ಕನ್ನಡ ವಿಜ್ಞಾನ ಪರಿಷತ್ತಿನ ರಜತ ಮಹೋತ್ಸವ ಸಂದರ್ಭದಲ್ಲಿ ಡಾಕ್ಟರ್ BGL ಸ್ವಾಮೀಜಿ ಅವರ ಸ್ಮರಣೆಯಲ್ಲಿ ಒಂದು ದತ್ತಿಯನ್ನು ಸ್ಥಾಪಿಸಿದ್ದಾರೆ. ಈ ದತ್ತಿಯ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಜನಪ್ರಿಯ ವಿಜ್ಞಾನವನ್ನು, ಸಮಾಜಕ್ಕೆ ಅವಶ್ಯವಿರುವ ವಿಜ್ಞಾನದ ಮಾಹಿತಿಯನ್ನು ನಮ್ಮ ಕನ್ನಡದ ಭಾಷೆಯಲ್ಲಿ ನೀಡುವ ಕೈಂಕರ್ಯವನ್ನು ಕನ್ನಡ ವಿಜ್ಞಾನ ಪರಿಷತ್ತು ಸುಮಾರು 2 ದಶಕಗಳಿಗೂ ಮೀರಿ ನಡೆಸಿಕೊಂಡು ಬಂದಿದೆ. ತಮಗೆಲ್ಲ ತಿಳಿದಿರುವಂತೆ ಈ ಸಂಸ್ಥೆಯ ಸ್ಥಾಪಕರಾದಂತಹ ಪೂಜ್ಯ DVG ಅವರ ಮಗ ಡಾಕ್ಟರ್ BGL ಸ್ವಾಮೀಜಿ ಅವರು ಮೂಲತಃ ಸಸ್ಯ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಿದರು. ಅಷ್ಟೇ ಅಲ್ಲ, ಅವರನ್ನು ಹತ್ತಿರದಿಂದ ನೋಡಿದವ್ರಿಗೆ ಗೊತ್ತಿತ್ತು ಅವರೊಬ್ಬರು ಸಸ್ಯ ವಿಜ್ಞಾನಿ ಜೊತೆಗೆ ಪ್ರತಿಭಾವಂತ ವ್ಯಕ್ತಿಗಳಾಗಿದ್ದರು. ಸಂಗೀತ, ಅದರಲ್ಲೂ ಗಾಯನ, ಪಿಟೀಲು ಇವುಗಳಲ್ಲೂ ಕೂಡ ಪ್ರಭುತ್ವ ಇತ್ತು ಮತ್ತು ಒಂದು ಸಂಪೂರ್ಣ ಬದುಕಿನ ದೃಷ್ಟಿ ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಕಾಣಬಹುದಾಗಿತ್ತು. ಇಂತಹ ಹಿರಿಯರ ಸ್ಮರಣೆಯಲ್ಲಿ ಈ ದತ್ತಿಯನ್ನು ಸ್ಥಾಪಿಸಿರುವುದು ಸಂಸ್ಥೆಗೂ ತುಂಬ ಸಂತೋಷವನ್ನು ಕೊಟ್ಟಿದೆ. ಅದಕ್ಕಾಗಿ ಕನ್ನಡ ವಿಜ್ಞಾನ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ದತ್ತಿ ಉಪನ್ಯಾಸವನ್ನು ನೀಡಲು ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಬಂದಿದ್ದಾರೆ ಆದರಣೀಯರಾದಂಥ ಆತ್ಮೀಯ GN ನರಸಿಂಹಮೂರ್ತಿಯವರು. ಅವರಿಗೆ ಸಂಸ್ಥೆಯ ಪರವಾಗಿ, ದತ್ತಿಯ ನ್ಯಾಸಕರ್ತರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ನರಸಿಂಹಮೂರ್ತಿಯವರು ತುಂಬ ಹತ್ತಿರದಿಂದ ನಾನು ಅವರನ್ನು ನೋಡುವ ಸಂದರ್ಭ ಬಂದದ್ದು ಕನ್ನಡ ಗಣಕ ಪರಿಷತ್ತು ಇದೇ ಸಂಸ್ಥೆಯ ಆವರಣದಲ್ಲಿ ಸುಮಾರು 1 ದಶಕಕ್ಕೂ ಮೀರಿ ಕೆಲಸವನ್ನು ಆರಂಭಿಸಿತು. ಆಗ ಇವರ ಸಂಪರ್ಕ ನನಗೆ ಒದಗಿ ಬಂತು ಮತ್ತು ಆ ಒಡನಾಟ, ಆತ್ಮೀಯತೆ ಹಾಗೆ ಮುಂದುವರೆದು ಬಂದಿದೆ. ಆದರೂ ಒಂದೆರಡು ಪರಿಚಯದ ಮಾತನ್ನು ಕರ್ತವ್ಯದ ದೃಷ್ಟಿಯಿಂದ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ತುಮಕೂರು ಜಿಲ್ಲೆ ಗುಬ್ಬಿ ಇವರ ಜನ್ಮಸ್ಥಾನ. BSc ಪದವಿಯನ್ನು ಪಡೆದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸುಮಾರು 30 ವರ್ಷಗಳ ಕಾಲ ಅಧಿಕಾರಿಯ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಯೋಜನೆಯಲ್ಲಿ ನಿವೃತ್ತಿಯನ್ನು ಪಡೆದು ನಂತರ ಮತ್ತು ಆ ಸೇವಾ ಅವಧಿಯಲ್ಲಿದ್ದಾಗಲೂ ಕೂಡ ಈ ಸಾಹಿತ್ಯದ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ವಿಶೇಷವಾಗಿ ತಮ್ಮೊಡನೆ ಹಂಚಿಕೊಳ್ಳಬೇಕಾದ್ದು ಬ್ಯಾಂಕಿಂಗ್ ಪ್ರಪಂಚ ಎನ್ನುವ ಪತ್ರಿಕೆಯಲ್ಲಿ ಲೇಖನಗಳನ್ನು ಬರೆದರು. ಬ್ಯಾಂಕಿಂಗ್ ನಿಘಂಟು ಅದರ ಸಂಪಾದಕ ಮಂಡಳಿಯ ಸದಸ್ಯರಾಗಿದ್ದರು. ಬ್ಯಾಂಕಿಂಗ್ ಕಮ್ಮಟಗಳ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಇಷ್ಟಕ್ಕೆ ಸೀಮಿತವಾಗಿದ್ದರೆ ಬಹುಶಃ ಅವರು ಇವತ್ತು ನಮ್ಮೊಟ್ಟಿಗೆ ಇರ್ತಿರಲಿಲ್ಲ. ಇದು ಅವರ ಪ್ರಾರಂಭದ ಪ್ರವೃತ್ತಿಯ ಲಕ್ಷಣಗಳು. ನಂತರದ ದಿವಸಗಳಲ್ಲಿ ವಿಶೇಷವಾಗಿ ಕನ್ನಡ ಗಣಕ ಪರಿಷತ್ತಿನ ಸ್ಥಾಪಕ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಕನ್ನಡ ತಂತ್ರಾಂಶ, ಇವತ್ತು ನಾವು ಯಾರು ಎಲ್ಲರೂ ಕಂಪ್ಯೂಟರ್ ಅಲ್ಪ ಪ್ರಮಾಣದ ಪರಿಚಯ ಇರುವವರಿಗೂ ಕೂಡ ಗೊತ್ತಿರುವ ನುಡಿ, ಈ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಮಹತ್ತರವಾದಂತಹ ಯೋಗದಾನವನ್ನು ಮಾಡಿದ್ದಾರೆ. ಇವತ್ತಿಗೂ ಕೂಡ ಆ ನುಡಿ ತಂತ್ರಾಂಶದ 6ನೇ ವರ್ಷನ್ ಎಲ್ಲ ವಿಂಡೋಸಲ್ಲೂ ಅದು ಒಪ್ಪಿಗೆ ಆಗುವ ರೀತಿಯಲ್ಲಿ ಆಗೋದಕ್ಕೋಸ್ಕರ ಶ್ರಮಿಸ್ತಾ ಇದ್ದಾರೆ. ಹಾಸನ ಸಾಹಿತ್ಯ ಸಮ್ಮೇಳನದಲ್ಲಿ ವಿಜ್ಞಾನ ಗೋಷ್ಠಿಯಲ್ಲಿ ಕನ್ನಡ ಮತ್ತು ಗಣಕಗಳು ಎನ್ನುವ ಪ್ರಬಂಧ ಮಂಡನೆಯನ್ನು ಮಾಡಿದ್ದಾರೆ. ಮಂಗಳೂರು ಸಾಹಿತ್ಯ ಸಮ್ಮೇಳನ, ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನ, ಬೆಂಗಳೂರು ನಗರ ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಹಾಗೆಯೇ ನಮ್ಮ ಪ್ರತಿನಿತ್ಯದ ಪ್ರತಿಷ್ಠಿತ ಪತ್ರಿಕೆಗಳು ವಿಜಯ ಕರ್ನಾಟಕ, ಪ್ರಜಾವಾಣಿ, ಕನ್ನಡಪ್ರಭ, ಇದರಲ್ಲೆಲ್ಲ ಲೇಖನಗಳನ್ನು ವಿಶೇಷವಾಗಿ
ನೀಡಿದ್ದಾರೆ. ಕನ್ನಡ ವಿಶ್ವಕೋಶ ಅಡಕ ಮುದ್ರಿಕೆ ಅಂದರೆ ಯಾವುದನ್ನು ನಾವು CD ಯಲ್ಲಿ ನೋಡಬಹುದು, ಅದರ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಕೆಲವು ಪಠ್ಯಪುಸ್ತಕಗಳು ಅಂದರೆ ಪದವೀಧರರಿಗೂ ಮೊದಲು ಡಿಪ್ಲೊಮೊ, ಇಲ್ಲಿ ಸಾಮಾಜಿಕ ಜಾಲಬಂಧದ ಕೆಲ ವಿವರಣೆಗಳನ್ನು ಮಕ್ಕಳಿಗೆ ಕೊಡೋದಕ್ಕೋಸ್ಕರ BCom ಮತ್ತು BBM ಅಧ್ಯಯನದಲ್ಲಿ ಕನ್ನಡ ಪುಸ್ತಕ ಕುವೆಂಪು ವಿಶ್ವವಿದ್ಯಾಲಯದಿಂದ ಬಂದಿದೆ. ಹಾಗೆಯೇ ಮಾಹಿತಿ ತಂತ್ರಜ್ಞಾನ ಒಂದು ಸ್ಥೂಲ ನೋಟ ಅನ್ನುವ ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ನಿಗದಿಯಾಗಿರುವ ಕನ್ನಡ ಪಠ್ಯಪುಸ್ತಕ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ. ಇಂದಿನ ವಿಷಯ ಮಾಹಿತಿ ತಂತ್ರಜ್ಞಾನ ಮತ್ತು ಸಾಹಿತ್ಯ. ಒಂದು ಮೂಲ ಸೂತ್ರ ರೂಪದಲ್ಲಿ ತಮ್ಮೊಡನೆ ಹಂಚಿಕೊಳ್ಳಬಹುದಾದರೆ, ಸಾಹಿತ್ಯ ಅದರ ನಾನಾ ಪ್ರಾಕಾರಗಳು ಸಮಾಜದ ಜೀವನವನ್ನು ತುಂಬಿಕೊಡಲಿಕ್ಕೆ, ವ್ಯಕ್ತಿ ಮತ್ತು ಸಮಷ್ಟಿಯ ಮಟ್ಟದಲ್ಲಿ ಬದುಕನ್ನು ಸುಧಾರಿಸಲಿಕ್ಕೆ ಬೇಕಾದಂತಹ ವಿಷಯಗಳನ್ನು ಒಳಗೊಂಡಿರುತ್ತೆ. ಇದು ಬಹಳ ಹಿಂದಿನಿಂದಲೂ ಸಾಹಿತ್ಯ ಮಾಡಿಕೊಂಡು ಬಂದಿರುವ ಕೆಲಸ. ಮೊದಲು ಇನ್ನು ಬರವಣಿಗೆ ಬಾರದ ಸ್ಥಿತಿಯಲ್ಲಿ ಮಾತಿನ ಮೂಲಕ ಸಾಹಿತ್ಯ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ತಲುಪಿದರೆ, ಬರವಣಿಗೆಯ ಮೊದಲ ಹಂತದಲ್ಲಿ ತಾಳೆಗರಿ, ನಂತರ ಪುಸ್ತಕ ಮಾಧ್ಯಮದಲ್ಲಿ ಈ ಸಾಹಿತ್ಯ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹರಿದು ಬಂದಿದ್ದನ್ನು ನಾವು ನೋಡಬಹುದು. ಇದರಲ್ಲಿ ಸಂಶೋಧನೆ ಹಾಗೂ ವರ್ತಮಾನಕ್ಕೆ ತಕ್ಕಂತೆ ಬೆಳವಣಿಗೆಯನ್ನು ನೋಡಬೇಕಾದರೆ ಸಾಕಷ್ಟು ಪರಿಶ್ರಮದ ಅಗತ್ಯವಿತ್ತು. ಹೀಗಾಗಿ ಗ್ರಂಥಾಲಯ ಮೂಲ ಸಂಪನ್ಮೂಲ ಸ್ಥಾನವಾಗಿತ್ತು. ವಿಜ್ಞಾನ ತಂತ್ರಜ್ಞಾನ ಬಂದ ಮೇಲೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೆರವಿನಿಂದ ನಾವು ಮನೆಯಲ್ಲಿಯೇ ಕುಳಿತು ಸಾಹಿತ್ಯದ ಬೆಳವಣಿಗೆ, ಸಂಶೋಧನೆಗೆ ಬೇಕಾದಂತಹ ಅಗತ್ಯ ಮಾಹಿತಿಯನ್ನು ಕೊಡ್ತಕ್ಕಂತಹ ನೆರವನ್ನು ನಾವು ಈ ಮಾಹಿತಿ ಮತ್ತು ತಂತ್ರಜ್ಞಾನದಿಂದ ಪಡೆದಿದ್ದೇವೆ. ಇದು ಹೇಗೆ ಸಾಹಿತ್ಯದ ಅಭಿವೃದ್ಧಿಗೆ, ಸಂಶೋಧನೆಗೆ ಹಾಗೂ ಉತ್ತರೋತ್ತರ ಸಮಾಜದ ಹಿತಕ್ಕೆ ಸಾಧಕ ಎನ್ನುವುದು ಇವತ್ತಿನ ಕೇಂದ್ರ ವಿಷಯ. ಬನ್ನಿ ಕೇಳೋಣ ಮಾಹಿತಿ ತಂತ್ರಜ್ಞಾನ ಮತ್ತು ಸಾಹಿತ್ಯ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೆ ನಮಸ್ಕಾರ. ಮೊಟ್ಟ ಮೊದಲಿಗೆ ಈ ಎರಡೂ ಸಂಸ್ಥೆಗಳಿಗೆ, ಕನ್ನಡ ವಿಜ್ಞಾನ ಪರಿಷತ್ತು ಮತ್ತು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ, ಈ ಎರಡರ ಪದಾಧಿಕಾರಿಗಳಿಗೆ, ಆತ್ಮೀಯರಾದಂಥ ಶ್ರೀ ರಾಮು ಅವರಿಗೆ ನಾನು ಅತ್ಯಂತ ಹಾರ್ದಿಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತಂದರೆ ಈ ವೇದಿಕೆಯಲ್ಲಿ ನಿಂತು ಮಾತಾಡೋದು ಬಹಳ ಕಷ್ಟದ ಕೆಲಸ. ಇಂಥ ಘನವಾದ ವೇದಿಕೆ ಇದು ಅಂತಂದರೆ ಹಾಗೇ ಒಂದು ಸಂತೋಷವೂ ಇದೆ. ನಾನು ಸಾಮಾನ್ಯಕ್ಕೆ 80ನೇ ಇಸ್ವಿ 78ರಿಂದ ಸಾಮಾನ್ಯಕ್ಕೆ ಗೋಖಲೆ ಇನ್ಸ್ಟಿಟ್ಯೂಟ್ಗೆ ನಾನು ಬರೋಕ್ಕೆ ಪ್ರಾರಂಭ ಮಾಡಿದೆ. ಅದಕ್ಕಿಂತ ಮುಂಚೆನೂ ಬರ್ತಾಯಿದ್ದೆ, ಅಷ್ಟಾಗಿ ಬರ್ತಾ ಇರಲಿಲ್ಲ. ಆಗಲಿಂದ ಒಂದು ರೀತಿಯ ಗೌರವದ ಭಾವನೆ ಈ ಸಂಸ್ಥೆ ಬಗ್ಗೆ ಆವಾಗ ಹುಟ್ಕೊಂಡಿದ್ದು ಇನ್ನೂ ಹೆಚ್ಚಾಗ್ತಾ ಇದೆಯೇ ಹೊರತು ಕಡಿಮೆ ಏನಾಗ್ತಾ ಇಲ್ಲ. ಶ್ರೀರಾಮು ಅವರು ಅನೇಕ ವಿಷಯಗಳನ್ನು ತಮ್ಮೊಂದಿಗೆ ಪ್ರಸ್ತಾಪ ಮಾಡಿದ್ದಾರೆ. ಅವರು ಒಂದು ಥರದಲ್ಲಿ ನನಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೂ ಸಹ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಒಂದು ಸ್ವಲ್ಪ ಧೈರ್ಯವನ್ನು ತುಂಬಿದ್ದಾರೆ ಅವರ ಮಾತುಗಳ ಮೂಲಕ. ಈ ವೇದಿಕೆಯಲ್ಲಿ ನಿಂತು ಸಾಹಿತ್ಯದ ಬಗ್ಗೆ ಮಾತನಾಡುವಷ್ಟು ಸಾಹಿತ್ಯದಲ್ಲಿ ನಾನು ಕೃಷಿಯನ್ನು ಮಾಡಿಲ್ಲ. ನನ್ನ ಮಾತುಗಳು ಏನಿದ್ರೂ ಆ ಸಾಹಿತ್ಯದ ಬಳಕೆಗೆ ತಂತ್ರಜ್ಞಾನ ಎಂಥ ಪರಿಕರವಾಗಬಲ್ಲದೋ, ಹೇಗೆ ನಾವು ಅದನ್ನು ಬಳಸ್ಕೊಳ್ಳಬಲ್ಲವಿ, ಸಾಹಿತ್ಯದ ಚಟುವಟಿಕೆಗಳಿಗೆ ಈ ತಂತ್ರಜ್ಞಾನ ಯಾವ ರೀತಿಯ ಯಾವ ನೆಲೆಯಲ್ಲಿ ಸಹಾಯವನ್ನು ಮಾಡ್ಬೋದು ಅನ್ನೋದರ ಚರ್ಚೆಯ ಕಡೆ ಮಾತ್ರ ಕೇಂದ್ರಿತವಾಗಿರುತ್ತೆ. ತಾವೆಲ್ಲ ಅನೇಕ ವಿದ್ವಾಂಸರು, ಹಿರಿಯರು,
ನನ್ನ ಮಿತ್ರರುಗಳು ಎಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರಿಗೂ ನಾನು ಸಹ ಈ ಒಂದು ಚರ್ಚೆಗೆ ಸ್ವಾಗತವನ್ನು ಬಯಸ್ತೇನೆ. ತಂತ್ರಜ್ಞಾನ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಎಲ್ಲರೂ ಬಳಸ್ತಾ ಇದ್ದೀವಿ. ಯಾವ ಕಾಲದಿಂದಲೂ ಆಧುನಿಕ ತಂತ್ರಜ್ಞಾನ ಅಂದರೆ ಮಾಹಿತಿ ತಂತ್ರಜ್ಞಾನವೇ ಆಗಬೇಕು ಅಂತ ಏನಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ತಂತ್ರಜ್ಞಾನ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಲೇ ಇದೆ. ಶತಮಾನಗಳಿಂದ ನಾವು ಅದಕ್ಕೆ ಹೋಗಿಕೊಂಡು ಬರ್ತಾ ಇದ್ದೀವಿ. ಕೆಲವು ನಮಗೆ ದಕ್ಕಿದೆ, ಕೆಲವನ್ನ ನಾವು ಕಳ್ಕೊಂಡಿದ್ದೀವಿ. ಕೆಲವು ಅನುಕೂಲಗಳಾಗಿದೆ, ಕೆಲವನ್ನ ನಾವು ಕಳ್ಕೋಬೇಕಾಗಿ ಬಂದಿದೆ. ಒಂದೊಂದು ಸತಿ ಯೋಚನೆ ಮಾಡಿದ್ರೆ ತಂತ್ರಜ್ಞಾನ ಹೆಚ್ಚು ನಾವು ಬಳಕೆ ಮಾಡ್ತಾ ಹೋದಾಗ ನಾವು ಕಳ್ಕೊಳ್ತಾ ಇರೋದೇ ಹೆಚ್ಚೇನೋ ಅಂತ ಒಂದೊಂದು ಸತಿ ದಿಗಿಲು ಹುಟ್ಟಿಸೋ ರೀತಿಯಲ್ಲಿ ಇವತ್ತು ತಂತ್ರಜ್ಞಾನ ನಮ್ಮ ಬಾಳ್ವೆಯನ್ನು ಪ್ರವೇಶಿಸಿದೆ, ಬಾಳ್ವೆಯನ್ನು ಪ್ರಭಾವಿಸ್ತಾ ಇದೆ. ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ರಾಮು ಅವ್ರು ನಂಗೆ ಮಾತಾಡ್ತಾ ಇದ್ದಾಗ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಈ ಮಾಹಿತಿ ತಂತ್ರಜ್ಞಾನ ಬಂದಮೇಲೆ ಎಲ್ರಿಗೂ ಟೈಪ್ ಮಾಡೋಕ್ಕೆ ಸುಲಭ ಆಯಿತು, ಕೃತಿಗಳನ್ನು ಓದೋದಕ್ಕೆಲ್ಲ ಮಾಹಿತಿ ಹುಡ್ಕೋದಕ್ಕೆ ಕಷ್ಟಪಡಬೇಕಾಗಿಲ್ಲ, ಎಲ್ಲ ಅಂಗೈಯಲ್ಲೇ ಸಿಕ್ಕಿಬಿಡುತ್ತೆ ಅವ್ರಿಗೆ. ಹಾಗಾದರೆ ಅವರ ಸೃಜನಶೀಲತೆ ಅದರಿಂದ ಹೆಚ್ಚಾಗಿರ್ಬೇಕಲ್ವೇ ಅನ್ನೋ ಪ್ರಶ್ನೆಯನ್ನು ಅವ್ರು ಕೇಳಿದ್ರು. ಆ ಪ್ರಶ್ನೆ ಸಾಮಾನ್ಯಕ್ಕೆ ಎಲ್ರಿಗೂ ಮನಸ್ಸಲ್ಲಿ ಮೂಡಿರುತ್ತೆ. ಆದರೆ ನಿಮಗೆಲ್ಲ ಗೊತ್ತೇ ಇದೆ, ಈ ಕಂಪ್ಯೂಟ್ರು ಅನ್ನೋದು ಅಥವಾ ಮಾಹಿತಿ ತಂತ್ರಜ್ಞಾನ ಅನ್ನೋದು ಒಂದು ಪರಿಕರ. ಒಂದು ಕುಂಚ ಸಿಕ್ತು ಅಂದ ತಕ್ಷಣ ಎಲ್ಲರೂ ಕಲಾವಿದರಾಗಕ್ಕಾಗಲ್ಲ. ಕುಂಚವನ್ನು ಪರಿಕರವಾಗಿ ಬಳಸ್ಕೊಂಡು ಒಬ್ಬ ಕಲಾವಿದ ತನ್ನೊಳಗಿನ ಸೃಜನಶೀಲತೆಯ ಮೂಲಕ ಒಂದು ಒಳ್ಳೆಯ ಚಿತ್ರವನ್ನು ಬಿಡಿಸ್ಬೋದು. ಹಾಗೆ ಈ ತಂತ್ರಜ್ಞಾನ ತನ್ನಿಂದ ತಾನೇ ಏನೂ ಮಾಡೋದಿಲ್ಲ. ಆ ತಂತ್ರಜ್ಞಾನವನ್ನು ಬಳಸ್ಕೊಂಡು ಏನಾದರೂ ಮಾಡೋದ್ರೆ ಮೊದಲು ಸೃಜನಶೀಲತೆ ನಮ್ಮಲ್ಲಿರಬೇಕು. ಆ ಸೃಜನಶೀಲತೆ ಅಂತರಂಗದಲ್ಲೇ ಹುಟ್ಟಿ ಚಿಗುರ್ಕೊಂಡು ಬೆಳಿಬೇಕಾದಂಥದ್ದು ಅಂತ ನನ್ನ ಖಚಿತವಾದಂಥ ಅಭಿಪ್ರಾಯ. ಇದು ಸಹಾಯ ಮಾಡ್ಬೋದು. ಹೇಗೆ ಇವತ್ತು ಚಿತ್ರಕಾರರು ಅನೇಕರು ಪತ್ರಿಕೆಗಳಲ್ಲಿ ವಿಶೇಷವಾಗಿ ಕೆಲಸ ಮಾಡುವಂಥವರು ಚಿತ್ರಕಾರರು ಕಂಪ್ಯೂಟ್ರಲ್ಲಿರುವಂಥ ತಂತ್ರಜ್ಞಾನವನ್ನು ಬಳಸಿ ಚಿತ್ರಗಳನ್ನು ಮಾಡಿ ತಕ್ಷಣಕ್ಕೆ ಬೇಗ ಆಗುವಂಥದ್ದನ್ನು ಮಾಡಿ ಕಳಿಸ್ತಾರೆ. ಆದರೆ ಅದೆಲ್ಲ ಉತ್ತಮ ಕಲಾಕೃತಿ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಅದು ಚೆನ್ನಾಗೇ ಇರುತ್ತೆ, ಚೆನ್ನಾಗಿರೋಲ್ಲ ಅಂತಲ್ಲ. ಆದರೆ ಉತ್ತಮ ಕಲಾಕೃತಿಯೇ ಆಚೆ ಕಡೆ ನಾವು ಬೇರೆ ಘನವಾದಂಥ ಚಿತ್ರಕಾರರು ಚಿತ್ರಿಸಿರುವಂಥ ಚಿತ್ರಕ್ಕೆ ನಾವು ಹೋಲಿಸ್ಬೋದೇ ಅದಕ್ಕೆ ಅಂತಂದರೆ ಅದು ಪ್ರಶ್ನೆ ಚರ್ಚೆಗೆ ಬಿಡೋವಂಥದ್ದಾಗುತ್ತೆ. ನಾವು ಸಲೀಸಾಗಿ ಹೌದು ಅಥವಾ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗೆ ಈ ಮಾಹಿತಿ ತಂತ್ರಜ್ಞಾನ ಅನ್ನೋದು ನಮಗೊಂದು ಪರಿಕರವಾಗಿ ಸಿಕ್ಕಿದೆ. ಆದರೆ ಈ ಎರಡು ಥರದ್ದು ನಾನು ಹೇಳಿದೆ, ಕೆಲವು ಅನಾನುಕೂಲಗಳು ಇದರಿಂದ ಇದೆ, ಅನುಕೂಲಗಳು ಇದೆ ಅಂತ. ಈ ಜಾಗತೀಕರಣದ ಹಿನ್ನೆಲೆಯೊಳಗಡೆ ಈ ಮಾಹಿತಿ ತಂತ್ರಜ್ಞಾನ ಪ್ರವೇಶ ಮಾಡ್ತು ಭಾರತಕ್ಕೆ. 80ರ ದಶಕದಲ್ಲಿ ಕರ್ನಾಟಕದಲ್ಲಿ ನಾವು ಅದನ್ನು ಮೊದಲ ಬಾರಿಗೆ ಕಂಡ್ವಿ. ಆಗಲೇ ಹೇಳಿದ್ರು, ನಾನೊಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ. ಈ ತಂತ್ರಜ್ಞಾನ ಪ್ರವೇಶ ಮಾಡಿದ್ದು ಮೊದಲು ಬ್ಯಾಂಕು ಮತ್ತು ಇನ್ಶೂರೆನ್ಸ್ ಕಂಪನಿಗಳಲ್ಲಿ. ನಾವೆಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಈ ಕಂಪ್ಯೂಟ್ರನ್ನ ಬಳಸಿ ಅಂತ ನಮ್ಮ ಆಡಳಿತ ವರ್ಗ ಹೇಳಿದಾಗ ನಾವೆಲ್ಲರೂ ಸಿಬ್ಬಂದಿ ಸಂಘಟನೆಯವರು ಸೇರಿ ಇಲ್ಲ, ನಾವು ಇದನ್ನು ಬಳಸೋದಿಲ್ಲ, ಇದು ನಮ್ಮ ಎಲ್ಲ ಯುವ ಜನರ ಉದ್ಯೋಗಾವಕಾಶಗಳನ್ನು ನುಂಗಿ ಹಾಕಿಬಿಡುತ್ತೆ, ಏನು ಮಾಡ್ಬೇಕು ಅವರೆಲ್ಲ, ಇಷ್ಟೊಂದು ಜನ ಇದ್ದೀವಿ ನಾವೆಲ್ಲ, ಏನು ಕೆಲಸ ಬೇಕಾದರೂ ಇನ್ನೊಂದು 10 ಜನನ ತಗೊಳ್ಳಿ, ನಾವು ಮಾಡಿಕೊಡ್ತೇವೆ ಅಂತ ಬ್ಯಾಂಕಿನ ಆಡಳಿತ ವರ್ಗಕ್ಕೆ ಹೇಳಿದ್ವಿ, ಹೇಳಕ್ಕೆ ಪ್ರಯತ್ನ ಪಟ್ವಿ. ಆದರೆ ಅವರು ನಮ್ಮ ಮಾತನ್ನು ಏನೋ ಕೇಳಲಿಲ್ಲ. ನಮ್ಮ ಮುಂದೆ ಕಂಪ್ಯೂಟರ್ಗಳು ಬಂದು ನಾವು ಕೆಲಸ ಅದರಲ್ಲಿ ಮಾಡೋ ಹಾಗೆ ಮಾಡಬೇಕಾಯಿತು. ಹಾಗೆ ಮಾಡ್ತಾ ನಮಗೆ ಕಂಪ್ಯೂಟ್ರನ್ನ ಸ್ವಲ್ಪ ಪರಿಚಯ ಆದಮೇಲೆ, ಅದರ ಸಾಮರ್ಥ್ಯ ಮನವರಿಕೆ ಆದಮೇಲೆ, ಓಹೋ ಇದನ್ನು ನಾವು ಬಳಸ್ಕೊಳ್ಳೋದೇ ಸರಿ ಅಂತ ಅನ್ನಿಸ್ತು. ಹಾಗೆ ಸರಿ ಅಂತ ಅನ್ನಿಸ್ದಾಗ ಸ್ವಲ್ಪ ದಿವಸಕ್ಕೇನೆ ನಮಗೆ ಅದರ ಒಡನಾಟ ನೋಡ್ತಾ ಇದ್ದಾಗ ಒಂದು ಪ್ರಶ್ನೆ ಬಂತು. ಅಪ್ಪ, ಇಷ್ಟು ಚೆನ್ನಾಗಿದೆ, ಇದರ ಸಾಮರ್ಥ್ಯ ಇಷ್ಟೊಂದಿದೆ, ನಾಳೆ ಇದನ್ನು ಎಲ್ಲರೂ ಬಳಸ್ಕೋತಾರೆ. ಇವತ್ತೆಲ್ಲ ನಾಳೆ ತಂತ್ರಜ್ಞಾನ ಒಬ್ರಿಗೆ ಸಿಕ್ಕಿದ್ದು ಇನ್ನೊಬ್ರಿಗೂ ಸಿಕ್ಕತ್ತೆ. ನಮ್ಮ ಹಳ್ಳಿಗೂ ಹೋಗುತ್ತೆ, ಇದು ಎಲ್ಲ ಕಡೆನೂ ಹೋಗುತ್ತೆ. ಆದರೆ ಇದರಲ್ಲಿ ಬರೀ ಇಂಗ್ಲೀಷ್ ಇದೆಯಲ್ಲ, ಈ ನಮ್ಮ ಹಳ್ಳಿ ಜನನೂ ಇಂಗ್ಲೀಷ್ ಕಲ್ತ್ಕೊಳ್ಳೋದೇನು ಕಷ್ಟ ಆಗೋದಿಲ್ಲ. ಇವಾಗಲೇ ನಾವು ಅದನ್ನು ನೋಡ್ತಾ ಇದ್ದೀವಿ. ಈ ಎಲ್ಲರೂ ಇಂಗ್ಲೀಷೇ ಕಲ್ತ್ಕೊಂಡು ಇಂಗ್ಲೀಷ್ನಲ್ಲೇ ನಾವು ಎಲ್ಲ ವ್ಯವಹಾರಗಳನ್ನು ಮಾಡಿಕೊಂಡ್ರೆ ನಮ್ಮ ಹೆಮ್ಮೆಯಿಂದ ನಾವು ಹೇಳ್ಕೊತಾ ಇದ್ದೀವಿ 1500 ವರ್ಷ 2000 ವರ್ಷದ ಇತಿಹಾಸ ನಮ್ಮ ಭಾಷೆಗಿದೆ ಅಂತ. ಹಾಗಾದರೆ ಆ ಕನ್ನಡ ಸ್ಥಿತಿ ಏನಾಗಬೇಕು ಅಂತ ಒಂದು ಪ್ರಶ್ನೆ ನಮಗೆ ಬಂತು. ಅವಾಗಿನ್ನೂ ಹೊಸದು ನಮಗೊಂದು ಕಂಪ್ಯೂಟ್ರು. ಆದರೆ ನಿಧಾನಕ್ಕೆ ಒಂದು ವಿಷಯ ಗೊತ್ತಾಯಿತು ನಮಗೆ. ಏನಪ್ಪ ಅಂತಂದರೆ, ಈ ಕಂಪ್ಯೂಟ್ರಿಗೆ ಯಾವ ಭಾಷೆನೂ ಬರೋದಿಲ್ಲ ಅಂತೇಳಿ. ಸ್ವತಃ ಕಂಪ್ಯೂಟ್ರಿಗೇನು ಯಾವ ಭಾಷೆನೂ ಬರೋದಿಲ್ಲ, ಅದಕ್ಕೆ ಯಾವ ಸಾಹಿತ್ಯವೋ ಏನೂ ಗೊತ್ತಿಲ್ಲ. ಅದಕ್ಕೆ ಗೊತ್ತಾಗೋದು 2 ಸಂಗತಿಗಳು. ನಿಮಗೆಲ್ಲ ಇವಾಗ ಗೊತ್ತು, 0 ಮತ್ತು 1 ಅನ್ನೋ 2 ಅಂಕಿಗಳು ಮಾತ್ರ ಅದಕ್ಕೆ ಗೊತ್ತಾಗತ್ತೆ ಅಷ್ಟೇನೆ.
ಬೇರೆ ಏನೂ ಗೊತ್ತಾಗೋದಿಲ್ಲ. ಆದರೆ ಈ 0 ಮತ್ತು 1 2 ಅಂಕೆಗಳ ವಿವಿಧ ಸಂಯೋಜನೆಗಳ ಮೂಲಕ ನಾವು ಏನಾದರೂ ಒಂದು ಆದೇಶವನ್ನು ಅದಕ್ಕೆ ಕೊಟ್ಟರೆ ಅದು ಚಾಚು ಚಪ್ಪದೆ ಆ ಆದೇಶವನ್ನು ಪಾಲಿಸುತ್ತೆ. ನಮಗೆ ಬೇಕಾದಂಥ ಫಲಿತಾಂಶ ಬರಲಿಲ್ಲ ಅಂತಂದರೆ ನಾವು ಆದೇಶವನ್ನು ಸರಿಯಾಗಿ ನೀಡಿಲ್ಲ ಅಂತಲೇ ಅರ್ಥ ಹೊರತು ಕಂಪ್ಯೂಟರ್ ಸರಿಯಾಗಿಲ್ಲ ಅಂತಲ್ಲ. ಹೀಗಿದ್ದಾಗ ಇದೆಲ್ಲ ವಿಷಯ ಮನವರಿಕೆ ಆದಾಗ ನಮಗೆ ಒಂದು ಆಶಾ ಕಿರಣ ಮೂಡ್ತು. ಏನಪ್ಪ ಅಂದರೆ ಈ ಕ್ಷೇತ್ರದಲ್ಲಿ ಯಾರಾದರೂ ಕನ್ನಡಿಗರಿಗೆ ಕೆಲಸ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಅವರು ಕನ್ನಡವನ್ನು ಇದರಲ್ಲಿ ತರೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿ. ಹಾಗೆಯೇ ಒಂದು ಸ್ವಲ್ಪ ದಿವಸಕ್ಕೇ ಪ್ರಜಾವಾಣಿಲಿ 82-83 ಇರಬೇಕು, ಒಂದು ಸಣ್ಣ ಸುದ್ದಿ ವಾಚಕರ ವಾಣಿಲಿ ಬಂತು. ಡಾಕ್ಟರ್ ವಿಶ್ವೇಶ್ವರ ದೀಕ್ಷಿತ್ ಅಂತ ಅಮೆರಿಕಾದವರು ಅದನ್ನು ಬರೆದಿದ್ದರು. ಏನಪ್ಪ ಅದಲ್ಲಿ ಇದ್ದಿದ್ದು ಅಂದರೆ, ಪಾರ್ಡ್ಯೂ ಅಂತ ವಿಶ್ವವಿದ್ಯಾಲಯ ಇದೆ ಅಮೆರಿಕಾದಲ್ಲಿ, ಅಲ್ಲಿ ಪ್ರೊಫೆಸರ್ ಕಸ್ತೂರಿ ರಂಗಾಚಾರ್ ಅಂತ ಹೇಳಿ ಒಬ್ಬ ಭೌತಶಾಸ್ತ್ರದ ಪ್ರಾಧ್ಯಾಪಕರು, ಅವರು ಮತ್ತು ಸ್ನೇಹಿತರು ಸೇರಿಕೊಂಡು ಕಸ್ತೂರಿ ಅನ್ನೋ ಹೆಸರಲ್ಲಿ ಒಂದು ಕನ್ನಡ ತಂತ್ರಾಂಶವನ್ನು ಮಾಡಿದ್ದಾರೆ ಅಂತ. ಮೊಟ್ಟ ಮೊದಲ ಕನ್ನಡ ತಂತ್ರಾಂಶ ಕಸ್ತೂರಿ ಅಂಥೇಳಿ ಅವ್ರು ಮಾಡಿದ್ರು. ಆ ಪ್ರೊಫೆಸರ್ ಕಸ್ತೂರಿ ರಂಗಾಚಾರ್ಯರು ನಮಗೆ ಯಾಕೆ ಪ್ರಿಯರಾಗ್ತಾರೆ ಅಂತಂದರೆ, ಮೊಟ್ಟ ಮೊದಲು ಮೂಡಿಸಿದ್ದೇ ಅಲ್ಲ, ಇಲ್ಲಿ ಬಂದು ನಮ್ಮ ಕನ್ನಡ ಗಣಕ ಪರಿಷತ್ತಿನ ಅಂತರ್ಜಾಲ ತಾಣ ಇದೇ ಸ್ಥಾನದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ಅದರ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಹಾಜರಿದ್ದು ಅವರ ತಂತ್ರಾಂಶವನ್ನು ತೋರಿಸಿದ್ರು ನಮಗೆ. ಆವಾಗ ನಾವು ಭಾಳ ಸಂತೋಷಪಟ್ವಿ, ಓಹೋ ಕನ್ನಡ ಬಂತು ಹಾಗಾದರೆ ಕಂಪ್ಯೂಟ್ರಲ್ಲಿ ಅಂಥೇಳಿ. ಅಷ್ಟೊತ್ತಿಗೆ ಅದಾಗಿ ಎಷ್ಟೋ ವರ್ಷ ಆಗಿತ್ತು ಅಂತ ಇಟ್ಕೊಳ್ಳಿ. ಆಗೆಲ್ಲ ಇದ್ದದ್ದು ಡಾಸ್ ಅಂಥೇಳಿ ನಿಮಗೆಲ್ಲ ಗೊತ್ತಿರುತ್ತೆ, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಅದು ಇವಾಗ ನಾವು ಯಾರೂ ಬಳಸೋದಿಲ್ಲ. ಅವರು ಆ ತಂತ್ರಾಂಶವನ್ನು ಉಚಿತವಾಗೇನೋ ಕೊಟ್ಟರು, ಆದರೆ ಅದನ್ನು ಬಳಸೋದಕ್ಕೆ ಬೇಕಾದಂಥ ಕಂಪ್ಯೂಟ್ರನ್ನ ಕೊಂಡುಕೊಳ್ಳುವಂಥ ಸ್ಥಿತಿ ಸಾಮಾನ್ಯರದ್ದು ಆಗಿರಲಿಲ್ಲ ಅವತ್ತು. ಅದಕ್ಕೆ ಸುಮಾರು 1.5 ಲಕ್ಷ ರೂಪಾಯಿ ಬೆಲೆ ಇತ್ತು ಕಂಪ್ಯೂಟ್ರಿಗೆ. ಒಂದು AC ರೂಮ್ ಬೇಕಾಗಿತ್ತು ಅದಕ್ಕೆ. ಹಾಗೆಲ್ಲ ಏನೋ ನಮಗೆ ಹೆದರಿಸ್ತಾ ಇದ್ರು ಅವಾಗ. ಅದರಿಂದ ಯಾರೂ ಕಂಪ್ಯೂಟರ್ ಕೊಂಡುಕೊಳ್ಳುವಂಥ ಸಾಹಸಕ್ಕೆ ಕೈ ಹಾಕ್ತಾ ಇರಲಿಲ್ಲ. ಯಾರೋ ತುಂಬ ದೊಡ್ಡ, ನನಗೆ ತಿಳಿದಾಗೆ ತುಂಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಉದ್ಯಮಗಳು, ಆಮೇಲೆ ದೊಡ್ಡ ಟಾಟಾ ಇನ್ಸ್ಟಿಟ್ಯೂಟು ಅಂತ ಸಂಶೋಧನಾ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಅವು ಮಾತ್ರ ಕಂಪ್ಯೂಟರ್ನ ಬಳಸ್ತಾ ಇದ್ರು. ಬೇರೆ ಖಾಸಗಿಯಾಗಿ ಯಾರು ಬಳಸ್ತಾ ಇರಲಿಲ್ಲ. ಆದರೆ ಕ್ರಮೇಣ ಏನಾಯಿತು, ಕಂಪ್ಯೂಟರ್ಗಳ ಬೆಲೆ ಕಡಿಮೆ ಆಯಿತು, ಆಮೇಲೆ ಅದರ ಗಾತ್ರ ಕುಗ್ಗಿತು. ಈ ಏನೇನು ಷರತ್ತುಗಳಿತ್ತು ಅದನ್ನು ಬಳಕೆ ಮಾಡೋದಕ್ಕೆ ಅದೆಲ್ಲ ನಿಧಾನಕ್ಕೆ ಕಡಿಮೆ ಆಯಿತು. ಹಾಗೆ ಎಲ್ಲರೂ ಬಳಸುವಂಥ ಒಂದು ಸ್ಥಿತಿ ಬಂತು. 90ರ ದಶಕದಲ್ಲಿ ಈ ವಿಂಡೋಸ್ ಅನ್ನೋದನ್ನು ಮೈಕ್ರೋಸಾಫ್ಟ್ ಸಂಸ್ಥೆ ಅದನ್ನು ತಂದರು. ಅವರು MS ಡಾಸ್ ಅಂತ ಒಂದು ಡಾಸಲ್ಲೇ ನಡೆಸ್ತಾ ಇದ್ರು, ಮೈಕ್ರೋಸಾಫ್ಟ್ ಡಾಸ್ ಅಂತೇಳಿ. ಆಮೇಲೆ ವಿಪ್ರೋ ಕಂಪನಿಯವರು ಇಲ್ಲಿ ಮಾಡಿದ್ರು WO ಡಾಸ್ ಅಂತ, ಅವರದ್ದೇ ಒಂದು ಮಾಡಿಕೊಂಡ್ರು ಆಪರೇಟಿಂಗ್ ಸಿಸ್ಟಮು. ಕಡೆಗೆ ವಿಂಡೋಸ್ ಬಂದಮೇಲೆ ಅನೇಕ ಕನ್ನಡ ತಂತ್ರಾಂಶಗಳು ಅದರಲ್ಲಿ ಲಭ್ಯ ಆಗೋಕ್ಕೆ ಶುರುವಾಯಿತು. ಉದಾಹರಣೆಗೆ ಇಲ್ಲೇ ನಮ್ಮ KP ರಾವ್ ಅವರು ಒಂದು ತಂತ್ರಾಂಶವನ್ನು, ಉಡುಪಿಯ KP ರಾವ್ ಅವರು, ಇವತ್ತು ನಾವು ಅವ್ರನ್ನ ಜ್ಞಾಪಿಸ್ಕೋಬೇಕು. ಯಾಕೆಂದರೆ ಅವರೂ ಈ ಕಸ್ತೂರಿ ರಂಗಾಚಾರ್ ಮಾಡಿದ ಸ್ವಲ್ಪ ದಿವಸಕ್ಕೇ ಒಂದು ಕನ್ನಡ ತಂತ್ರಾಂಶವನ್ನು ಸೇಡಿಯಾಪು ಅಂತ ಹೇಳಿ, ಸೇಡಿಯಾಪು ಕೃಷ್ಣ ಭಟ್ರ ಮೇಲಿನ ಗೌರವದಿಂದ ಸೇಡಿಯಾಪು ಅನ್ನೋ ತಂತ್ರಾಂಶವನ್ನು ಸಿದ್ಧಪಡಿಸಿ ಎಲ್ಲರೂ ಕೊಟ್ಟರು. ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಆಗ್ತಾನೆ ಪ್ರಾರಂಭ ಆಗಿತ್ತು. ಅವರು ಅದನ್ನು ಸ್ವಲ್ಪ ಮಟ್ಟಿಗೆ ಬಳಸ್ಕೊಂಡ್ರು. ಆಮೇಲಿಂದ ಏನಾಯಿತು, ಅಲ್ಲಿ ಬಳಕೆ ಅಷ್ಟಾಗಿ ಆಗಲಿಲ್ಲ, ಬೇರೆ ಬೇರೆ ಕಾರಣಗಳು ಏನೇ ಇರಲಿ. ಆನಂತರ ಸ್ವಲ್ಪ ದಿವಸಕ್ಕೆ ನಮ್ಮ ಕೇಂದ್ರ ಸರ್ಕಾರದ ಸಿಡಾಕ್ ಸಂಸ್ಥೆ ಒಂದು ಜಿಸ್ಟ್ ಕಾರ್ಡ್ ಅಂತ ಒಂದು ಪರಿಕರವನ್ನು ತಂತು. ಹೀಗೆ ಸೇರಿಸ್ಕೊಳ್ಳೋಕೆ ನಾವು ಇವತ್ತು ಪೆನ್ ಡ್ರೈವ್ ಬಳಸ್ತೀವಲ್ಲ, ಆ ಥರದ್ದು ಒಂದು ಸೇರಿಸ್ಕೊಳ್ಳುವಂಥ ಒಂದು ಸಾಧನ. ಅದನ್ನು ಹಾಕ್ಕೊಂಡ್ರೆ ಅವಾಗ ಅವ್ರೇನು ಮಾಡಿದ್ರು ಅಂದರೆ, ಆವಾಗ ಭಾರತದಲ್ಲಿ ಅಧಿಕೃತವಾಗಿ 14 ಭಾಷೆಗಳಿತ್ತು. ಆ 14 ಭಾಷೆಗಳಲ್ಲೂ ನಾವು ಕೆಲಸವನ್ನು ಮಾಡ್ಕೊಳ್ಳೋ ಹಾಗೆ ಅವರು ಏರ್ಪಾಟ್ ಮಾಡಿದರು. ಅದನ್ನು ಬಳಸ್ಕೊಂಡು ಈ ಶಿವಮೊಗ್ಗದಲ್ಲಿ ಒಂದು ಆರ್ಯವೈಶ್ಯ ಶ್ರೀರಾಮ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂತ ಒಂದು ಸಣ್ಣ ಸಹಕಾರಿ ಸಂಸ್ಥೆ, ಒಂದು ಬ್ಯಾಂಕ್ ಥರ ಕೆಲಸ ಮಾಡ್ತಾಯಿತ್ತು. ಅದು ತನ್ನ ಎಲ್ಲ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಪೂರ್ತಿಯಾಗಿ ಕನ್ನಡದಲ್ಲೇ ಗಣಕೀಕರಣ ಮಾಡ್ತು. ಅಲ್ಲಿ ಹೋದರೆ ನೀವು ಡೆಪಾಸಿಟ್ ಸರ್ಟಿಫಿಕೇಟ್ ಬೇಕು ಅಂತಂದರೆ ಅದು ಕನ್ನಡದಲ್ಲೇ ಬರ್ತಾಯಿತ್ತು. ನಿಮ್ಮ ಚೆಕ್ ಬುಕ್ ಎಲ್ಲ ನಿಮ್ಮ ಹೆಸರು ಕೆಳಗಡೆ ಕನ್ನಡದಲ್ಲೇ ಅಚ್ಚು ಮಾಡ್ತಾಯಿದ್ರು. ನಿಮ್ಮ ಪಾಸ್ಬುಕ್ ಕೂಡ ಕನ್ನಡದಲ್ಲೇ ಬರೋದು. ಅವರ ಎಲ್ಲ ವರದಿಗಳು ಕೂಡ ಕನ್ನಡದಲ್ಲೇ ಇಟ್ಕೊಂಡಿದ್ರು. ನಾನು ಮತ್ತು ಶ್ರೀನಾಥ್ ಶಾಸ್ತ್ರಿಗಳು, ನಮ್ಮ ಸಂಸ್ಥೆಯ ಕನ್ನಡ ಗಣಕ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು, ನಾವು ಅವರು ಹೋಗಿ ಭೇಟಿ ಮಾಡ್ಕೊಂಬಂದು ಆಮೇಲೆ ಶ್ರೀನಾಥ್ ಶಾಸ್ತ್ರಿಗಳು ಆ ಬಗ್ಗೆ ಒಂದು ಲೇಖನವನ್ನು ಬರೆದರು. ಆ ಲೇಖನವನ್ನು ಬರೆದ ನಂತರ ಸರ್ಕಾರ ಆ ಸಂಸ್ಥೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದ್ರು, ಕನ್ನಡವನ್ನು ಅಷ್ಟರ ಮಟ್ಟಿಗೆ ಬಳಸಿದ್ದಾರೆ ಅಂತ. ನನಗೆ ತಿಳಿದಾಗೆ ಒಂದು ಉದ್ಯಮಕ್ಕೆ ಕನ್ನಡ ಬಳಕೆ, ಕಂಪ್ಯೂಟ್ರಲ್ಲಿ ಬಳಕೆ ಆಗಿದ್ದು ಅಲ್ಲೇನೇ. ಅಲ್ಲಿಂದ ಆಚೆಗೆ ನಾನು ಹೇಳಿದೆ ವಿಂಡೋಸ್ ಬಂತು ಅಂಥೇಳಿ. ಅನೇಕ ಜನ, ಇಲ್ಲೇ ಪಕ್ಕದಲ್ಲಿ ಸೊನಾಟ ಅಂತ ಸಾಫ್ಟ್ವೇರ್ ಕಂಪನಿ ಇದೆ, ಅವರು ಪ್ರಕಾಶಕ್ ಅಂತ ಹೇಳಿ ಒಂದು ತಂತ್ರಾಂಶವನ್ನು ಕೊಟ್ಟರು ನಮಗೆ. ಇವಾಗಲೂ ಸಹ ಮೈಸೂರಲ್ಲಿ ಅನೇಕ ಮುದ್ರಕರು
ಪ್ರೆಸ್ನವರು ಇವಾಗಲೂ ಪುಸ್ತಕದ ಮುದ್ರಣಕ್ಕೆ ಅದನ್ನು ಇನ್ನೂ ಸ್ವಲ್ಪ ಜನ ಬಳಸ್ತಾ ಇದ್ದಾರೆ. ಅನೇಕ ಜನ ಬಳಸ್ತಾ ಇಲ್ಲ, ಆದರೂ ಕೆಲವರು ಅದನ್ನು ಇನ್ನೂ ಬಳಸ್ತಾ ಇದ್ದಾರೆ. ಅದೇ ರೀತಿ ಪೂನಾದಲ್ಲಿ ಒಂದು ಸಂಸ್ಥೆ ಇತ್ತು, ಮಾಡ್ಯುಲರ್ ಸಿಸ್ಟಮ್ಸ್ ಅಂತ. ಅವರು ಶ್ರೀಲಿಪಿ ಅಂತೇಳಿ ಒಂದು ತಂತ್ರಾಂಶವನ್ನು ತಂದರು. ಅದು ಎಲ್ಲ ಭಾಷೆಗಳಲ್ಲೂ ಆಗುವಾಗ ಭಾರತದ ಎಲ್ಲ ಭಾಷೆಗಳಲ್ಲೂ ಆಗೋ ಹಾಗೆ ವ್ಯವಸ್ಥೆ ಮಾಡಿದ್ರು ಅವರು. ಹಾಗೆಯೇ ಅನೇಕ ಬಂದವು. ಆಕೃತಿ ಅಂತ ಒಂದು ಬಂತು, ಸುರಭಿ ಅಂತ ಒಂದು ಬಂತು, ವೆನ್ಕಿ ಅಂತ ಒಂದು ಬಂತು. ಈ ಅನೇಕ ತಂತ್ರಾಂಶಗಳು ನಮಗೆ ಸಿಗ್ತಾ ಹೋಯ್ತು. ಈ ಎಲ್ಲ ತಂತ್ರಾಂಶಗಳನ್ನು ನೋಡಿದಾಗ ನಮಗೆ ಬಹಳ ಸಂತೋಷ ಆಯಿತು. ಆದರೆ ಇನ್ನು ಎಲ್ಲೋ ಒಂದು ಕಡೆ ಒಂದು ತೊಂದರೆ ಉದ್ಭವ ಆಗಿದ್ದನ್ನು ನಾವು ನೋಡಿದ್ವಿ. ಏನಪ್ಪ ಅಂತಂದರೆ, ಒಂದು ತಂತ್ರಾಂಶದಲ್ಲಿ ಸಿದ್ಧಪಡಿಸಿದಂಥ ಮಾಹಿತಿ ಇನ್ನೊಂದು ಕಂಪ್ಯೂಟ್ರಲ್ಲಿ ಬೇರೆ ತಂತ್ರಾಂಶ ಇಟ್ಕೊಂಡಿದ್ರೆ ಅಲ್ಲಿ ನಮಗೆ ಓದೋ ಹಾಗೆ ಕಾಣಿಸ್ತಾ ಇರಲಿಲ್ಲ. ಇವತ್ತು ತಾವು ನುಡಿ ಬಳಸ್ತಾ ಇದ್ದರೆ ಯಾರಾದರೂ ಒಬ್ಬರು ಬೇರೆಯ ಒಂದು ಸಾಫ್ಟ್ವೇರಲ್ಲಿ ಒಂದು ಕಡತವನ್ನು ಸಿದ್ಧ ಮಾಡಿ ತಮಗೆ ಕಳಿಸ್ರೆ ತಮಗೆ ಅದನ್ನು ಓದೋಕ್ಕಾಗದೇ ಇರೋ ರೀತಿ ಕಾಣಿಸ್ತಾ ಇರುತ್ತೆ ಅಕ್ಷರಗಳದು. ಆ ರೀತಿ ಕಾಣಿಸ್ತಾ ಇತ್ತು. ಆಗ ನಾವು ನಮ್ಮ ಕನ್ನಡದ ಖ್ಯಾತ ಸಂಶೋಧಕರಂಥ ಚಿದಾನಂದ ಮೂರ್ತಿಗಳ ಹತ್ರ ಈ ಸಮಸ್ಯೆ ಹೇಳಿ, ನೀವು ಮುಖ್ಯಮಂತ್ರಿಗಳನ್ನು ನಮಗೆ ಭೇಟಿ ಮಾಡಿಸ್ಕೊಡ್ಬೇಕು, ನಾವು ಅವ್ರ ಹತ್ರ ಈ ಅಂಶಗಳನ್ನೆಲ್ಲ ಹೇಳಬೇಕು, ಇಲ್ಲವರೆ ಸರ್ಕಾರದ ಆಡಳಿತ ನಡೆಯೋದು ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿ ನಾವು ಹೇಳಿದ್ವಿ. ಅವರು ಕರ್ಕೊಂಡೋದ್ರು. ಅವ್ರ ಜೊತೆಯಲ್ಲಿ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಈ ರೀತಿ ಆಗುತ್ತೆ ಅಂತ ಇದೇ ಥರ ಒಂದು ಲ್ಯಾಪ್ಟಾಪ್ ತೊಗೊಂಡೋಗಿ ತೋರಿಸಿದ್ವಿ. ಕೃಷ್ಣ ಅವರು ಭಾಳ ಬೇಗ ಅದನ್ನು ಅರ್ಥ ಮಾಡಿಕೊಂಡು ಅದೇನು ಸಮಸ್ಯೆ, ಅದಕ್ಕೆಲ್ಲ ನೀವೇನಾದ್ರು ಮಾಡಿ ಅಂಥೇಳಿ ಚಂದ್ರಹಾಸ್ ಗುಪ್ತಾ ಅಂತ ಅವಾಗ ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿ ಇದ್ದರು, ಅವ್ರನ್ನ ಕರೆದು ಒಂದು ಸಮಿತಿಯನ್ನು ಮಾಡಿ ಇದಕ್ಕೇನು ಬೇಕೋ ಅದನ್ನು ಮಾಡಿ ಅಂತ ಅವ್ರಿಗೆ ಜವಾಬ್ದಾರಿಯನ್ನು, ಹೊಣೆಯನ್ನು ಕೊಟ್ಟರು. ಬೇಗ ಆಗಬೇಕು ಇದನ್ನು ಕಾರಣಕ್ಕೆ. ಆಮೇಲೆ ಅದು ಒಂದು ಸಮಿತಿಯನ್ನು ಅದಕ್ಕೆ ಮಾಡಿದ್ರು. ಸಮಿತಿಯ ಒಂದು ವರದಿ ಕೊಡ್ತು. ವರದಿಯ ಪ್ರಕಾರ ಏನು ಅಂತಂದರೆ, ಆಂತರಿಕ ಸಂಕೇತ ವ್ಯವಸ್ಥೆ ಒಂದು ಬೇರೆ ಬೇರೆ ಇಟ್ಕೊಂಡಿರ್ತಾರೆ ಅವರೆಲ್ಲರೂ. ಅದು ಎಲ್ಲರೂ ಒಂದೇ ಥರದ್ದು ಇಟ್ಕೊಂಡ್ರೆ ಆವಾಗ ಏನು ತೊಂದರೆ ಆಗೋದಿಲ್ಲ ಅಂತ ಆ ಸಮಿತಿ ವರದಿ ಕೊಡ್ತು. ಆಮೇಲೆ ಏನೇನೋ ಬೆಳವಣಿಗೆಗಳು ಸ್ವಲ್ಪ ಆದವು. ಆಮೇಲೆ ಆಗ ಕರ್ನಾಟಕ ಸರ್ಕಾರ ಒಂದು ಸ್ವಲ್ಪ ದಿವಸ ಆದಮೇಲೆ, ನೀವೆಲ್ಲ ದೂರ ಹೇಳಿದ್ರಪ್ಪ ಈ ಥರ ಆಗ್ತಾಯಿದೆ ಅಂತ, ಈಗ ಯಾವುದಾದ್ರು ಒಂದು ವಿಶಿಷ್ಟವಾದಂಥ ಸಂಕೇತ ವ್ಯವಸ್ಥೆನ ನಮ್ಮ ಸಮಿತಿ ಈಗ ಒಂದು ಶಿಫಾರಸು ಮಾಡಿದೆ, ಅದಕ್ಕೆ ಅನುಗುಣವಾಗಿ ನೀವೇನೇ ಒಂದು ತಂತ್ರಾಂಶವನ್ನು ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡಿದ್ರು. ನಮ್ಮಲ್ಲವಾಗ ಅದಕ್ಕೆ ಬೇಕಾದಂಥ ತಾಂತ್ರಿಕ ಸಂಪನ್ಮೂಲವೂ ಇರಲಿಲ್ಲ, ಆರ್ಥಿಕ ಸಂಪನ್ಮೂಲವೂ ಇರಲಿಲ್ಲ. ಬರೀ ಉತ್ಸಾಹದಲ್ಲಿ ಮಾತ್ರ ನಾವೊಂದು ಗೋಖಲೆ ಇನ್ಸ್ಟಿಟ್ಯೂಟ್ ಆಶ್ರಯ ಕೊಡ್ತು ಅಂತ ಇಲ್ಲೊಂದು ರೂಮ್ ಬಾಡಿಗೆಗೆ ತೊಗೊಂಡು ಬಂದು ಕೂತ್ಕೊಂಡ್ಬಿಟ್ಟಿದ್ವಿ ನಾವು. ಬೇರೆ ಏನೂ ಇರಲಿಲ್ಲ ನಮ್ಮ ಹತ್ರ. ಆದರೆ ಉತ್ಸಾಹ ಒಂದಿತ್ತಲ್ಲ, ಅದನ್ನೇ ಬಂಡವಾಳ ಇಟ್ಕೊಂಡು ನಮಗೆ ಬಂದಂಥ ಒಂದು ಅವಕಾಶವನ್ನು, ಒಂದು ಸವಾಲು ಅಂತ ಅಂದ್ಕೊಂಡು ನಾವು ಕೆಲವರನ್ನು ವಿನಂತಿ ಮಾಡಿದ್ವಿ. ಅದು ಹೇಗೋ ಅದೃಷ್ಟವಶಾತ್ ಕನ್ನಡ ಗಣಕ ಪರಿಷತ್ಗೆ ಹಣಕಾಸಿನ ಸಂಪನ್ಮೂಲ ದೃಢವಾಗಿಲ್ಲದೆ ಹೋದ್ರೂ ಹೇಗೋ ಮಾನವ ಸಂಪನ್ಮೂಲ ಒದಗಿ ಬರ್ತಾ ಇದೆ. ಆ ಸಮಯಕ್ಕೆ ಸರಿಯಾಗಿ NR ಪುರದಿಂದ ಒಬ್ಬ ಹುಡುಗ, ಅವಾಗೇನೋ ಚಿಕ್ಕ ಹುಡುಗ, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅವನು ಮಾಡಿದ್ದು. ಅವನು ಕಂಪ್ಯೂಟ್ರಲ್ಲಿ ಕನ್ನಡವನ್ನು ಬರೋ ಹಾಗೆ ಡಾಸಲ್ಲೇ ಮಾಡಿದ್ದ. ಅವನು ನಮ್ಮ ಹತ್ರ ಬಂದು ಬೆಂಗಳೂರಲ್ಲಿ ಒಂದು ಕೆಲಸ ಹುಡುಕ್ತಾ ಇದ್ದೀನಿ ಅಂತಂದ. ಸರಿ, ಹಾಗೆ ಹೇಗೋ ಮಿತ್ರರ ಸಹಾಯದಿಂದ ಒಂದು ಟ್ಯಾಲಿ ಕಂಪ್ನಿಯಲ್ಲಿ ಒಂದು ಕೆಲಸ ಕೊಡಿಸಿದ್ವಿ. ಆ ಹುಡುಗ ನಮಗೆ ನುಡಿಯ ಮೊದಲನೇ ಆವೃತ್ತಿಯನ್ನು ಮಾಡಿಕೊಟ್ಟ. ಎಲ್ಲ ನಮ್ಗೆ ಇಲ್ಲಿವರೆಗೆ ಕೆಲಸ ಮಾಡಿಕೊಟ್ರೋರು ಎಲ್ಲ ಗ್ರಾಮೀಣ ಭಾಗದಿಂದ ಬಂದಂಥ ತಂತ್ರಜ್ಞರೇ. ಬೆಂಗಳೂರಲ್ಲಿರುವಂಥ ತಂತ್ರಜ್ಞರಿಂದ ನಮಗೆ ಹೆಚ್ಚು ಸಹಕಾರ ಅಭಿವೃದ್ಧಿಗೆ, ತಂತ್ರಾಂಶ ಅಭಿವೃದ್ಧಿಗೆ ಸಿಕ್ಕಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಸಿಕ್ಕಿರ್ಬೋದು, ಆದರೆ ವಾಸ್ತವವಾಗಿ ಈ ಕನ್ನಡದ ತಂತ್ರಾಂಶದ ಅಭಿವೃದ್ಧಿಗೆ ಕಾರಣರಾಗಿರೋರೆಲ್ಲ ನಮ್ಮ ಗ್ರಾಮೀಣ ವಿಭಾಗದಲ್ಲಿ, ಗ್ರಾಮೀಣ ಭಾಗದಿಂದ ಬಂದವರೇನೆ. ನಂಗೆ ಭಾಳ ಸಂತೋಷ ಆಗುತ್ತೆ ಒಂಥರದಲ್ಲಿ, ಕನ್ನಡದ ಬಗ್ಗೆ ಒಲವಿರೋದು ಅವ್ರಿಗೇನೆ ಹೆಚ್ಚಿಗೆ ಅಂತ. ಅದೊಂದು ಮಾತು. ಹೀಗಾದಮೇಲೆ ನುಡಿಯನ್ನು ಮಾಡಿದ್ವಿ, ಅದೆಲ್ಲ ಮಾಡಿದ್ವಿ. ನುಡಿಯನ್ನು ಮಾಡಿದಾಗ ಒಂದು ಆಶಯ ಇತ್ತು ನಮಗೆ. ಏನಪ್ಪ ಅಂತಂದರೆ, ಈ ಕಂಪ್ಯೂಟ್ರಲ್ಲಿ ಬೇರೆ ಬೇರೆ ಕೆಲಸಗಳನ್ನ, ಬರೀ ಟೈಪ್ರೈಟ್ರಿಗೆ ಬದಲಾಗಿ ಏನು ಕಂಪ್ಯೂಟ್ರ್ ಬಂದಿದ್ದಲ್ಲ ತಮಗೆಲ್ಲ ಗೊತ್ತಿದೆ, ಅನೇಕ ವಿಧವಾದ ಕೆಲಸಗಳನ್ನು ಒಂದು ಕಂಪ್ಯೂಟ್ರ್ ಮಾಡಿಕೊಡುತ್ತೆ. ಆ ಎಲ್ಲ ಕೆಲಸಗಳನ್ನು ನಮಗೆ ಕನ್ನಡದಲ್ಲಿ ಮಾಡಿಕೊಳ್ಳೋ ಹಾಗೆ ನಾವು ಈ ತಂತ್ರಾಂಶವನ್ನು ರೂಪಿಸಬೇಕು ಅಂತ ನಮಗೊಂದು ಆಶಯ ಇತ್ತು. ಏನೇನು ಕೆಲಸಗಳು ಹಾಗೆ ಪಟ್ಟಿ ಮಾಡೋಕ್ಕೆ ಹೋದರೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೋತಾ ಇರ್ತಾರೆ, ಪಟ್ಟಿ ಮಾಡಿ ಮುಗಿಸೋದಾಗೋದಿಲ್ಲ. ಆದರೆ ಅದನ್ನು ಸ್ಥೂಲವಾಗಿ ವರ್ಗೀಕರಿಸ್ಬೋದು ಅಂತ ಹೇಳಿ ಒಂದು 4 ಬಗೆಯ ವರ್ಗೀಕರಣವನ್ನು ನಾವು ಮಾಡಿದ್ವಿ. ಅಂದರೆ ಮೊದಲನೇದು ಪದ ಸಂಸ್ಕರಣೆ ಅಂಥೇಳಿ. ಪದ ಸಂಸ್ಕರಣೆ ಅಂತಂದರೆ ಸಾಮಾನ್ಯ ಟೈಪ್ರೈಟರಲ್ಲಿ ಏನು ಕೆಲಸ ಮಾಡ್ತಾಯಿದ್ವು ಅದೇ ಕೆಲಸ. ಅದಕ್ಕಿಂತ ಸ್ವಲ್ಪ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಅದನ್ನು ಒದಗಿಸ್ಕೊಡುತ್ತೆ ಅನ್ನೋದು ಬಿಟ್ಟರೆ ಅದು ಆ ಕೆಲಸವನ್ನು ನಾವು ಮಾಡ್ತೀವಿ. ಆದರೆ ಅದಾದ ನಂತರ ದತ್ತ ಸಂಸ್ಕರಣೆ ಅಂತ ಒಂದು ಡೇಟಾ ಪ್ರೊಸೆಸಿಂಗ್ ಅಂತ ಹೇಳಿ ಹೇಳ್ತಾರೆ, 2ನೇದು. 3ನೇದು ಬಹುಮಾಧ್ಯಮ ಅಂತ, ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್ ಅಂತ. 4ನೇದು
ಇಂಟರ್ನೆಟ್ ಅಥವಾ ಅಂತರ್ಜಾಲ ಅನ್ವಯಗಳು ಅಂಥೇಳಿ. ಈ ದತ್ತ ಸಂಸ್ಕರಣೆ ಅಂತ ಹೇಳಿದ್ನಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಆ ಸಾಮರ್ಥ್ಯ ಕಂಪ್ಯೂಟರ್ಗೆ ಇಲ್ಲದೆ ಹೋಗಿದ್ರೆ ನಾವು ಯಾರೂ ಇವತ್ತು ಇದನ್ನು ಬಳಸ್ತಿರ್ಲಿಲ್ಲ. ಒಂದು ಸರಳವಾದಂಥ ಉದಾಹರಣೆ ನಾನು ಇಲ್ಲಿ ಇಡಬೇಕು ಅಂದರೆ, ಇವತ್ತು ಇಲ್ಲಿ ಬಂದಿರೋರ ಹೆಸರುಗಳನ್ನೆಲ್ಲ ನಾನು ಸುಮ್ಮನೆ ಒಂದು ಪಟ್ಟಿ ಮಾಡಿದ್ರೆ, ಆಮೇಲೆ ರಾಮವ್ರು ಯಾತಕ್ಕೋ ಇಂಥವ್ರಲ್ಲಿ ಬಂದಿದ್ರ ಅಂತ ಆ ಪಟ್ಟಿಲಿ ಹುಡುಕಬೇಕು ಅಂದರೆ ಆ ಪಟ್ಟಿಯನ್ನು ಯಾವುದೋ ಕ್ರಮದಲ್ಲಿ ಸುಮ್ಮನೆ ಇಲ್ಲಿ ಕೂತಿರೋರಿಂದ ಅಲ್ಲಿ ಕೂತಿರೋರ್ಗೂ ಹೆಸರನ್ನು ಬರೆದಿದ್ರೆ ಅವ್ರು ಹುಡ್ಕೋದಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದ್ರ ಬದಲು ಯಾರಾದರೂ ಒಬ್ಬರು ಅದನ್ನು ಅಕಾರಾದಿಯಾಗಿ ಜೋಡಿಸಿದ್ರೆ ಅವ್ರಿಗೆ ಅದನ್ನು ಹುಡ್ಕೋದಕ್ಕೆ ಸುಲಭ ಆಗುತ್ತೆ. ಈ ಅಕಾರಾದಿಯಾಗಿ ಹುಡ್ಕೋದಕ್ಕೆ ಅಕಾರಾದಿಯಾಗಿ ಜೋಡಿಸೋವಂಥ ಕ್ರಿಯೆ ಇದೆಯಲ್ಲ, ಅದನ್ನೇ ನಾವು ದತ್ತ ಸಂಸ್ಕರಣೆ ಅಂತ ಕರಿತೀವಿ. ಗೊತ್ತಾಗುತ್ತೆ, ಈಗ ನಮ್ಗೆ ಒಂದು 10,000 ಹೆಸರು ಕೊಟ್ಬಿಟ್ಟು ನೀವು ಅಕಾರಾದಿಯಾಗಿ ಜೋಡಿಸ್ಕೊಡಿ ಅಂತಂದರೆ ನಮ್ಗೆ ಎಷ್ಟು ಸಮಯ ಬೇಕಾಗುತ್ತೆ, ಎಷ್ಟು ತಾಳ್ಮೆ ಬೇಕಾಗುತ್ತೆ, ಅಥವಾ ಆಸಕ್ತಿ ಉಳಿಯುತ್ತೆ ಅನ್ನೋದು ಪ್ರಶ್ನೆ. ಆದರೆ ಕಂಪ್ಯೂಟ್ರ್ ಅದನ್ನು ಭಾಳ ಬೇಗ ಮಾಡಿಕೊಡುತ್ತೆ, ತಪ್ಪಿರೋದಿಲ್ಲ, ಭಾಳ ನಿಖರವಾಗಿ ಮಾಡಿಕೊಡುತ್ತೆ. ಹೀಗೆ ಅದನ್ನು ಬೇರೆ ಬೇರೆ ಕ್ಷೇತ್ರಕ್ಕೆ ನಾವು ಬಳಸ್ಕೊಳ್ಳೋದಾದ್ರಿಂದ ಅದು ಭಾಳ ಮುಖ್ಯವಾದಂತು. ಬಹುಮಾಧ್ಯಮ ಅನ್ವಯನೂ ಅಷ್ಟೇನೆ, ಅದು ನಮ್ಮ ಸಂವಹನದ ಕೊರತೆಯನ್ನು ತಗ್ಸೋ ಅಂಥ ಕೆಲಸವನ್ನು ಮಾಡುತ್ತೆ. ಅದು ಪ್ರತ್ಯಕ್ಷ ನೋಡಿದಾಗ ನಮಗೆ ಗೊತ್ತು. ಈಗಾಗಲೇ ತಾವೆಲ್ಲ ನೋಡಿರ್ತೀರಿ, ಬೇಕಾದಷ್ಟು ಸತಿ ನೋಡಿರ್ತೀರಿ ಹೇಗೆ ಅದು ಸಂವಹನದ ಕೊರತೆಯನ್ನು ಕಮ್ಮಿ ಮಾಡುತ್ತೆ ಅಂತ ಅನ್ನೋದನ್ನು ನಾನು ಒಂದು ಪ್ರಾತ್ಯಕ್ಷಿಕೆ ಮೂಲಕ ಆಮೇಲೆ ತಮಗೆ ಮನವರಿಕೆ ಮಾಡಿಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಆನಂತರ ಈ ಇಂಟರ್ನೆಟ್ ಅಂತ ಹೇಳಿದ್ನಲ್ಲ, ಅದು ಭಾಳ ಮುಖ್ಯವಾದಂಥದ್ದು. ಅಂತರ್ಜಾಲ ಅನ್ನೋದು ಇವತ್ತು ಅದನ್ನು ದಿ ಮೀಡಿಯಮ್ ಅಥವಾ ಮಾಧ್ಯಮಗಳ ಮಾಧ್ಯಮ ಅಂತ ಕರೆಯೋ ಮಟ್ಟಕ್ಕೆ ಅದು ಬೆಳೆದ್ಬಿಟ್ಟಿದೆ. ಅದು ಏನಪ್ಪ ಮಾಡ್ತು ಅಂತಂದರೆ, ನಮ್ಮ ನಡುವೆ ಇದ್ದಂಥ ಈ ಸಂವಹನಕ್ಕೆ ಇದ್ದಂಥ 2 ಮುಖ್ಯ ಅಡೆತಡೆಗಳಿದ್ವು ನಮಗೆ, ದೂರ ಮತ್ತು ಕಾಲ ಅಂತ. ಆ ಎರಡನ್ನೂ ಸಂಪೂರ್ಣವಾಗಿ ತೆಗೆದುಹಾಕ್ಬಿಡ್ತು, ಇಲ್ಲವೇ ಇಲ್ಲ ಅನ್ನೋ ಹಾಗೆ ತೆಗೆದುಹಾಕ್ಬಿಡ್ತು. ಇವತ್ತು ನಾವು ಎಲ್ಲೇ ಇರಲಿ 1 ನಿಮಿಷಕ್ಕೆ ನಾವು ಒಂದು ಸುದ್ದಿಯನ್ನು ಅವ್ರಿಗೆ ತಲುಪಿಸ್ಬೋದು. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಅಂತರ್ಜಾಲ ಸಂಪರ್ಕದಲ್ಲಿ ಅವ್ರು ಇರಬೇಕಷ್ಟೆ. ಅದು ಹೊಂದಿದ್ರೆ ನಾವು ಅವ್ರ ಹತ್ರ ಸಂವಹನವನ್ನು ಸಾಧಿಸೋದು ಕಷ್ಟ ಆಗೋದಿಲ್ಲ. ಆಮೇಲೆ ಕಾಲನೂ ಅಷ್ಟೇ. ಮುಂಚೆ ಪೋಸ್ಟ್ ಏನಾದ್ರು ಒಂದು ವಿಷಯ ಅಂಚೆಯಲ್ಲಿ ಬರೆದ್ರೆ ಅದು ಹೋಗಿ ಮುಟ್ಟುತ್ತೋ ಇಲ್ವೋ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ವಿದ್ಯುನ್ಮಾನ ಅಂಚೆಯ ಮೂಲಕ ನೀವು ಒಂದು ಅಂಚೆ ಕಳಿಸಿದ್ರೆ ಆ ಅಂಚೆ ಸರಿಯಾಗಿ ತಲುಪದೆ ಹೋದರೆ 2 ಸೆಕೆಂಡಿಗೆ ನಿಮಗೊಂದು ಸಂದೇಶ ಬಂದಿರುತ್ತೆ. ನಿಮ್ಮ ಸಂದೇಶವನ್ನು ನಾವು ವಿಳಾಸದಾರರಿಗೆ ತಲುಪಿಸೋಕ್ಕಾಗಿಲ್ಲ, ಏನೋ ತಪ್ಪಿರ್ಬೋದು ನೋಡಿ, ಇನ್ನೊಂದು ಸತಿ ಕಳಿಸಿ ಅಂತ ಒಂದು ಸಂದೇಶ ಬರುತ್ತೆ ನಮಗೆ. ನಾವು ಅವಾಗ ಅದನ್ನು ತಿದ್ದುಕೊಂಡು ಮತ್ತೆ ಕಳಿಸಿದ್ರೆ ಅದು ಹೊರಟೋಗುತ್ತೆ. ಹಾಗೆ ಅದು ಮಾಡ್ತು. ಮಾಹಿತಿಯ ಆಕರವಾಗಿ ಇವತ್ತು ಅದು ಕೆಲಸ ಮಾಡ್ತಾ ಇದೆ. ರಾಮವರು ಪ್ರಸ್ತಾಪ ಫೋನ್ ಮಾಡಿದ್ರು, ತಾವು ಎಲ್ಲರೂ ಅದನ್ನು ದಿನನಿತ್ಯ ಏನಾದರೂ ಒಂದು ವಿಷಯ ಬಂದಾಗ ಗೂಗಲ್ಗೆ ಹೋಗ್ಬಿಟ್ಟು ಅದರ ಬಗ್ಗೆ ಮಾಹಿತಿಯನ್ನು ನೀವು ತಗೋತಾ ಇರ್ತೀವಿ. ಯಾಕೆಂದರೆ ಗೂಗಲ್ ಅನ್ನೋದು ಭಾಳ ಜನಪ್ರಿಯವಾದಂಥ ಒಂದು ಶೋಧನಾ ಸೌಲಭ್ಯ. ಆ ಶೋಧನಾ ಸೌಲಭ್ಯನ ಜಗತ್ತಿನಾದ್ಯಂತ ಎಲ್ಲರೂ ಬಳಸ್ಕೋತಾ ಇದ್ದಾರೆ, ನಾವು ಬಳಸ್ಕೋತೀವಿ. ಅದನ್ನು ಬಳಸ್ಕೋಬೇಕಾದ್ರೆ ಒಂದು ಎಚ್ಚರ ನಮಗಿರಬೇಕು. ಏನಪ್ಪ ಅಂತಂದರೆ, ಗೂಗಲ್ನವ್ರ ಮಾಹಿತಿಯನ್ನೇನು ಹುಡುಕಿ ತಂದು ಸರಿಯಾಗಿರೋ ಮಾಹಿತಿ ಇದು ತಗೊಳ್ಳಿ ಅಂತ ಹೇಳೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ಆ ಮಾಹಿತಿ ಇರುವ ತಾಣಗಳ ವಿಳಾಸವನ್ನು ನಿಮಗೆ ಒದಗಿಸ್ತಾರಷ್ಟೇ. ಆ ಮಾಹಿತಿ ಇರ್ಬೋದು ಅಂತ ಅವರ ಒಂದು ತಂತ್ರಾಂಶ ಅದನ್ನು ಊಹೆ ಮಾಡಿರುತ್ತೆ. ಇಲ್ಲಿರ್ಬೋದು ಇವ್ರ ಮಾಹಿತಿ ಅಂತ. ಯಾವುದೋ ಪದಗಳು ಅದರಲ್ಲಿದ್ದರೆ, ನೀವು ಕೇಳಿದಂಥ ಪದಗಳ ಕೆಲವು ಸಂಬಂಧಪಟ್ಟಂಥ ಪದಗಳು ಅಂತ ಅದೇನು ತೀರ್ಮಾನ ಮಾಡಿರ್ತದೆ ಅಲ್ಲಿದ್ದರೆ ಅಂಥ ತಾಣದ ವಿಳಾಸವನ್ನು ಮಾತ್ರ ನಿಮಗೆ ಕೊಡುತ್ತಷ್ಟೆ. ಹೀಗಾಗಿ ಗೂಗಲ್ ಅಂತ ಅಲ್ಲಿ ನೀವು ಶೋಧನೆ ಮಾಡಬೇಕಾದ್ರೆ ನಿಮಗೆ ಮೊದಲ 3, 4, 5 ಅಥವಾ 10 ಈ ತಾಣಗಳ ವಿಳಾಸಗಳು ನಿಮಗೆ ಪ್ರಯೋಜನಕಾರಿ ಎನಿಸ್ಬೋದು. ಅಲ್ಲಿಂದ ಆಚೆಗೆ ನೀವು ಪ್ರಯತ್ನ ಪಟ್ಟರೆ ನಿಮ್ಮ ವಿಷಯಕ್ಕೂ ಆ ತಾಣದಲ್ಲಿರೋ ವಿಷಯಕ್ಕೂ ಏನೂ ಸಂಬಂಧ ಇರೋದಿಲ್ಲ. ಹೀಗಾಗಿರುತ್ತೆ. ಜೊತೆಗೆ ಕನ್ನಡದ ದೃಷ್ಟಿಯಿಂದ ಹೇಳಬೇಕು ಅಂತಂದರೆ, ಅಂತರ್ಜಾಲ ತಾಣಗಳಲ್ಲಿ ಕನ್ನಡದ ಮಾಹಿತಿ ಬಹಳ ಕಡಿಮೆ. ಈ ನಡುವೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅದು ಸಂತೋಷದ ವಿಷಯ. ಅನೇಕ ಸಂಸ್ಥೆಗಳು ಅದಕ್ಕೆ ಆಗ್ತಾ ಇದೆ. ಆದರೆ ಮಾಹಿತಿ ಬೇರೆ ಭಾಷೆಗಳಿಗೆ ಹೋಲಿಸಿದ್ರೆ ಅದು ಬಹಳ ಕಡಿಮೆ. ಹೀಗೆ ಒಟ್ಟಿನಲ್ಲಿ ಈ ಕೆಲಸ ಅಂತೂ ನಮ್ಗೆ, ಅಂತರ್ಜಾಲ ಅಂತೂ ನಮಗೆ ಸೌಲಭ್ಯವನ್ನು ತಂದುಕೊಡ್ತಾ ಇದೆ. ಈ ಮಾಹಿತಿ ತಂತ್ರಜ್ಞಾನ ಈ 4 ಬಗೆಯಲ್ಲಿ ನಮಗೆ ಕೆಲಸಗಳನ್ನು ಮಾಡಿಕೊಡ್ತಾ ಇದೆ. ಈ 4 ಬಗೆಯ ಕೆಲಸಗಳನ್ನು ನುಡಿಯಿಂದ ನಾವು ಕನ್ನಡದಲ್ಲಿ ಸಾಕ್ಷಾತ್ಕರಿಸ್ಕೊಳ್ಳುವಂಥದ್ದಾಗಬೇಕು ಅನ್ನೋ ಅಭಿಪ್ರಾಯದಲ್ಲಿ ನಾವು ನುಡಿಯನ್ನು ರೂಪಿಸಿದ್ವಿ. ನಾನು ಇವತ್ತು ಸಂತೋಷದಿಂದ ಹೇಳೋ ಮಾತು ಅಂತಂದರೆ, ಈ ನುಡಿಯಿಂದ ಯಾವುದೇ ಭಾಷೆಯಲ್ಲಿ ಏನೇ ಕೆಲಸ ಆದರೂ ಅಂಥ ಕೆಲಸನ ನಾವು ಕನ್ನಡದಲ್ಲೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅದಕ್ಕೆ ಕೆಲವು ನಿದರ್ಶನಗಳನ್ನು ನಾನು ಹೋಗ್ತಾ ಕೊಡ್ತೇನೆ. ನಾನು ಮಾತು ಕಡಿಮೆ ಆಡಬೇಕು ಅಂದ್ಕೊಂಡೇನೆ ಬಂದಿದ್ದೇನೆ. ಹೆಚ್ಚು ತಮಗೆ ತೋರಿಸುವಂಥದ್ದೇ ಹೆಚ್ಚಿಗೆ ಇರಲಿ ಅನ್ನೋ ಕಾರಣಕ್ಕೆ ನಾನು ನೇರವಾಗಿ ನಮ್ಮ ಪ್ರಾತ್ಯಕ್ಷಿಕೆಗೆ ಹೋಗ್ತೇನೆ. ಒಟ್ಟು ನಾವು
ಏನು ಮನಸ್ಸಿನಲ್ಲಿ ಇಟ್ಕೋಬೇಕು ಅಂತಂದರೆ, ತಂತ್ರಜ್ಞಾನದ ಏನೇ ಸೌಕರ್ಯಗಳಿರಲಿ ಅದನ್ನು ಪೂರಕವಾಗಿ, ನಮ್ಮ ಚಟುವಟಿಕೆಗಳಿಗೆ ಪೂರಕವಾಗಿ ಅದನ್ನು ಬಳಸ್ಕೋಬೇಕು. ಆದರೆ ಯಾವುದಾದ್ರು ಒಂದು ಅನುಕೂಲ ಆಗೋದಿದ್ದರೆ ಅದನ್ನು ನಾವು ಮಾಡಿಕೊಡೋಕ್ಕೆ ನಾವು ಏನು ಪ್ರಯತ್ನ ಪಡಬೇಕು ಅಂಥೇಳಿ ಕೂಡ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಅದನ್ನು ನಾನು ಇನ್ನಷ್ಟು ವಿಷದವಾಗಿ ಹೇಳ್ತಾ ಹೋಗ್ತೀನಿ. ಉದಾಹರಣೆಗೆ ಮೊದಲನೇದೇನೆ, ತುಂಬ ಹೊತ್ತು ನನ್ನ ಮಾತು ಕೇಳಿ ಸ್ವಲ್ಪ ಅತ್ಲಾಗಿತ್ಲಾಗಿರುತ್ತೆ. ಮನೋರಂಜನೆಗೆ ನಾವು ಈ ತಂತ್ರಜ್ಞಾನವನ್ನು ಹೇಗೆ ಬಳಸ್ಕೊಳ್ಬೋದು ಅನ್ನೋದಕ್ಕೆ ಒಂದು ಬಹುಮಾಧ್ಯಮದ ಒಂದು ಸಣ್ಣ ನಿದರ್ಶನವನ್ನು ತಮ್ಮ ಮುಂದೆ ಇಡ್ತೇನೆ. ನಾವು ಇಲ್ಲೇ ಈ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ನುಡಿಯನ್ನು ಪ್ರಾರಂಭ ಮಾಡೋ ಸ್ವಲ್ಪ ದಿವಸಕ್ಕೇನೆ ಆವಾಗ ಕೆಲವು ಜನ ಕೇಳ್ತಾ ಇದ್ರು, ಹೌದಪ್ಪ ನೀವೆಲ್ಲ ಮಾಡ್ಬೋದು ಅಂತಿದ್ದೀರಿ, ಆದರೆ ಏನು ಗ್ಯಾರಂಟಿ ನಮಗೆ ಇದೆಲ್ಲ ಮಾಡೋಕ್ಕಾಗತ್ತೆ ಅಂತ. ಹಾಗಾಗಿ ನಾವು ಕೆಲವು ಅನ್ವಯಗಳನ್ನು ನಾವೇ ಮಾಡಿ ತೋರಿಸೋವಂಥದ್ದು ಒಂದು ಸಂದರ್ಭ ಅಥವಾ ಸವಾಲು ಅಥವಾ ಪ್ರಶ್ನೆಗಳು ಬಂದಿದ್ದರಿಂದ ಅದಕ್ಕೆ ಈ ಥರ ಮಾಡ್ಬೋದು ಅನ್ನೋದಕ್ಕೆ ಒಂದು ಈ ಥರ ನಾವು ತೋರಿಸಿದ್ವಿ. ತಮಗೆಲ್ಲ ಗೊತ್ತು, ಅಣಕ ಹಾಡುಗಳನ್ನ ತಾವೆಲ್ಲ ಗೊತ್ತಿರುತ್ತೆ ತಮಗೆ. ಆ ಅಣಕ ಹಾಡುಗಳನ್ನು ಒಂದು CD ರೂಪಕ್ಕೆ ನಾವು ಮಾಡಿದ್ವಿ. ಹೀಗೆ ವರ್ಗೀಕರಣ ಆಗುತ್ತೆ. ಈ ಅಣಕ ಹಾಡುಗಳು ಅನ್ನೋದನ್ನು ನಾವು ಕ್ಲಿಕ್ ಮಾಡಿದ್ರೆ ಆವಾಗ ಇಲ್ಲಿ ಎಲ್ಲ ಹಾಡುಗಳ ಮೊದಲನೇ ಸಾಲುಗಳು, ಶೀರ್ಷಿಕೆಗಳು ಇಲ್ಲಿ ಕಾಣಿಸುತ್ತೆ ನಮಗೆ. ಇಲ್ಲಿ ನೋಡಿ, ನಾನು ಇದನ್ನು ಆಯ್ಕೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಈಗ ಅಲ್ಲಿ ಪಠ್ಯ ಕಾಣ್ತಾ ಇದೆ, ಅದ್ರ ಜೊತೆಗೇನೆ ಈ ಹಾಡನ್ನು ಕೂಡ ನಾವು ಕೇಳ್ಬೋದು. ಕೇಳೋಣ ಆ ಹಾಡನ್ನು. ಒಬ್ಬ ಪ್ರಾಮಾಣಿಕ ವಕೀಲರ ಮನೋಭೀಷ್ಟ ಏನು ಅಂತ ನಮಗೆಲ್ಲ ಈಗ ಗೊತ್ತಾಗಿದೆ. ಇಲ್ಲಿ ಗಮನಿಸಬೇಕಾದ್ದೇನು ಅಂತಂದರೆ, ಈಗ ಒಂದು ಪುಸ್ತಕದಲ್ಲಿ ನೀವು ಈ ಗೀತೆಯನ್ನು ಓದಿದರೆ ಅದು ನಿಮ್ಮ ಮೇಲೆ ಯಾವ ಥರ ಪರಿಣಾಮ ಉಂಟು ಮಾಡ್ತಾ ಇತ್ತು ಅದು ಬೇರೆ. ಈ ಹಾಡನ್ನೇ ಎಲ್ಲೋ ದೂರ ನಿಂತ್ಕೊಂಡು ಕೇಳಿದು ನಾವು ಬೇರೆ ಏನೋ ಕೆಲಸ ಮಾಡ್ತಾ ಇದ್ದಾಗ ಹಾಡನ್ನು ಕೇಳಿಸ್ಕೊಂಡ್ರೆ ಅದು ನಮ್ಮ ಮೇಲೆ ಉಂಟು ಮಾಡ್ತಾ ಇದ್ದಂಥ ಪರಿಣಾಮ ಬೇರೆ. ಈಗ ತಾವೆಲ್ಲ ತದೇಕ ಚಿತ್ತದಿಂದ ಅದನ್ನು ನೋಡ್ತಾ ಇದ್ರಿ, ಅದನ್ನು ಕೇಳಿಸ್ಕೊಂಡ್ರಿ, ಆಗ ಅದು ಮಾಡಿದಂಥ ಪರಿಣಾಮನೇ ಬೇರೆ ಅಂತ ಬಹುಶಃ ನಿಮ್ಗೆ ಅನಿಸಿರುತ್ತೆ ಅಂತ ನಾನು ಅನ್ಕೋತೀನಿ. ಅದು ಈ ಬಹುಮಾಧ್ಯಮದ ಒಂದು ಶಕ್ತಿ, ಬಹುಮಾಧ್ಯಮದ ಶಕ್ತಿ. ಅದು ನಿಮ್ಮನ್ನು ಹಿಡಿದಿಡೋದಕ್ಕೆ, ಅಂದರೆ ಸಂವಹನಕಾರಂಗೂ ಮತ್ತು ಸಂವಹನಗೊಳ್ತಾ ಇರೋರ್ಗು ಮಧ್ಯದಲ್ಲಿರೋ ಕಂದರವನ್ನು ತುಂಬೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದು ಅದನ್ನು, ಆ ಸಾಮರ್ಥ್ಯವನ್ನು ನಮಗೆ ಕೊಡುತ್ತೆ. ಇಲ್ಲಿ ತಾವು ಗಮನಿಸ್ಬೋದು, ದತ್ತ ಸಂಸ್ಕರಣೆ ಅಂತ ನಾನು ಹೇಳಿದೆ. ಈ ಎಲ್ಲ ಸಾಲುಗಳು ಅಕಾರಾದಿಯಾಗಿ ಜೋಡಣೆ ಆಗಿದೆ. ಮೊದಲ ಸಾಲುಗಳು, ಎಲ್ಲ ಹಾಡುಗಳ ಮೊದಲನೇ ಸಾಲುಗಳು ಅಕಾರಾದಿಯಾಗಿ ಜೋಡಣೆ ಆಗಿರೋದನ್ನು ತಾವು ನೋಡಿದ್ದೀವಿ. ಹೀಗೆ ಈ ಸೌಲಭ್ಯಗಳೆಲ್ಲ ಇದರಲ್ಲಿ ಸಿಕ್ಕುತ್ತೆ. ಇನ್ನೊಂದು 2-3 ಸೌಲಭ್ಯ ಇದರಲ್ಲಿದೆ, ಅದನ್ನು ತೋರಿಸಿ ಇನ್ನೂ ಒಂದು 2-3 ನಿಮಿಷ ಈ ಪ್ರಾತ್ಯಕ್ಷಿಕೆಯನ್ನು ನಾನು ಮುಗಿಸ್ತೇನೆ. ಲೇಖಕರು ಅಂತ ಇದೆ. ಯಾರ್ಯಾರು ಲೇಖಕರದ್ದು ನಾವು ಇಲ್ಲಿ ಬಳಸ್ಕೊಂಡಿದ್ದೀವಿ ಹಾಡುಗಳನ್ನು ಅಂತಂದರೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ನನ್ನ ಸ್ನೇಹಿತರೊಬ್ಬರು SA ಮಂಜುನಾಥ್ ಅಂತ ರಿಸರ್ವ್ ಬ್ಯಾಂಕಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ಇದ್ರು. ಅವರು ನಮ್ಮ ಸು ಸುಬ್ರಹ್ಮಣ್ಯಂ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಒಂದು ಹಾಡನ್ನು ಹೀಗೆ ಬರೆದ್ರು, ಅದನ್ನು ಕೇಳೋಣ. ಗೋಳಿಸು ಎಂದೇ ನಿನ್ನಲಿ ಬಂದೆ, ಗೋಳಿಸು ಎಂದೇ ನಿನ್ನಲಿ ಬಂದೆ, ಶಿವನು ಕೋರಿ ನಾನಿಂದೆ, ಕೆರೆಯೋ ದಾಡಿಯನು ಮುಂತಾಮಿ, ಬೋಳಿಸು ಎಂದೇ ನಿನ್ನಲಿ ಬಂದೆ. ಮೋರೆಯ ಮೇಲೆ ಸೋಪಿನ ನೀರು ಸವರುತ ಸಾಗಿದೆ ನಿನ್ನಯ ಕರವು, ಮೋರೆಯ ಮೇಲೆ ಸೋಪಿನ ನೀರು ಸವರುತ ಸಾಗಿದೆ ನಿನ್ನಯ ಕರವು, ಬುರಬುರ ಎನ್ನುತ್ತ ನೊರೆ ಬಂದಿಹುದು, ಬುರಬುರ ಎನ್ನುತ್ತ ನೊರೆ ಬಂದಿಹುದು, ಕತಿಯ ಸಾಕಿಸು ನೀ ಮುಂಸಾಮಿ, ಕೆರೆಯೋ ದಾಡಿಯನು
ಮುಂಸಾಮಿ ಬೋಳಿಸು ಎಂದೇ ನಿನ್ನಲಿ ಬಂದೆ. ಕೆರೆದರು ಚೆನ್ನ ಕೊರೆದರು ಚೆನ್ನ ನಿನ್ನ ಶೇವದು ಮೋರೆಗೆ ಚೆನ್ನ. ಕೆರೆದರು ಚೆನ್ನ ಕೊರೆದರು ಚೆನ್ನ ನಿನ್ನ ಶೇವದು ಮೋರೆಗೆ ಚೆನ್ನ. ನಾನಿನ್ನ ಖಾಯಂ ಗಿರಾಕಿಯೋ ಅಣ್ಣ, ನಾನಿನ್ನ ಖಾಯಂ ಗಿರಾಕಿಯೋ ಅಣ್ಣ. ಸಿಂಗರಿಸೋ ನನ್ನ ಮುಂಸಾಮಿ ಕೆರೆಯೋ ದಾಡಿಯನು. ಮುಂಸಾಮಿ ಬೋಳಿಸು ಎಂದೇ ನಿನ್ನಲಿ ಬಂದೆ. ಶಿವನು ಕೋರಿ ನಾನಿಂದೆ ಕೆರೆಯೋ ದಾಡಿಯನು. ಮುಂಸಾಮಿ ಬೋಳಿಸು ಎಂದೇ ನಿನ್ನಲಿ ಬಂದೆ. ಈ ಪದ್ಯದ ಮೂಲ ಹಾಡನ್ನ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದಂತೆ. ಅವ್ರ ಕೈಗೇನಾದ್ರು ನಮ್ಮ ಮಂಜುನಾಥ್ ಸಿಕ್ಕಿದ್ರೆ ಅವ್ರ ಗತಿ ಏನಾಗ್ತಾ ಇತ್ತು ನನಗೆ ಗೊತ್ತಿಲ್ಲ. ಆಗ್ತಾ ಇತ್ತು ನೋಡಿ. ಅವಾಗಿನೂ ಅವ್ರಿಗೆ ಈ ಹಾಡು ಬರೆದ ಕಾಲಕ್ಕೆ ಮೆನ್ಸ್ ಬ್ಯೂಟಿ ಪಾರ್ಲರ್ಗಳೇನೂ ಇರಲಿಲ್ಲ. ಆದರೂ ಸಹಿತ ಅವರು ಸಿಂಗಲಿಸೋ ನನ್ನ ಮುನ್ಸ್ವಾಮಿ ಅಂತ ಬರೆದು ನಮ್ಮೆಲ್ಲರಿಗೂ ರಂಜನೆಯನ್ನ ನೀಡಿದ್ರು. ಹೇಗೆ ಇರಲಿ, ಆದರೆ ಅಣಕು ಹಾಡುಗಳ ವಸ್ತು ವೈವಿಧ್ಯ ಎಲ್ಲಿಂದ ಎಲ್ಲಿವರೆಗೂ ಹೋಗ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆಯ ನಿದರ್ಶನ ಅನ್ನೋ ಕಾರಣಕ್ಕೆ ನಾವು ಈ ಹಾಡನ್ನ ಹಾಕಿದ್ವಿ, ಆಯ್ಕೆ ಮಾಡ್ಕೊಂಡಿದ್ವಿ ನಾವು ಅಷ್ಟೇನೆ. ಹೀಗೆ ನಾವು ಯಾವ ಉದ್ದೇಶಕ್ಕೆ ಬೇಕಾದರೂ ಇದನ್ನು ಬಳಸ್ಕೋಬಹುದು. ಅಂದರೆ ಕೇವಲ ಮನರಂಜನೆಗೆ ಮಾತ್ರ ಇದನ್ನು ಬಳಸ್ಕೋಬೇಕು ಅಂತಲ್ಲ, ಇದು ಬಹುಶಃ ಹಲವು ಸಾಧ್ಯತೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಆಗ್ಲೇ ತೆರೆದಿಟ್ಟಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಬೇರೆ ಬೇರೆ ಉದ್ದೇಶಕ್ಕೆ ಎಷ್ಟು ಚೆನ್ನಾಗಿ ನಾವು ಈ ಕಂಪ್ಯೂಟರ್ ತಂತ್ರಜ್ಞಾನವನ್ನು ಬಳಸ್ಕೋಬಹುದು ಅನ್ನೋ ಒಂದು ಕಲ್ಪನೆ ನಿಮ್ಮ ಮನಸ್ಸಿಗೆ ಬರಲಿ ಅನ್ನೋ ಕಾರಣಕ್ಕೆ ಇದನ್ನು ತಮ್ಮ ಮುಂದಿಟ್ಟೆ. ಇನ್ನು ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಇದು ಮಾಡೋಲ್ಲ. ಹಾಗೆಯೇ ಈಗಾಯಿತು, ಈಗ ಶೈಕ್ಷಣಿಕ ಸಾಧನವಾಗಿ ನಾವು ಈ ಕಂಪ್ಯೂಟರ್ನ ಹೇಗೆ ಬಳಸ್ಕೋಬೋದು ಅನ್ನೋದಕ್ಕೆ ನಾವು ಮೊದಲು ನಮ್ಮ ಮಕ್ಕಳಿಗೆ ಅಕ್ಷರವನ್ನು ಕಲಿಸೋದಕ್ಕೆ ಒಂದು ಸಣ್ಣ ತಂತ್ರಾಂಶವನ್ನು ಮಾಡಿದ್ವಿ. ಇವತ್ತು ಅದು ಅನೇಕ ಜನ ಅದನ್ನು ಬಳಸ್ತಾ ಇದ್ದಾರೆ. ಅದನ್ನು ಇನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡುವಂಥ ಸಾಧ್ಯತೆ ಇದ್ದೇ ಇದೆ. ಆದರೂ ಸಹಿತ ನಾನು 1-2 ನಿಮಿಷ ಕಾಲ ಅದರ ಕಡೆ ತಮ್ಮ ಗಮನವನ್ನು ಸೆಳೆಯೋದಕ್ಕೆ ಇದು ಮಾಡ್ತೀನಿ. ಯಾಕೆಂದರೆ ಆ ಓದು, ಆ ಒಂದು ಚಿಕ್ಕನ್ನಲ್ಲಿ ನಾವು ಕನ್ನಡವನ್ನು ಚೆನ್ನಾಗಿ ಕಲಿತ್ರೆ, ವಿಶೇಷವಾಗಿ ಉಚ್ಚಾರಣೆಯನ್ನು ಕಲಿತ್ರೆ ನಮಗೆ ನಮ್ಮ ಉಚ್ಚಾರಣೆ ಸ್ಫುಟವಾಗಿರುತ್ತೆ. ಉಚ್ಚಾರಣ ದೋಷಗಳು ಇರೋದಿಲ್ಲ. ನಾವು ಅನ್ಕೋತೀವಿ, ಕೆಲವ್ರನ್ನ ನಾವು ಹಿಂದೆ ಗಮನಿಸಿ ಆಡ್ಕೋತಾ ಇರ್ತೀವಿ, ಇವ್ರು ಏನು ಆಕಾರಕ್ಕೆ ಆಕಾರ ಬಳಸ್ತಾರೆ, ಸರಿಯಾಗಿ ಮಾತು ಕೂಡ ಆಡೋಕ್ಕೆ ಬರೋದಿಲ್ಲ ಅಂತ. ಪಾಪ ಆದರೆ ಅದು ಅವ್ರ ತಪ್ಪಲ್ಲ. ಅವ್ರು ಚಿಕ್ಕನ್ನಲ್ಲಿ ಅದನ್ನು ಹೇಗೆ ಕೇಳಿರ್ತಾರೋ ಹಾಗೆ ಉಚ್ಚಾರಣೆ ಮಾಡೋದನ್ನು ಕಲ್ತ್ಕೊಂಡಿರ್ತಾರೆ ಅಷ್ಟೇ. ಅದರಿಂದ ನಾವು ನಮ್ಮ ಮಕ್ಕಳಿಗೆ ಸರಿಯಾಗಿ ಕಲಿಸ್ಬೇಕು ಅನ್ನೋದು ಗೊತ್ತಾಗಲಿ ಅನ್ನೋ ಕಾರಣಕ್ಕೂ ಇದನ್ನು ಮಾಡಿದ್ದೇವೆ. ಅದನ್ನು 1-2 ನಿಮಿಷ ತೋರಿಸ್ತೀನಿ, ಹೆಚ್ಚಿಗೆ ಹೊತ್ತು ನಾನೇನು ಇದಕ್ಕೆ ತಗೊಳ್ಳೋದಿಲ್ಲ. ಇನ್ನು ಒಂದು ಶಾಲೆಯ ವಾತಾವರಣಕ್ಕೆ ನಾವು ಹೋಗ್ತಾ ಇದ್ದೀವಿ. ಈಗ ಈ ಕನ್ನಡ ಅಕ್ಷರ ಕಲಿ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಶಿವಮೊಗ್ಗದಲ್ಲಿರೋ ಹುಡುಗರು ನಮಗೆ ಇದನ್ನು ಮಾಡಿಕೊಟ್ರು. ಒಬ್ಬ PUC ಓದ್ತಾ ಇದ್ದ, ಒಬ್ಬ 2ನೇ ವರ್ಷ ಇಂಜಿನಿಯರಿಂಗ್ ಓದ್ತಾ ಇದ್ದ. ಆ ಇಬ್ಬರು ಹುಡುಗರು ಸೇರಿ ಇದನ್ನು ಮಾಡಿಕೊಟ್ರು ನಮಗೆ. ಈ ಥರ ಶಾಲೆ ಇರೋದಿಲ್ಲ. ಮೇಷ್ಟ್ರು ಕೋಲ್ ಇಟ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಹುಡುಗರು ಕೋಲ್ ತೊಗೊಂಡ್ಬರ್ತಾ ಇದ್ರೆ ಸಾಕಪ್ಪ ಅಂತ ಶಾಲೆಗೆ ಹೋಗಬೇಕಾಗಿರುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಇಲ್ಲಿ ಸ್ವರಗಳು ಅಂತ ಕ್ಲಿಕ್ ಮಾಡಿದ್ರೆ ಹೀಗೆ ಬರುತ್ತೆ. ನಾವು ಎಲ್ಲ ಇದೇ ರೀತಿ ಒಂದು ಕರಿ ಹಲಗೆ ಮೇಲೆ ಬಿಳಿ ಸೀಮೆ ಸುಣ್ಣದಿಂದ ನಮ್ಮ ಮೇಷ್ಟ್ರು ಬರಿತಾ ಇದ್ರು. ಹೀಗೆ ತಿದ್ದಿ ಅದನ್ನು ಹೇಳಿ ಕಲ್ತ್ಕೋತಾ ಇದ್ವಿ. ಆದರೆ ಇವತ್ತು ನೋಡಿ, ಮಕ್ಕಳು ಒಂದು ಆಟ ಅನ್ನೋ ಥರದಲ್ಲಿ ಇದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತ ಎಷ್ಟು ಸತಿ ಬೇಕಾದರೂ ಆ ಮಗು ಇದನ್ನೇ ಕೇಳ್ಬೋದು. ಕೇಳಿ ಬೇಜಾರಾಗಿ ಅದಾಗಲೇ ಮನಸ್ಸಿಗೆ ಬಂದು ಮುಂದಕ್ಕೆ ಹೋಗ್ಬೇಕಷ್ಟೇ. ಕಂಪ್ಯೂಟರ್ಗೆ ಏನು ಬೇಜಾರಾಗೋಲ್ಲ ಎಷ್ಟು ಸತಿ ಮಾಡಿದ್ರು. ಮೇಷ್ಟ್ರಿಗೆ ಅದೇ 4 ಸತಿ ಕೇಳೋದಲ್ಲ, 2ನೇ ಸತಿ ಕೇಳಿದ್ರೆ ಬೇಜಾರು. ಇವಾಗ ಅಷ್ಟು ಇದಿರುತ್ತೆ. ಹಾಗೇನೆ ಮುಂದಕ್ಕೆ ನೋಡಿ, ಆಕಾಶ.
ಅಂದರೆ ಇಲ್ಲಿ ಏನೇನಾಯಿತು ಅನ್ನೋದನ್ನು ತಾವು ಗಮನಿಸಿರ್ಬೇಕು. ಇದು ಸಹ ಒಂದು ಬಹುಮಾಧ್ಯಮ ಅನ್ವಯ. ನಾವು ಆ ಅನ್ನೋದನ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಕಾಶ ಆ ಅಂತ ಹೇಳಿ ನಮಗೆ ಆ ಸ್ವರದ ಉಚ್ಚಾರಣೆ ಸ್ಫುಟವಾಗಿ ಕೇಳಿಸ್ತು. ಅದು ಬರೆಯೋದು ಹೇಗೆ ಅಂತ ನಮಗದು ತೋರಿಸ್ಕೊಡ್ತು. ಜೊತೆಗಲ್ಲಿ ಆಕಾಶದ ಒಂದು ಚಿತ್ರ ಇದೆ, ಅಲ್ಲಿ ಆಕಾಶ ಅಂತ ಪದ ಬರೆದಿದೆ. ಆ ಪದ ಓದೋದಕ್ಕೆ ಇನ್ನೂ ಮಕ್ಕಳಿಗೆ ಆಗೋದಿಲ್ಲ, ಆದರೆ ದೊಡ್ಡವರು ಅದನ್ನು ಓದಿ ಅದರ ಪರಿಚಯವನ್ನು ಮಾಡಿಕೊಡ್ಬೋದು. ಹಾಗೆಯೇ ಇಂಗ್ಲೀಷ್ನಲ್ಲಿ ಸ್ಕೈ ಅಂತಲೂ ನಾವು ಹಾಕಿದ್ದೀವಿ, ಒಂದು ಪರ್ಯಾಯ ಪದ ಇದೆ. ಆಮೇಲೆ ಇಂಗ್ಲೀಷಲ್ಲಿ ಅದನ್ನು ಬರೆಯೋದು ಹೇಗೆ ಅಂತ ನಾವು ಹಾಕಿದ್ದೀವಿ. ಇದೇನಪ್ಪ ಕನ್ನಡ ಗಣಕ ಪರಿಷತ್ತು ಈ ಥರದ್ದು ಮಾಡಿದ್ದಾರೆ ಅಂದರೆ ನಮಗೆ ಇಂಗ್ಲೀಷ್ ಭಾಷೆಯ ಜ್ಞಾನದ ಬಗ್ಗೆ ನಮಗೇನು ತಕರಾರಿಲ್ಲ. ನಮ್ಮ ಹುಡುಗರು ಕನ್ನಡವನ್ನು ಮರಿಬಾರ್ದು ಅನ್ನೋದಷ್ಟೇ ನಮ್ಮ ಕಾಳಜಿ. ಇಂಗ್ಲೀಷ್ ಕಲ್ತ್ಕೊಳ್ಳಿ. ಜೊತೆಗೆ ಇದನ್ನು ನಾವು ಹೇಗೆ ರೂಪಿಸಿದ್ದೀವಿ ಅಂತಂದರೆ, ಯಾರಾದರೂ ಬೇರೆ ಭಾಷೆಯವರು ಬಂದು ಇಲ್ಲಿ ಕನ್ನಡವನ್ನು ಕಲಿಬೇಕು ಅಂತಂದರೆ ಆ ಕನ್ನಡವನ್ನು ಕಲಿಸೋದಕ್ಕೆ ಒಬ್ಬೊಬ್ಬರಿಗೆ ಇಬ್ಬಿಬ್ಬರಿಗೆ ಕಲಿಸೋದಕ್ಕೆ, ಆಮೇಲೆ ಬೇರೆ ಬೇರೆ ಸಮಯದಲ್ಲಿ ಹೋಗಿ ಕಲಿಸೋದಕ್ಕೆ ಯಾವ ಸರಿಯಾದ ವ್ಯವಸ್ಥೆನೂ ಇಲ್ಲ. ಆದರೆ ಇದನ್ನು ಒಂದು ಅಂತರ್ಜಾಲದಲ್ಲಿಟ್ಟು ಅಥವಾ CD ಮೂಲಕ ಅವ್ರಿಗೆ ತಲುಪಿಸಿದ್ರೆ ಅವರು ಅಂಥವ್ರು ಕೂಡ ಇದನ್ನು ಕಲ್ತ್ಕೋಬೋದು. ಅವ್ರಿಗೆ ಈ ಇಂಗ್ಲೀಷ್ನಲ್ಲಿ ಬರೆದಿರೋದು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸಿ ಇದನ್ನು ಮಾಡಿದ್ವಿ. ಸಾಮಾನ್ಯಕ್ಕೆ ಎಲ್ಲ ಪಠ್ಯ ಪುಸ್ತಕಗಳಿಂದಲೇ ನಾವು ತಗೋತೀವಿ. ಉದಾಹರಣೆಗೆ ತಾವೆಲ್ಲ ಓದ್ತಾ ಇದ್ದಾಗಲೂ ರು ಅಂದರೆ ಋಷಿ ಅಂತಲೇ ಬರ್ತಾ ಇತ್ತು ಅಂತ ಕಾಣುತ್ತೆ. ಇಲ್ಲೂ ಅದೇನೇ ಇದೆ. ಎ ಅಂತ ಕ್ಲಿಕ್ ಮಾಡಿದಾಗ ಸಾಮಾನ್ಯಕ್ಕೆ ಎಲೆ ಅಂತಲೋ ಏನೋ ಒಂದು ಬರ್ತಾ ಇತ್ತು. ಆದರೆ ಏನು ಬರುತ್ತೆ ನೋಡೋಣ. ಎಮ್ಮೆ. ಎಷ್ಟು ಸಂತೋಷ ಆಯಿತು ನೋಡಿ. ನಮ್ಮನ್ನೇ ನಮ್ಮ ತಾಯಿ ತಂದೆಯವರು ಎಮ್ಮೆ ಅಂತ ಕರಿತಾ ಇದ್ದಿದ್ದ ಒಂದು ನೆನಪಿಗೆ ಅದು ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಅಂದರೆ ಈ ಥರ ಯಾಕೆ ಇಟ್ಕೊಂಡಿದ್ದೀವಿ ಅಂತಂದರೆ ಮಕ್ಕಳಿಗೆ ಗೊತ್ತಿರುತ್ತೆ ಇದೇನು ಬೈಗುಳದ ಪದ ಅಲ್ಲ, ಏನೋ ಪ್ರೀತಿಯಿಂದ ನನ್ನನ್ನು ಕರೀತಾರೆ ಅಂತ. ಅವು ಏನು ಮಾಡುತ್ತವೆ, ಮಕ್ಕಳು ಒಂದು ಪದ ಭಂಡಾರವನ್ನು ನಿರ್ಮಾಣ ಮಾಡ್ಕೊಳುತ್ತವೆ ಆ ವಯಸ್ಸಿನಲ್ಲಿ. ಅಂಥದ್ರಲ್ಲಿ ಇದು ಸೇರ್ಕೊಂಡ್ಬಿಡುತ್ತೆ. ಹಾಗೆ ಸೇರ್ಕೊಂಡಿದ್ರಿಂದಲೇ ಎಷ್ಟೋ ವರ್ಷ ಆದಮೇಲೆ ಆ ಪದ ನಮಗೆ ಈ ಥರ ಸನ್ನಿವೇಶದಲ್ಲಿ ಕೇಳಿದಾಗ ಒಂದು ಆಪ್ತತೆ ಅದ್ರ ಜೊತೆಗೆ ನಮಗೆ ಒದಗುತ್ತೆ, ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ. ಮಕ್ಕಳು ಇನ್ನಷ್ಟು ಹತ್ರ ಬರ್ತಾರೆ, ಕಲಿಯೋದನ್ನ ಇನ್ನೂ ಸುಲಭ ಮಾಡ್ಕೋತಾರೆ. ಕಲಿಸೋರಿಗೆ ಭಾಳ ಸುಲಭ ಆಗಿಬಿಡುತ್ತೆ ಅದು. ಹೀಗೆ ನಾವು ಯಾವುದಕ್ಕೆ ಬೇಕಾದರೂ ಈ ತಂತ್ರಜ್ಞಾನನ ಬಳಸ್ಕೋಬೋದು. ಇಲ್ಲಿ ನೀವು ನೋಡ್ಬೋದು ಚಿತ್ರ, ಇದು ಪ್ರತಿಯೊಂದನ್ನು ನಾವು ಬಳಸಿದ್ದೇವೆ. ಇಲ್ಲಿ ಪಠ್ಯ ಇದೆ, ಚಿತ್ರ ಇದೆ, ಅನಿಮೇಷನ್ ಇದೆ, ಧ್ವನಿ ಇದೆ. ಹೀಗೆ ನಿಜವಾಗ್ಲೂ ಒಂದು ಬಹುಮಾಧ್ಯಮದ ಒಂದಿದೆ. ಇದು ಇವತ್ತು ಅನೇಕ ಜನ ಈ ಥರದ್ದು ಬೇಕಾದಷ್ಟು ಮಾಡಿಲ್ಲ ಅಂತಿಲ್ಲ. ಆದರೆ ಅದೆಲ್ಲ ಕಾರಣ ಆಗಿದ್ದು ಈ ತಂತ್ರಜ್ಞಾನವೇ, ಮಾಹಿತಿ ತಂತ್ರಜ್ಞಾನವೇ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಅಂದರೆ ಈಗಲೂ ಈ ಥರದ ಬೇಕಾದಷ್ಟು ಸಾಧನಗಳನ್ನು ರೂಪಿಸುವಂಥ ಅಗತ್ಯ ಇವತ್ತಿಗೂ ಇದೆ. ನಮ್ಮ ಹೊಸ ಪೀಳಿಗೆಯ ಜನ ಇದನ್ನು ಕೈಗೆ ತಗೊಂಡು ಇನ್ನಷ್ಟು ಹೆಚ್ಚು ಸಾಧನಗಳನ್ನು ಅವರು ರೂಪಿಸಲಿ ಅನ್ನೋದನ್ನೇ ನಮ್ಮ ಆಶಯ. ಇದು ಕೇವಲ ನಾವು ಹಿಂದೆ ಮಾಡಿದಂಥ ಒಂದು ಮಾದರಿ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮಿಕ್ನದ್ದೆಲ್ಲ ಏನೋ ಹಾಗೇನೆ ಇರುತ್ತೆ. ನಾನು ಹೆಚ್ಚಿಗೆ ಅದರ ಬಗ್ಗೆ ಹೋಗೋದಿಲ್ಲ, ಯಾಕೆಂದರೆ ಸಮಯ ಅಷ್ಟೊಂದು ಇರೋದಿಲ್ಲ. ಹಾಗಾಗಿ ಇದು ಸುಮ್ಮನೆ ಒಂದು ಮಾದರಿ ಅಂತ ತೋರಿಸಿ. ಇದು ಈ ತಂತ್ರಾಂಶ ನಮ್ಮ ಅಂತರ್ಜಾಲ ತಾಣದಲ್ಲಿ ಉಚಿತವಾಗಿ ಲಭ್ಯ ಇದೆ. kagapa.in ಅಂತ, KAGAPA.in ಅಂತ. ಆಮೇಲೆ ಬೇಕಾದ್ರೆ ನಾನು ತಿರ್ಗಾ ಇನ್ನೊಂದ್ಸತಿ ಹೇಳ್ತೇನೆ. ಯಾರು ಬೇಕಾದರೂ ಇದನ್ನು ಬಳಸ್ಕೊಂಡು ತಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ವಿದೇಶದಲ್ಲಿರೋವಂಥ ಮಕ್ಕಳಿಗೆ ಇದನ್ನು ಕಲಿಸೋದಕ್ಕೆ ಒದಗಿಸ್ಬೋದು. ಯಾರು ಬೇಕಾದರೂ ಇದನ್ನು ಒದಗಿಸ್ಬೋದು. ಹೀಗೆ ನಾವು ಮಾಡ್ತಾ ಇದ್ದಾಗ ಒಂದು ಸತಿ ಈ ಕನ್ನಡ ಸಂಸ್ಕೃತಿ ಇಲಾಖೆಯವರು ಒಂದು ಅಂತರ್ಜಾಲ ತಾಣವನ್ನು ನಮಗೆ ಮಾಡಿಕೊಡಿ ಅಂತ ಕೇಳಿದ್ರು. ಸಾಹಿತ್ಯ ಪರಿಷತ್ನವರು ನಮಗೆ ನೀವು ಏನು ಕೆಲಸವನ್ನು ನೀವು ಮಾಡಿಕೊಡ್ಬೋದು ಅಂತ ಕೇಳಿದ್ರು. ಕನ್ನಡ ಸಂಸ್ಕೃತಿ ಇಲಾಖೆಗೆ ನಾವು ಒಂದು ಅಂತರ್ಜಾಲ ತಾಣವನ್ನು ಮಾಡಿಕೊಟ್ವಿ. ಅದು kasani.org ಅಂತ ಹೇಳಿ ಮಾಡಿಕೊಟ್ವಿ. ಅದು ಇವಾಗ ಬೃಹದಾಕಾರವಾಗಿ ಬೆಳೆದವರು ಅನೇಕ ವಿಷಯಗಳನ್ನು ಅದರಲ್ಲಿ ತಂದು ಅನೇಕ ಅವರ ಪ್ರಕಟಣೆಗಳನ್ನು ಕೂಡ ಈಗ ಅದರಲ್ಲಿ ಇಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ನಾವು ಪ್ರಾರಂಭ ಮಾಡಿದಾಗ ಬಹಳ ಕಷ್ಟ ಇತ್ತು ಅದನ್ನು ಮಾಡೋದು. ಅಂದರೆ ಈ ಅಂತರ್ಜಾಲ ತಾಣಗಳನ್ನು ವೀಕ್ಷಿಸೋದಕ್ಕೆ ನಾವು ಒಂದು ತಂತ್ರಾಂಶ ಬಳಸ್ತೀವಲ್ಲ, ವೀಕ್ಷಕ ತಂತ್ರಾಂಶಗಳು ಅಥವಾ ಬ್ರೌಸರ್ಸ್ ಅಂತ ನಾವು ಅದಕ್ಕೆ ಕರಿತೇವೆ. ಈ ಬ್ರೌಸರ್ಸ್ ಅನ್ನೋದು ನಮ್ಮ ಭಾಷೆಯನ್ನು ಬೆಂಬಲಿಸ್ತಾ ಇರಲಿಲ್ಲ. ಹೆಚ್ಚಿಗೆ ಬೇರೆ ಬೇರೆ ಯುರೋಪಿಯನ್ ಭಾಷೆಗಳನ್ನ ಅದು ಬೆಂಬಲಿಸ್ತಾ ಇತ್ತು, ಆದರೆ ಕನ್ನಡವನ್ನು ಬೆಂಬಲಿಸ್ತಾ ಇರಲಿಲ್ಲ. ಅದಕ್ಕೆ ನಾವು ಬೇರೆ ಒಂದು ವಿಶೇಷವಾದಂಥ ಸೌಲಭ್ಯ ಫ್ಲ್ಯಾಶ್ ಅಂತ ಇತ್ತು, ಅದನ್ನು ಬಳಸ್ಕೊಂಡು ಅದರೊಳಗಿಟ್ಟು ಆ ಮೂಲಕ ಕನ್ನಡವನ್ನು ನಾವು ಕಾಣಿಸ್ಬೇಕಾಗಿತ್ತು. ಆದರೂ ಸಹ ನಾವು ಕನ್ನಡದಲ್ಲಿ ಮಾಡಿದಂಥ ಒಂದು ಅಂತರ್ಜಾಲ ತಾಣ ಏನಿದೆ ಅದರ ವಿಶೇಷ ಏನಪ್ಪ ಅಂದರೆ ಎಲ್ಲ ಟೆಕ್ಸ್ಟ್ ಆಗಿರ್ತಾ ಇತ್ತು. ನಮ್ಮ ಫಾಂಟ್ ಏನಾರು, ಅಕ್ಷರ ಶೈಲಿ ಏನಾರು ನಿಮ್ಮ ಕಂಪ್ಯೂಟ್ರಲ್ಲಿದ್ದರೆ ನೀವೆಲ್ಲ ಕಾಪಿ ಮಾಡಿ ನಿಮ್ಮ ಕಂಪ್ಯೂಟ್ರಲ್ಲಿ ಒಂದು ಕಡದಕ್ಕೆ
ಪೇಸ್ಟ್ ಮಾಡ್ಕೋಬೋದು, ಅಂಟಿಸ್ಕೋಬೋದು, ನೀವು ಅದನ್ನು ಬೇರೆ ಯಾವ ರೀತಿನಾದ್ರು ಉಪಯೋಗಿಸ್ಕೋಬೋದು ಅನ್ನೋ ಥರದಲ್ಲಿ ಇತ್ತು ಅದು. ಆ ನಿಟ್ಟಿನಲ್ಲಿ ಕನ್ನಡ ಗಣಕ ಪರಿಷತ್ತು ಅನೇಕ ಮೊದಲನೇ ಕೆಲಸಗಳನ್ನು ಮಾಡಿದೆ ಅಂತ ಹೇಳೋಕ್ಕೆ ಸಂತೋಷ ಆಗುತ್ತೆ. ಸಾಹಿತ್ಯ ಪರಿಷತ್ನವ್ರು ಕೇಳಿದ್ರಲ್ಲ, ಅವರು ನೀವು ನಮಗೆ ಏನು ಮಾಡಿಕೊಡ್ತೀರಿ ಅಂತ ಕೇಳಿದ್ರು. ಅವರಿಗೆ ನಾವು ಅವರ ಸಂಕ್ಷಿಪ್ತ ನಿಘಂಟು ಅಂಥೇಳಿ ಒಂದು ನಿಘಂಟು ಪ್ರಕಟಣೆ ಮಾಡಿದರು. ಅದನ್ನು ಒಂದು CD ರೂಪಕ್ಕೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಅಲ್ಲೂ ಈ ದತ್ತ ಸಂಸ್ಕರಣೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಪದಗಳಿಗೆ ಅರ್ಥಗಳನ್ನು ಹುಡುಕೊಳ್ಳುವಂಥದ್ದೆಲ್ಲ ಬೇಕಾಗುತ್ತೆ. ಅದನ್ನು ಅವ್ರಿಗೆ ಮಾಡಿಕೊಟ್ವಿ. ಅದು ಈಗಲೂ ಅದಕ್ಕೆ ಬೇಡಿಕೆ ಇದೆ. ಆದರೆ ಪರಿಷತ್ತು ಅದನ್ನು ಇನ್ನೊಂದು ಸತಿ ಆ CDಗಳನ್ನು ಮಾಡೋದಕ್ಕೆ ಮಾಡ್ತಾರೆ. ಈಗ ಅವರು ಅವರ ದೊಡ್ಡ ನಿಘಂಟು 8 ಸಂಪುಟಗಳ ನಿಘಂಟನೇ ಅಂತರ್ಜಾಲದಲ್ಲಿ ಇರಿಸುವಂಥ ಒಂದು ಯೋಜನೆಯಲ್ಲಿ ತೊಡ್ಕೊಂಡಿದ್ದಾರೆ. ಹಾಗಾಗಿ ಈ ಸಣ್ಣ ನಿಘಂಟಿನ ಅದನ್ನು ತಿರ್ಗಾ ಪ್ರಕಟಣೆ ಮಾಡುವಂಥ ಅಗತ್ಯ ಇಲ್ಲ ಅಂತ ಭಾವಿಸಿರ್ಬೋದು ಬಹುಶಃ. ಹಾಗೆ ಅದು ಇವಾಗ ಲಭ್ಯ ಇಲ್ಲ. ನಮ್ಮ ಹತ್ರ ಇದೆ, ಒಂದು ಮಾದರಿ ಮಾತ್ರ ನಮ್ಮ ಹತ್ರ ಇದೆ. ಆದರೆ ಅದಕ್ಕಿಂತ ಮುಂದೆ ನಾವು ಏನು ಮಾಡಿದ್ವಿ ಅನ್ನೋದು ಇನ್ನೂ ಸ್ವಲ್ಪ ಕುತೂಹಲದ ಸಂಗತಿ. ಹಾಗೆಯೇ ನಾವು ಸಾಹಿತ್ಯ ಪರಿಷತ್ಗೆ ಹೇಳಿದ್ವಿ, ನೋಡೋಣ ಒಂದು ಹಳಗನ್ನಡದ ಕಾವ್ಯವನ್ನು ಈ ಮಾಹಿತಿ ತಂತ್ರಜ್ಞಾನದ ಮೂಲಕ ನಾವು ಜನರ ಮುಂದೆ ಇಟ್ಟರೆ ಅದು ಹೇಗಿರ್ಬೋದು ಅಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಆಗ ಅವರು ಸರಿ, ಆದರೆ ಯಾವುದು ಮಾಡ್ತೀರಿ, ಏನು ಮಾಡ್ತೀರಿ ನಮ್ಗೆ ಹೇಳಬೇಕು, ಯಾವ ಪಠ್ಯವನ್ನು ನೀವು ಬಳಸ್ತೀರಿ ಅದನ್ನೆಲ್ಲ ನಮ್ಗೆ ಹೇಳಬೇಕು, ಯಾರು ಮಾಡ್ತಾರೆ ಅದನ್ನೆಲ್ಲ ಅಂತೆಲ್ಲ ವಿವರಗಳನ್ನು ಕೊಡಬೇಕು ಅಂತ ಕೇಳಿದ್ರು. ನಾವು ಆಗ ಅವರೇನೆ ಪಂಪನ 2 ಕಾವ್ಯಗಳನ್ನು, ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣವನ್ನು ಗದ್ಯಾನುವಾದ ಸಹಿತ ಪ್ರಕಟಿಸಿದರು. ಸಾಹಿತ್ಯ ಪರಿಷತ್ತೇ ಪ್ರಕಟಿಸಿತ್ತು. ಒಂದು ಅನಂತರಂಗಾಚಾರ್ಯ ಮಾಡಿದರು, ಇನ್ನೊಂದು ಕೈಪು ಲಕ್ಷ್ಮೀ ನರಸಿಂಹ ಶಾಸ್ತ್ರಿ ಅನ್ನೋರು ಮಾಡಿದರು. ಆದಿಪುರಾಣವನ್ನು ಅವರು ಮಾಡಿದರು. ಅದನ್ನು ಇಟ್ಕೊಂಡು ನಾವೇನು ಮಾಡಿದ್ವಿ, ಈ ಪಂಪನ 2 ಕಾವ್ಯಗಳನ್ನು ಈ ಮಾಧ್ಯಮದ ಮೂಲಕ ಪ್ರಸ್ತುತಪಡಿಸಿದ್ರೆ ಹೇಗಿರ್ಬೋದು ಅನ್ನೋ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಅದರ ಒಂದು ಪ್ರಾತ್ಯಕ್ಷಿಕೆಯನ್ನು ತಮ್ಮ ಮುಂದೆ ಇಡ್ತೇನೆ. ಪ್ರಕಾಶ್ ಅವರು ಪಂಪನ 2 ಹಾಡುಗಳನ್ನು ಹಾಡಿದ್ರು. ಅದನ್ನು ನಾವು ಇದಕ್ಕೆ ಬಳಸ್ಕೊಂಡ್ವಿ. ಆ ಸಿಡಿಯಲ್ಲಿ ಅವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸಿದ್ದೇವೆ. ಹಾಡು ಬಹಳ ಇಂಪಾಗಿದೆ. ಸಮಯ ಮುಂದಕ್ಕೆ ಹೊಟ್ಟೋಗ್ತಾ ಇದೆ ಅನ್ನೋ ಕಾರಣಕ್ಕೆ ನಾನು ಅದನ್ನ ನಿಲ್ಲಿಸಿ ಮುಂದಕ್ಕೆ ಹೋಗ್ತಾ ಇದ್ದೇನೆ. ದಯವಿಟ್ಟು ಬೇಸರಿಸಬಾರ್ದು, ರಸಭಂಗ ಮಾಡಿದೆ ಅಂತ ತಾವು ಭಾವಿಸಬಾರ್ದು. ಹೀಗೆ ನಮ್ಮ ಮುಖಪುಟದಲ್ಲಿ 2 ಕಾವ್ಯಗಳ ಶೀರ್ಷಿಕೆಗಳು ಕಾಣುತ್ತೆ. ನಾವು ಯಾವುದನ್ನು ಬೇಕಾದರೂ ಆಯ್ಕೆ ಮಾಡ್ಕೋಬೋದು. ಉದಾಹರಣೆಗೆ ಪಂಪ ಭಾರತವನ್ನು ನಾವೇನಾದ್ರು ಆಯ್ಕೆ ಮಾಡಿಕೊಂಡ್ರೆ, ಪಂಪ ಭಾರತದ ಮೊದಲನೇ ಆಶ್ವಾಸದ ಮೊದಲನೇ ಪದ್ಯ, ಅದಕ್ಕೆ ಸಂಬಂಧಿಯಾಗಿರೋ ವಿವರಗಳು ಇರುವಂಥ ಪುಟಕ್ಕೆ ನಮ್ಮನ್ನು ಈ ತಂತ್ರಾಂಶ ಕರ್ಕೊಂಡು ಹೋಗುತ್ತೆ. ಇದು ಒಂದು ಅನ್ವಯ ತಂತ್ರಾಂಶ. ಇದು ಕಂಪ್ಯೂಟ್ರಲ್ಲಿ ಮಾತ್ರ ಬಳಸೋಕ್ಕೆ ಆಗತ್ತೆ ಅನ್ನೋದು ತಮ್ಮ ಗಮನದಲ್ಲಿ ಇರಬೇಕು. ಕಂಪ್ಯೂಟರ್ ಇಲ್ಲದೆ ಹೋದರೆ ಬರೀ ನಾವು ಟಿವಿನಲ್ಲಿ ನೋಡೋಕ್ಕೆ ಸಾಧ್ಯ ಇರೋದಿಲ್ಲ. ಕಂಪ್ಯೂಟ್ರಲ್ಲಿ ನಾವು ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೋಬೇಕು, ಅಂದರೆ ಅನುಸ್ಥಾಪನೆ ಮಾಡ್ಕೋಬೇಕು. ಆ ನಂತರ ಇದನ್ನು ಬಳಸಬೇಕು. ಇಲ್ಲಿ ತಾವು ಗಮನಿಸ್ಬೋದು, ಮೊದಲನೇ ಚೌಕದಲ್ಲಿ ಮೊದಲನೇ ಪದ್ಯ ಇದೆ. ಆ ಪದ್ಯಕ್ಕೆ ಇಲ್ಲಿ ಕೆಳಗಡೆ ಗದ್ಯಾನುವಾದ, ಇದು ಸಾಹಿತ್ಯ ಪರಿಷತ್ನವ್ರು ಕೊಟ್ಟಿದ್ದು. ಈ ಕಡೆ ಪಕ್ಕದಲ್ಲಿರುವಂಥದ್ದು ನಮ್ಮ DL ನರಸಿಂಹಾಚಾರ್ಯ ಅವರು, ಕನ್ನಡದ ಖ್ಯಾತ ವಿದ್ವಾಂಸರಾದಂಥ DLN ಅವರು ಬರೆದಿರುವಂಥ ಪಂಪ ಭಾರತ ದೀಪಿಕೆಯಿಂದ ಈ ಪದ್ಯಕ್ಕೆ ಇರೋವಂಥ ಅಳವಡಿಸಿಟ್ಟಿರುವಂಥ ಭಾಗ. ಹೀಗಾಗಿ ಪಂಪನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಯಾವ ರೀತಿಯಲ್ಲೂ ಕಷ್ಟ ಆಗಬಾರ್ದು, ಅದರ ಸ್ವಾರಸ್ಯ ನಮಗೆ ಬಿಟ್ಟು ಹೋಗಬಾರ್ದು. ಪ್ರತಿ ಪದದ ಅರ್ಥವನ್ನು ನಾವು ತಿಳ್ಕೊಬೇಕಾದ್ರೆ ಸಹಾಯ ಇರಲಿ ಅನ್ನೋಕ್ಕೋಸ್ಕರ ಒಂದು ಕೈಪಿಡಿಯ ರೀತಿಯಲ್ಲಿ ಅವರು ಇದನ್ನು ಪ್ರತಿಯೊಂದು ಪದಕ್ಕೂ ಅನೇಕ ಕಡೆ ಬೇರೆ ಬೇರೆ ಚರ್ಚೆಗಳನ್ನು ಕೂಡ ಪ್ರೊಫೆಸರ್ DLN ಅವರು ಮಾಡಿದ್ದಾರೆ. ಅದೆಲ್ಲ ವಿದ್ವಾಂಸರಾದ ತಮಗೆ ಗೊತ್ತೇ ಇದೆ. ಅದು ಪ್ರತಿಯೊಂದು ಪದ್ಯಕ್ಕೂ ನಮಗೆ ಹೀಗೆ ಸಿಕ್ಕುತ್ತೆ. ಹಾಗೆಯೇ ನೋಡಿ, ಮುಂದಕ್ಕೆ ಹೋಗ್ತಾ ಇದ್ದರೆ ಇಲ್ಲಿ ಸುಮ್ಮನೆ ಒಂದು ಆರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪುಟ ತಿರುಗಿಸೋದಿಲ್ಲ. ಸುಮ್ಮನೆ ಒಂದು ಬೆರಳು ತುದಿಯಲ್ಲಿ ಒಂದು ಸತಿ ಮುಟ್ತಾ ಇದ್ದರೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಹೀಗೆ ಹೋಗ್ತಾ ಇರುತ್ತೆ. ಮತ್ತೆ ಹಿಂದಕ್ಕೆ ಬರಬೇಕು, ಹೀಗಿರುತ್ತೆ. ಇಲ್ಲಿ
ಆಶ್ವಾಸಗಳು ಯಾವುದಾದ್ರು ಬೇರೆ ದಿಕ್ಕೆ ಹೋಗಬೇಕು ಅಂತಂದರೆ ಇಲ್ಲಿ ಆಶ್ವಾಸಗಳ ಒಂದು ಪಟ್ಟಿ ಇರುತ್ತೆ. ಅದರಲ್ಲಿ ನೀವು ಯಾವ ಆಶ್ವಾಸ ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೋಬೋದು. ಆಯ್ಕೆ ಮಾಡಿಕೊಂಡು ಅದನ್ನು ಕ್ಲಿಕ್ ಮಾಡಿದ್ರೆ ಅದರ ಮೊದಲನೇ ಪದ್ಯಕ್ಕೆ ತಾವು ಹೋಗ್ತೀರಿ. ಇಲ್ಲಿ ಪದ್ಯಗಳ ಇದು ಹೋಗ್ಬೋದು. ಹಾಗೆಯೇ ಇಲ್ಲೇನಾದ್ರು ಧ್ವನಿ ಅಂತ ಇದೆ ಅಂತಂದರೆ ಒಂದು ಧ್ವನಿಯ ಸೌಲಭ್ಯ ಇದೆ ಅಂತ ತಾವು ಭಾವಿಸ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗಿಲ್ಲಿ ಕಾಣುತ್ತೆ. ಇದು ಇಲ್ಲಿ ಎರಡು ರೀತಿಯ ಸೌಲಭ್ಯ ಇರೋದನ್ನು ತಾವು ನೋಡ್ತೀರಿ. ಒಂದು ಗಮಕ ಮತ್ತು ವಾಚನ ಅಂತ. ಇನ್ನೊಂದು ಸೌಲಭ್ಯ ಗಾಯನ ಅಂತ ಇದೆ. ಅದು ಸ್ಫುಟವಾಗಿದ್ದರೆ ಮಾತ್ರ ಅದು ಲಭ್ಯ ಇದೆ ಅಂತ ಅನ್ಕೋಬೇಕು. ಈಗ ಅದು ಗಾಯನ ಅನ್ನೋದು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಆದ್ದರಿಂದ ಅದು ಈ ಪದ್ಯಕ್ಕೆ ಅದು ಇಲ್ಲ ಅಂತ ತಾವು ಭಾವಿಸ್ಬೇಕು. ಈಗ ಗಮಕವನ್ನು ತಾವು ಕೇಳ್ಬೋದು. ನಾವು ಇದನ್ನು ಮಾಡಿದಾಗ ಪಕ್ಕದಲ್ಲೇ ಗಮಕ ಕಲಾ ಪರಿಷತ್ತು ಕೂಡ ಇಲ್ಲೇ ಇತ್ತು. ಅಲ್ಲಿ ಕಾರ್ಯದರ್ಶಿಯಾಗಿದ್ದಂಥ GS ನಾರಾಯಣ ಅವರು ಈ ಪದ್ಯವನ್ನು ನಮ್ಗೆ ಹಾಡಿಕೊಟ್ರು. ಹಾಗಾಗಿ ನಮ್ಮ ಸೌಕರ್ಯಗಳೆಲ್ಲ ಇಲ್ಲಿ ಸಿಕ್ತು. ಅವಾಗ ನಾರಾಯಣನಾದ ಎನಗೀಗೆ ಅರಿಕೆ ಸರಿ ಸೌಖ್ಯ ಕೋಟಿಯಂ. ಪಂಪ 1100 ವರ್ಷದ ಹಿಂದೆ ಬರೆದಿರ್ಬೋದು. ಯಾರಾದರೂ ಗಮಕಿಗಳು ಹೀಗೆ ಪದವಿಭಾಗ ಮಾಡಿ ಹೇಳಿದ್ರೆ ಅದೇನು 1100 ವರ್ಷದ್ದೇನೆಲ್ಲ ನಾವು ಬಳಸ್ತಾ ಇರೋ ಕನ್ನಡವೇ ಅಂತ ನಮಗೆ ಅನಿಸುತ್ತೆ. ಅದರಿಂದ ಹಳಗನ್ನಡ ಅಂತಂದರೆ ಎಲ್ಲೋ ದೂರದಲ್ಲಿರೋದು ಅಂತ ನಾವೇನು ಅನ್ಕೋಬೇಕಾದ್ದಿಲ್ಲ. ಸ್ವಲ್ಪ ಅದನ್ನು ಬಿಡಿಸೋ ರೀತಿ ಒಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಸಲೀಸಾಗಿ ಅದನ್ನು ಓದ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಈ ಗಮಕವೇ ಸಾಕ್ಷಿ. ಹಾಗಾದರೆ ಪಾಠ ಮಾಡೋದಕ್ಕೆ ಮೇಷ್ಟ್ರುಗಳು ಅನೇಕ ಜನ ಇವಾಗ ಹಳಗನ್ನಡ ನಮಗೆ ಬಿಡಿಸೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಕೆಲವು ಮಾದರಿಗಳನ್ನು ಓದೋದು ಹೇಗೆ ಅಂತ ಕೂಡ ಇಲ್ಲಿ ನಾವು ಕೆಲವು ಮಾದರಿಗಳನ್ನು ಇಟ್ಟಿದ್ವಿ. ಈಗ ಕೇಳಿ. ಅರಾತಿ ತಾಸನ ಪಯೋನಿಧಿಯೋಳ್ ಪಡೆದು ಧರಿತ್ರಿಯಂ ಜೀಯನೆ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರರನ್ನು ಒತ್ತಿಕೊಂಡು ಆತ್ಮೀಯ ಸುಪುಷ್ಪ ವೃಷ್ಟಿಯನ್ನು ಒಡಂಬಡೆ ತಾಳ್ವೆயும் ಇಂತು ಉದಾತ್ತ ನಾರಾಯಣನಾದ ದೇವನ್ ನಿಮಗೀಗೆ ಹರಿಕೇಸರಿ ಸೌಖ್ಯ ಕೋಟಿಯನ್. ಹೀಗೆ ಓದುವಾಗ ಕೂಡ ಎಲ್ಲಿ ನಿಲ್ಲಿಸಬೇಕು ಅನ್ನೋದನ್ನ ಒಂದು ಸ್ವಲ್ಪ 10 ಪದ್ಯ 15 ಪದ್ಯ ಒಂದು ಆಶ್ವಾಸ ಓದ್ಕೊಂಡ್ರೆ ನಮಗೇನೆ ಗೊತ್ತಾಗುತ್ತೆ. ಸಹಜವಾಗಿ ನಾವು ಓದಬೇಕಾದ್ರೆ ಆ ನಿಲುಗಡೆ ನಮಗೆ ಸಿಗುತ್ತೆ. ಇಲ್ಲೇನು ನಿಮಗೆಲ್ಲ ಗೊತ್ತು, ಹಿಂದೆ ನಾವೇನು ವ್ಯಾಕರಣ ಚಿಹ್ನೆಗಳನ್ನು ಕನ್ನಡದಲ್ಲಿ ಬಳಸ್ತಾ ಇರಲಿಲ್ಲ ಅಂತ. ಆಮೇಲೆ ಇಂಗ್ಲೀಷ್ನವ್ರು ಬಂದಮೇಲೆ ಇಂಗ್ಲೀಷ್ ಭಾಷೆ ಪ್ರಭಾವದಿಂದಲೂ ಬೇರೆ ಭಾಷೆ ಪ್ರಭಾವದಿಂದಲೂ ನಾವು ಅದನ್ನೆಲ್ಲ ಕಲ್ತ್ಕೊಂಡ್ವಿ. ಆದರೆ ನಮ್ಮ ಬರವಣಿಗೆ ಒಡ್ಡಾರದನೆ ಅಂತ ಗದ್ಯದಲ್ಲೂ ಕೂಡ ಅದು ನಿಲುಗಡೆ ತಾನೇ ನಿಲ್ಲುತ್ತೆ. ವಾಕ್ಯಕ್ಕೆ ನಾವು ಸರಿಯಾಗಿ ಅಲ್ಲೇ ನಿಲ್ಲಿಸ್ತೀವಿ. ಒಟ್ಟಿಗೆ ಒಂದು ಕಲಸ ಮೇಲೋಗ್ರ ಮಾಡ್ಕೊಳ್ಳಲ್ಲ. ಹಾಗೆ ನೋಡ್ಕೋರೆ ನಾವು ಇವತ್ತಿನ ಬರವಣಿಗೆಯಲ್ಲೇ ನಮಗೆ ಒಂದು ವಾಕ್ಯವನ್ನು ಮಾತಾಡೋದಕ್ಕೆ ಕಷ್ಟ ಆಗುತ್ತೆ. ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಬೇರೆಯಾಗಿ ಮಾತಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ. ಅಂಥ ಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ. ಭಾಷೆಯ ಕಡೆ ನಮ್ಮ ಆಸಕ್ತಿ ಇವತ್ತಷ್ಟಿಲ್ಲ. ಯಾವುದೇ ಕ್ಷೇತ್ರದಲ್ಲಿರೋರು ಅವರು ಆ ಕ್ಷೇತ್ರದ ಜ್ಞಾನವನ್ನು ಸರಿಯಾಗಿ ಅಭಿವ್ಯಕ್ತಿಸಬೇಕು ಅಂತಂದರೆ ಅವ್ರಿಗೆ ಈ ಸಾಹಿತ್ಯದ ಜ್ಞಾನ ಬಹಳ ಅವಶ್ಯಕ. ಅದು ಅವ್ರಿಗೆ ಹೆಚ್ಚಿನ ಪುಷ್ಟಿಯನ್ನು ತಂದುಕೊಡುತ್ತೆ, ಅವರ ಅಭಿವ್ಯಕ್ತಿಗೆ ಹೆಚ್ಚಿನ ವ್ಯಾಪ್ತಿಯನ್ನು ತಂದುಕೊಡುತ್ತೆ, ಹೆಚ್ಚು ಸಂವಹನದ ಸಾಮರ್ಥ್ಯವನ್ನು ತಂದುಕೊಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ಹೀಗೆ ಇದರಲ್ಲಿ ಇನ್ನೊಂದು ಸೌಲಭ್ಯವನ್ನು ತೋರಿಸಿ ಈ ಪಂಪನ ಪ್ರಾತ್ಯಕ್ಷಿಕೆಯನ್ನು ನಾನು ಮುಗಿಸ್ತೀನಿ. ಇಲ್ಲಿ ಶೋಧನಾ ಪದ ಅಂತ ಇದೆ. ಏನಪ್ಪ ಇದು ಮಾಡುತ್ತೆ ಅಂತಂದರೆ, ಇಲ್ಲಿ ಯಾವುದಾದ್ರು ಒಂದು ಪದವನ್ನು ನಾನು ಟೈಪ್ ಮಾಡಿದ್ರೆ, ಬೆರಳಚ್ ಮಾಡಿದ್ರೆ ಆ ಪದ ಪಂಪ ಭಾರತದಲ್ಲಿ ಎಲ್ಲೆಲ್ಲಿ ಬಂದಿದೆ ಅಂತ ಹೇಳಿ ಆ ಪದ್ಯದ ಸಾಲನ್ನು ಕೊಡ್ತಾ ಹೋಗುತ್ತೆ. ಅದು ನಾವು ಅದನ್ನು ಕ್ಲಿಕ್ ಮಾಡಿದ್ರೆ ಆ ಸಾಲು ನಮಗೆ ಬರುತ್ತೆ. ಉದಾಹರಣೆಗೆ ಸಾಮಾನ್ಯಕ್ಕೆ ತುಂಬ ಜನಪ್ರಿಯವಾದಂಥ ಒಂದು ಪದ್ಯ ಪಂಪಂದು ಅಂದರೆ ನೆತ್ತ ಮನಾಡಿ ಭಾನುಮತಿ ಸೋಲ್ತೊಡೆ ಅಂಥೇಳಿ ಇದೆ. ಅದನ್ನು ನಾನು ಟೈಪ್ ಮಾಡಿದ್ರೆ ಪಾದೇಕಲ್ ವಿಷ್ಣು ಭಟ್ರು ಈ ಪದ್ಯದ ಮೇಲೆ ನಡೆದಿರೋಂಥ ಚರ್ಚೆನೆಲ್ಲ ಒಂದು ಪುಸ್ತಕವಾಗಿ ಮಾಡಿದ್ದಾರೆ. ಸುಮಾರು 250-280 ಪುಟಗಳ ಪುಸ್ತಕ ಇದೆ ಬರೀ ಒಂದು ಪದ್ಯದ ಮೇಲೆ ಚರ್ಚೆ ಆಗಿರುವಂಥ ಕನ್ನಡ ಸಾಹಿತ್ಯದಲ್ಲಿ. ನಿಜವಾಗ್ಲೂ ಆ ಥರದ್ದು ಒಂದು ಪದ್ಯದ ಮೇಲೆ ಅಷ್ಟೊಂದು ವ್ಯಾಪಕವಾದಂಥ ಚರ್ಚೆ ಆಗಿರೋದು ಈ ಮೊನಾಲಿಸ ಚಿತ್ರದ ರಹಸ್ಯ ಇದ್ದಾಗೆ ಪಂಪ ಒಂದು ರಹಸ್ಯವನ್ನು ಆ ಪದ್ಯದಲ್ಲಿ ಉಳಿಸಿದ್ದಾನೆ ಅಂತ ವಿದ್ವಾಂಸರ ಅಭಿಪ್ರಾಯ. ಆ ಪದ್ಯವನ್ನು ನೋಡೋಣ. ಎಲ್ಲೆಲ್ಲಿ ಬರುತ್ತೆ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಇವಾಗ 9ನೇ ಆಶ್ವಾಸದಲ್ಲಿ ಅದಿದೆ ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಸೀದಾ ಅಲ್ಲಿ ಮಾಡ್ತೀನಿ. ಇನ್ನೆರಡರಲ್ಲಿ ಈ ನೆತ್ತಮ ನಾಡಿ ಅನ್ನೋದು ಪ್ರಯೋಗ ಬಂದಿದೆ ಅಂತ ನಾವು ಭಾವಿಸ್ಬೋದು. ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಈಗ ನೋಡಿ, ಈಗ ನನಗೆ ಈ ನೆತ್ತಮ ನಾಡಿ ಭಾನುಮತಿ ಸೋಲ್ತೊಡೆ ಅನ್ನೋ ಪದ್ಯ ನಮಗೆ ಸಿಕ್ತು. ಈ ಬಗ್ಗೆ ನಾವು ನಮ್ಮ ಅಧ್ಯಯನವನ್ನು ಮುಂದುವರಿಸ್ಬೋದು. ಈ ರೀತಿಯಾಗಿ ಯಾವುದೇ
ಪಂಪ ಬಳಸಿರುವಂಥ ಒಂದು ಪದವನ್ನು ಹಾಕಿದ್ರೆ ಆ ಪದ ಯಾವ್ಯಾವ ಪದ್ಯದಲ್ಲಿ ಇದೆ ಅಂತ ಒಂದು ಪಟ್ಟಿಯನ್ನು ನಮಗೆ ಈ ತಂತ್ರಾಂಶ ಒದಗಿಸುತ್ತೆ. ಇದು ಈ ತಂತ್ರಜ್ಞಾನ ನಮಗೆ ಕೊಡುವಂಥ ಸೌಲಭ್ಯ. ಅದರಿಂದ ಪಂಪನ್ನು ಓದ್ಕೊಳ್ಳೋದಕ್ಕೆ ಸಹಾಯ ಮಾಡೋದಿಲ್ಲ, ಆದರೆ ಓದ್ಕೋತೀನಿ ಅಂತ ಅನ್ನೋರಿಗೆ ಬೇರೆ ಈ ರೀತಿಯ ಸೌಲಭ್ಯಗಳನ್ನು ತಂತ್ರಜ್ಞಾನ ತಂದು ಕೊಡುತ್ತೆ. ಅದನ್ನು ನಾವು ಗಮನಿಸಬೇಕು. ಇನ್ನೂ ಕೆಲವು ಅನೇಕ ಸೌಕರ್ಯಗಳಿದೆ, ನಾನು ಇದನ್ನು ಹೆಚ್ಚಿಗೆ ಲಂಬಿಸೋದಿಲ್ಲ. ಹೀಗೆ ಅನೇಕ ಈ ತಂತ್ರಾಂಶ ನಮಗೆ ಒಂದು ಹಳೆಯ ಒಂದು ಕೃತಿಯನ್ನು ಹೊಸ ರೀತಿಯಲ್ಲಿ ಇಟ್ಟು ಜನಕ್ಕೆ, ಆಧುನಿಕ ಜನಕ್ಕೆ ಅವರ ಅಪೇಕ್ಷೆ ಪಡುವಂಥ ರೀತಿಯಲ್ಲಿ ಅವರು ಗ್ರಹಿಸೋ ಹಾಗೆ ಒಂದು ಸಾಧನವನ್ನು ಕಲ್ಪಿಸಿಕೊಡೋಕ್ಕೆ ಸಾಧ್ಯ ಮಾಡಿದೆ ಅನ್ನೋದಷ್ಟೇ ನನ್ನ ಮಾತಿನ ಒತ್ತು. ಅದೇ ರೀತಿ ನಾವು ಇಲ್ಲಿದ್ದಾಗಲೇ ಗೋಖಲೆ ಸಂಸ್ಥೆಯಲ್ಲಿದ್ದಾಗಲೇ ಮೈಸೂರು ವಿಶ್ವವಿದ್ಯಾಲಯ ನಮಗೊಂದು ಕೆಲಸವನ್ನು ವಹಿಸ್ತು. ಅಂದರೆ ನಾವು ಅದಕ್ಕೆ ಆಸಕ್ತರಾಗಿ ನಾವು ಒಂದು ಬೇಡಿಕೆಯನ್ನು ಇಟ್ಟಿದ್ವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರು 14 ಸಂಪುಟಗಳಲ್ಲಿ ವಿಶ್ವಕೋಶವನ್ನು ಮಾಡಿದ್ದು ತಮಗೆಲ್ಲ ಗೊತ್ತೇ ಇದೆ. ನಾವು ಅವ್ರಿಗೆ ಹೇಳಿದ್ವಿ, ವಿಶ್ವಕೋಶದಲ್ಲಿ ಎಂತೆಂಥ ಅದ್ಭುತವಾದಂಥ ಮಾಹಿತಿ ಇದೆ, ಅದನ್ನೆಲ್ಲ ನಾವು 14 ಸಂಪುಟಗಳಾಗಿ ನೀವು ಇಟ್ಟರೆ ಅದನ್ನು ತೊಗೊಂಡು ಹೋಗೋರು ಯಾರು, ಅದನ್ನು ಇಟ್ಕೊಳ್ಳೋದು ಹೇಗೆ, ಅದನ್ನು ಬಳಸೋದು ಹೇಗೆ, ಕೇವಲ ಗ್ರಂಥಾಲಯಗಳಲ್ಲಿ ಮಾತ್ರ ಇರುತ್ತೆ, ಅಲ್ಲೂ ಎಲ್ಲ ಸಂಪುಟಗಳು ಸಿಕ್ಕುತ್ತೆ ಅನ್ನೋದು ನಮಗೆ ಇದಿರೋದಿಲ್ಲ. ಅದರಿಂದ ನಾವು ಇದನ್ನು ಅಂಕೀಕರಣ ಮಾಡೋಣ, ಗಣಕೀಕರಣ ಮಾಡಿ ನೋಡೋಣ ಹೇಗಾಗುತ್ತೆ ಅಂತ ಹೇಳಿದ್ವಿ. ಒಪ್ಕೊಂಡ್ರು ಅವರು. ಆಗ ನಾವು ಈ ವಿಶ್ವಕೋಶವನ್ನು ಮಾಡಿದ್ವಿ. ಒಂದು 2 ನಿಮಿಷ ಅದರ ಪ್ರಾತ್ಯಕ್ಷಿಕೆಯನ್ನು ತೋರಿಸ್ತೀನಿ. ಈಗ ಅದರ ಮುಖಪುಟ ಹೀಗೆ ನಮಗೆ ತೆರ್ಕೊಳ್ಳುತ್ತೆ. ತಾವು ಗಮನಿಸ್ತೀರಿ, ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಅನೇಕ ಅಂಶಗಳಲ್ಲಿರೋದನ್ನು ಗಮನಿಸ್ತೀರಿ. ಇಲ್ಲಿ ಪರಿವಿಡಿ ಅಂತ ಇದೆ. ಈ ಪರಿವಿಡಿಯನ್ನು ನಾವು ಕ್ಲಿಕ್ ಮಾಡಿದ್ರೆ ಸುಮಾರು 15,000 ಲೇಖನಗಳಿದೆ. ಆ 15,000 ಶೀರ್ಷಿಕೆಗಳು ಇಲ್ಲಿ ಆಕಾರಾದಿಯಲ್ಲಿ ಪಟ್ಟಿಯಾಗಿರೋದನ್ನು ನಾವು ನೋಡ್ತೀವಿ. ಆ ವಿಶ್ವಕೋಶವನ್ನೇ ಆಕಾರಾದಿಯಾಗಿ ಮಾಡಿದ್ದಾರೆ ಅವರು. ಒಂದೊಂದು ಸಂಪುಟವು ಇಂತಿಂಥ ಅಕ್ಷರಕ್ಕೆ ಇದಾಗಿರೋದು ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. 14ನೇ ಸಂಪುಟಕ್ಕೆ ಅದು ಮುಗಿಯುತ್ತೆ. ಹಾಗೆ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ 14ನೇ ಸಂಪುಟ ಇನ್ನೂ ಮುಗಿದಿರಲಿಲ್ಲ. ಎರಡೂ ಸೇರಿ 14ನೇ ಸಂಪುಟದ ಬಿಡುಗಡೆ ಮತ್ತು CD ಬಿಡುಗಡೆ ಎರಡೂ ಒಟ್ಟಿಗೆ ಆಯಿತು ಆವಾಗ. ಹೀಗಿರುತ್ತೆ. ಹೀಗೆ ಇಲ್ಲಿದ್ದಾಗ ನಾವು ಈ ಅಕ್ಷರ ಮಾಲೆಯನ್ನು ತಾವು ನೋಡ್ತಾ ಇದ್ದೀರಿ. ಈಗ ಡಿಫಾಲ್ಟ್ ಆಗಿ ಅಂದರೆ ಪೂರ್ವನಿಗದಿತವಾಗಿರುವಂತೆ ಆ ಇಂದ ಶುರುವಾಗುವಂಥ ಎಲ್ಲ ಶೀರ್ಷಿಕೆಗಳು ಇಲ್ಲಿ ಕಾಣಿಸ್ತಾ ಇದೆ. ಆದರೆ ನೀವು ವರ್ಣಮಾಲೆಯಲ್ಲಿ ಯಾವುದೇ ಒಂದು ಅಕ್ಷರದ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಅಕ್ಷರದಿಂದ ಶುರುವಾಗುವಂಥ ಲೇಖನ ಶೀರ್ಷಿಕೆಗಳನ್ನು ತಮಗೆ ಈ ತಂತ್ರಾಂಶ ಒದಗಿಸ್ಕೊಡುತ್ತೆ. ಈಗ ಸುಮ್ಮನೆ ಒಂದು ಲೇಖನವನ್ನು ನೋಡೋಣ. ಉದಾಹರಣೆಗೆ ನಮ್ಮ ಹೈಸ್ಕೂಲ್ ಮಕ್ಕಳಿಗೆ ಒಂದೊಂದು ಸತಿ ಯಾವುದಾದ್ರು ಗಿಡದ ಮೇಲೆ ಒಂದು ಲೇಖನ ಬರ್ಕೊಂಬನ್ನಿ ಅಂತ ಹೇಳ್ತಾ ಇರ್ತೀವಿ. ಉದಾಹರಣೆಗೆ ಅಂಜೂರ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ಈ ಅಂಜೂರ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅದು ಅಂಜೂರ ಅನ್ನೋ ಲೇಖನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಇಲ್ಲಿ ಲೇಖನದ ಜೊತೆಗೆ ಪಕ್ಕದಲ್ಲಿ ಚಿತ್ರವೂ ಇರುತ್ತೆ. ಆ ಚಿತ್ರದ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅದನ್ನು ಸ್ವಲ್ಪ ದೊಡ್ಡದಾಗಿ ನೋಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಹೆಚ್ಚಿಗೆ ಚಿತ್ರಗಳಿದ್ದರೆ ಈ ಥರ ಒಂದು ಬಾಣದ ಗುರುತನ್ನು ಕೊಟ್ಟಿರ್ತೇವೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂದಿನ ಚಿತ್ರಕ್ಕೆ ಹೋಗ್ತೇವೆ. ಅಂಜೂರದ ಹಣ್ಣು ಮತ್ತು ಗಿಡ ಎರಡನ್ನೂ ಮಕ್ಕಳು ನೋಡೋಕ್ಕೆ ಅವಕಾಶ ಆಗುತ್ತೆ. ಈ ಪ್ರಬಂಧವನ್ನು ಮುದ್ರಣ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ಮುದ್ರಣ ಮಾಡ್ಕೊಂಡು ಅವರು ಓದಿ ಅವರ ಸ್ವಂತ ವಾಕ್ಯಗಳಲ್ಲಿ ಒಂದು ಪ್ರಬಂಧ ಬರೆದ್ರೆ ನಿಜವಾಗ್ಲೂ ಅದು ಒಳ್ಳೆಯದಾಗತ್ತೆ, ಅವ್ರಿಗೆ ಸಲೀಸಾಗಿ ಒಂದು ಮಾಹಿತಿ ಸಿಕ್ಕತ್ತೆ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಹೀಗೆ ಇದರಲ್ಲಿ ಇನ್ನೊಂದು ಏನು ನಾವು ಮಾಡಿದ್ವಿ ಅಂತಂದರೆ, ಈ ತಂತ್ರಜ್ಞಾನ ಬರೀ ಪುಸ್ತಕವನ್ನು ಮಾತ್ರ ಕೊಡೋದಾಗೋದಿಲ್ಲ, ಆದರೆ ನಮ್ಮನ್ನು ಬೇರೆ ಬೇರೆ ರೀತಿಯ ಸಂಪರ್ಕ ಕೊಂಡಿಯಾಗಿ ಕೂಡ ಅದು ಕೆಲಸ ಮಾಡೋ ಹಾಗೆ ಕೆಲಸ ಮಾಡುತ್ತೆ. ಉದಾಹರಣೆಗೆ ಈ ಚೀನಾ ಅಂತ ಇದೆ ನೋಡಿ. ಅಂಜೂರ ಬೆಳೆಯೋ ದೇಶಗಳಲ್ಲಿ ಚೀನಾನು ಒಂದು. ಆ ಚೀನಾ ಅಂತ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಯಾವುದೇ ಪದದ ಮೇಲೆ ನೀವು ಕ್ಲಿಕ್ ಮಾಡಿ ಆ ಪದದಿಂದ ಏನಾದ್ರು ಯಾವುದಾದ್ರು ಲೇಖನ ಪ್ರಾರಂಭ ಆಗಿದ್ದರೆ ಆ ಲೇಖನಕ್ಕೆ ನಮ್ಮನ್ನು ಅದನ್ನು ಕರ್ಕೊಂಡು ಹೋಗೋ ಒಂದು ಕೊಂಡಿಯಾಗಿ ಕೂಡ ಅದು ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡ್ಬೋದು. ನೋಡಿ, ಈಗ ನಾನು ನೋಡಿ ಕ್ಲಿಕ್ ಮಾಡಿ ಇನ್ನೂ ಇತ್ಲ ಕಡೆ ಕಣ್ಣು ತೆಗೆಯೋ ಆಗಿಲ್ಲ, ಆಗಲೇ ನಾವು ಆ ಲೇಖನಕ್ಕೆ ನಾವು ಹೋಗಿದ್ದೇವೆ. ಜೊತೆಗೆ ಯಾವುದಾದ್ರು ಒಂದು ಲೇಖನಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಲೇಖನಗಳಿದ್ದರೆ ಅದನ್ನೆಲ್ಲ ಒಂದು ಪಟ್ಟಿಯನ್ನು ಸಹ ನಾವಿಲ್ಲಿ ಕೊಟ್ಟಿರ್ತೇವೆ. ಚೀನದ ಬಗ್ಗೆ ಇಲ್ಲಿ ಎಷ್ಟೊಂದು ಲೇಖನ ಇದೆ ಅನ್ನೋದನ್ನು ತಾವು ಗಮನಿಸ್ಬೋದು. ಎಲ್ಲ ಒಂದೊಂದಾಗಿ ನಾವು ಓದ್ಕೊಂಡ್ರೆ ಯಾರಿಗಾದರೂ ಒಂದು ಚೀನದ ಬಗ್ಗೆ ಸ್ಥೂಲವಾದಂಥ ಒಂದು ಅಭಿಪ್ರಾಯ ಏನಾದರೂ ಬರೋ ಹಾಗೆ ಆಗತ್ತೆ ಅಂತ ಭಾವಿಸ್ಬೋದು. ಏನು ತೊಂದರೆ ಇಲ್ಲ.
ಆದರೆ ಇಲ್ಲಿ ತಾವು ಗಮನಿಸ್ಬೋದು, ಇಲ್ಲಿ ಏನಾಗಿದೆ, ಅಂಗೋಲ ಆದ ತಕ್ಷಣ ಅಂಗೋರ್ ವಾಟು, ಮೇಲ್ಗಡೆ ಅಂಗೋರ ಆಡಿನ ತುಪ್ಪಟ ಬಂತು, ಅಂಗುಳು ಅಂಗುಲಿ ಮಾಲ. ಅಂದರೆ ಇಲ್ಲಿ ವಿಷಯಕ್ಕೆ ಏನೋ ಪ್ರಾಧಾನ್ಯ ಇಲ್ಲ, ಶೀರ್ಷಿಕೆಗಳು ಮಾತ್ರ ಇಲ್ಲಿ ಎಲ್ಲ ಒಟ್ಟಿಗೆ ಕಲಸ ಮೇಲೋಗರವಾಗಿ ಬಂದ್ಬಿಟ್ಟಿದೆ. ಆದರೆ ನನಗೆ ಯಾವುದಾದ್ರು ಒಂದು ವಿಷಯದ ಬಗ್ಗೆನೇ ವಿಶ್ವಕೋಶದಲ್ಲಿ ಏನಿದೆ ಅನ್ನೋ ತಿಳ್ಕೋಬೇಕು ಅಂತಂದರೆ ಈ ವಿಷಯಗಳ ಆಕಾರಾದಿ ಅನ್ನೋದನ್ನ ನಾವು ಕ್ಲಿಕ್ ಮಾಡ್ಬೋದು. ಇಲ್ಲಿ ಅಂತರಿಕ್ಷ ವಿಜ್ಞಾನದಿಂದ ಹಿಡಿದು ಒಂದು ಸುಮಾರು 49-50 ವಿಷಯಗಳ ಪಟ್ಟಿ ಇಲ್ಲಿ ನಾವು ಮಾಡಿದ್ದೇವೆ. ಯಾವುದ್ರ ಬಗ್ಗೆ ಬೇಕಾದ್ರೂ ತಾವು, ಈಗ ಉದಾಹರಣೆಗೆ ಲಲಿತಕಲೆ ಎಲ್ರಿಗೂ ಬೇಕಾದಂಥದ್ದು ಅಂತ ಇಟ್ಕೊಂಡು ಅದನ್ನು ಕ್ಲಿಕ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅದ್ರ ಬಗ್ಗೆ ಎಷ್ಟು ಲೇಖನ ಇದೆ ಅಂತೇಳಿ ಪಟ್ಟಿ ಸಿಕ್ಕತ್ತೆ. 531 ಲೇಖನಗಳು ಲಲಿತಕಲೆಯ ಬಗ್ಗೆ ಇಲ್ಲಿ ಇರೋದನ್ನ ನಾವು ನೋಡ್ತೀವಿ. ಅದೇ ರೀತಿ ಇಲ್ಲಿ ಕೂಡ ನಾವು ಈ ಶೋಧನೆಯ ಕೆಲಸ ಪಂಪ ಭಾರತದಲ್ಲಿ ಹೇಗೆ ಮಾಡಿದ್ವೋ ಇಲ್ಲೂ ಹಾಗೆ ಮಾಡಿದ್ದೇವೆ. ಉದಾಹರಣೆಗೆ ನಾನು ಇಲ್ಲಿ ಈ ಸಂಸ್ಥೆಯ ಪ್ರವರ್ತಕರಾದಂಥ ಗುಂಡಪ್ಪ ಅನ್ನೋರ ಹೆಸರು ನಾನು ಹೊಡೆದು ಇಲ್ಲಿ ಹುಡುಕು ಅಂತ ಹೇಳಿದ್ರೆ ಅದಕ್ಕೆ ನೋಡಿ ಗುಂಡಪ್ಪ ಡಿ.ವಿ. ಅಂತ ಪಕ್ಕದಲ್ಲಿ ಬಂತು, ಹುಡುಕಿ ಕೊಡ್ತು. ಯಾಕೆಂದ್ರೆ ಇಲ್ಲವರ ಡಿ.ವಿ. ಗುಂಡಪ್ಪನವ್ರ ಬಗ್ಗೆ ಲೇಖನ ಇದೆ ಅಂತ ನಾನು ಹುಡುಕೋದು ಹೇಗೆ, ಬಹಳ ಕಷ್ಟ. ಈಗ ನಾವು ಇಲ್ಲಿ ಡಿ.ವಿ. ಗುಂಡಪ್ಪನವ್ರ ಬಗ್ಗೆ ಇರೋವಂಥ ಲೇಖನಕ್ಕೆ ನಾವು ಹೋಗ್ಬೋದು. ಈ ಲೇಖನ ತುಂಬ ಹಳೇದು, ಎಷ್ಟು ಸಮಗ್ರವಾಗಿದೆಯೋ ಇಲ್ವೋ ಅದು ಚರ್ಚೆ ಮಾಡೋ ವಿಷಯ. ಆದರೆ ಒಂದು ಮಾಹಿತಿ ಓದೋರಿಗೆ ಖಂಡಿತವಾಗ್ಲೂ ಸಿಕ್ಕತ್ತೆ, ಏನು ತೊಂದರೆ ಇಲ್ಲ. ಹಾಗೆಯೇ ಇಲ್ಲಿ ಚಿತ್ರನೂ ಇದೆ, ಬೇರೆ ಬೇರೆ ಚಿತ್ರಗಳನ್ನು ನಾವು ಹಾಕೋಕ್ಕೆ ಪ್ರಯತ್ನ ಪಟ್ವಿ, ಆವಾಗಲೇ ಅಂತ ಕಾಣುತ್ತೆ. ಆದರೆ ಇಲ್ಲೇನಾದ್ರು ಟಿ.ವಿ. ಚಿತ್ರ ಇದ್ದರೆ ಒಂದು ವಿಡಿಯೋ ಇದೆ ಅಂತ ತಾವು ಭಾವಿಸ್ಬೋದು. ಅದನ್ನು ಕ್ಲಿಕ್ ಮಾಡಿದ್ರೆ ಹೀಗೆ ಬರುತ್ತೆ. ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ ನೋಡ್ಕೊಳ್ಳೋಕೆ ಅವಕಾಶ ಇದೆ. ಇದು ದೊಡ್ಡದಾಗಿ ಮಾಡ್ತಾ ಇದ್ದೀನಿ. ರಾಜರತ್ನಂ ಅವರು ಡಿ.ವಿ.ಜಿ. ಅವ್ರನ್ನ ಸಂದರ್ಶನ ಮಾಡುವಂಥ ಭಾಗವನ್ನು ಇಲ್ಲಿ ಹಾಕಿದ್ದೇವೆ, ತಾವು ನೋಡ್ಬೋದು. ನಾವು ಬರೆಯೋಕೆ ಶುರು ಮಾಡಿದ್ದು ಯಾಕೆ? ನನ್ನ ಮನಸ್ಸಿನಲ್ಲಿ ಆದ ಸಂತೋಷವನ್ನ ನನಗೆ ಬೇಕಾದವರ ಜೊತೆಯಲ್ಲಿ ಹಂಚಿಕೊಂಡ್ರೆ ಇಮ್ಮಡಿಯಾಗುತ್ತೆ ಆ ಸಂತೋಷ. ನಮ್ಮ ಜನ ನೆಮ್ಮದಿಯಿಂದ ಸುಖವಾಗಿ ಬದುಕಬೇಕಾದರೆ ಏನ್ ಮಾಡಬೇಕು? ಸುಖ ಎಂಬುದು ಒಂದು ಕ್ಷಣದ ವಿಷಯವಲ್ಲ, ಒಂದು ಕಾಲ ವಿಸ್ತಾರದ ವಿಷಯ. ನಿರಂತರ ಹೌದು, ಅದು ಪಾಯಿಂಟ್ ಆಫ್ ಟೈಮ್ ಅಲ್ಲ, ಪೀರಿಯಡ್ ಆಫ್ ಟೈಮ್. ಅಂಧವಾಗಿ ಹೀಗೆ ಒಂದು ಬಹಳ ಗಹನವಾದಂಥ ವಿಷಯದ ಬಗ್ಗೆ ಎರಡೇ ವಾಕ್ಯದಲ್ಲೇ ನಮಗೆ ಎಷ್ಟೊಂದು ಮಾಹಿತಿಯನ್ನು ಅದ್ಭುತವಾಗಿ ಡಿ.ವಿ.ಜಿ. ಅವರು ಕೊಡ್ತಾರೆ ಅನ್ನೋದನ್ನು ನಾವು ಗಮನಿಸ್ಬೋದು. ಇದರ ಪೂರ್ತಿ ವಿವರಗಳು ಬೇರೆ ಇದರಲ್ಲಿದೆ. ಇಲ್ಲಿ ಯಾಕೆ ಇಷ್ಟೇ ಹಾಕಿದ್ದೀವಿ ಅಂತಂದರೆ ಸುಮಾರು 400ಕ್ಕೂ ಹೆಚ್ಚು ವಿಡಿಯೋ ತುಣುಕುಗಳಿದೆ. ಆ ಬರೀ ವಿಡಿಯೋ ತುಣುಕು ನೋಡೋದಕ್ಕೆ ಒಂದು 6ರಿಂದ 7 ಗಂಟೆಗಳ ಕಾಲ ಬೇಕು. ಎಲ್ಲ ವಿಷಯಗಳಿಗೂ ಸ್ವಲ್ಪ ನ್ಯಾಯ ಸಲ್ಲಿಸಬೇಕಲ್ಲ ಅನ್ನೋ ಕಾರಣಕ್ಕೆ ನಾವು ಬಹಳ ಕಡಿಮೆ ಸಮಯದ ವಿಡಿಯೋಗಳನ್ನ ಇಲ್ಲಿ ನಿಗದಿಗೊಳಿಸಬೇಕಾಯಿತು. ಆದರೆ ಸಂತೋಷ ಅಂದರೆ ಇವತ್ತು ಕೂಡ ಎಲ್ಲೂ ಮಕ್ಕಳಿಗೆ ಪರಿಚಯ ಇಲ್ಲದೆ ಇರೋರ ಕಡೆಗೆ ಕೂಡ ಇದನ್ನು ಕೊಟ್ಟರೆ ಡಿ.ವಿ.ಜಿ. ಅವರ ಚಿಂತನೆ ಯಾವ ರೀತಿ ಇತ್ತು, ಅವ್ರು ಹೇಗೆ ಮಾತಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪನಾದರೂ ಮಾಹಿತಿ ಅವ್ರಿಗೆ ಸಿಕ್ಕತ್ತೆ, ಅವರ ಒಂದು ಅನುಭವಕ್ಕೆ ಅದು ದಕ್ಕತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಹೀಗೆ ಅನೇಕ ರೀತಿಯ ಇಲ್ಲಿ ಪ್ರಯೋಗಗಳನ್ನ ಇಲ್ಲಿ ಮಾಡಿದ್ವಿ. ಉದಾಹರಣೆಗೆ ಒಂದು ಸಣ್ಣ ತೋರಿಸ್ಬಿಟ್ಟು ಮುಂದಕ್ಕೆ ಹೊಟ್ಟೋಗ್ತೀವಿ. ಕಾವೇರಿ ಇಲ್ಲೆಲ್ಲ ಅನಿಮೇಷನ್ ಇದೆ. ಇಲ್ಲಿ ಅನಿಮೇಷನ್ ಇದ್ದರೆ ಈ ಕಾವೇರಿ ನದಿ ಬಗ್ಗೆ ಇದ್ವಿ. ಇಲ್ಲೇ ಇದ್ದಾರೆ, ವಿಶ್ವಕೋಶಕ್ಕೆ ಅನೇಕ ಜನ ಸಹಾಯ ಮಾಡೋದು ನಮಗೆ. ವಿಶೇಷವಾಗಿ ಟಿ.ಆರ್. ಅನಂತರಾಮ್ ಅವರು ಇಲ್ಲೇ ಇದ್ದಾರೆ, ನಾನು ಅವ್ರಿಗೆ ಜ್ಞಾಪಿಸ್ಕೋಬೇಕು. ಈ ಸುಮಾರು 3000 ವಿಜ್ಞಾನದ ಲೇಖನಗಳನ್ನು ನಾವು ಪರಿಷ್ಕಾರ ಮಾಡಿ ಈ CD-ಯಲ್ಲಿ ಹಾಕಿದ್ವಿ, CD DVD ಮಾಡಿದಾಗ. ಅಷ್ಟು ಅದರ ಪ್ರಧಾನ ಸಂಪಾದಕತ್ವವನ್ನು ಅನಂತರಾಮ್ ಅವರು ವಹಿಸ್ಕೊಂಡಿದ್ರು. ಹೀಗಾಗಿ ನಾವು ಅವ್ರನ್ನ ಎಲ್ಲ ಕಾಲಕ್ಕೂ ಬಹಳ ಉನ್ನತ ನೆಲೆಯಲ್ಲಿ ನೆನೆಸ್ಕೋಬೇಕು ನಾವು. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ತಲಕಾವೇರಿಯಿಂದ ಅಲ್ಲಿ ಕಾವೇರಿ ಪಟ್ಟಣಂ ಅನ್ನೋ ಕಡೆ ಬಂಗಾಳ ಕೊಲ್ಲಿಗೆ ಸೇರುವಂಥ ಪಾತ್ರವನ್ನು ಅದು ಗುರುತಿಸ್ತಾ ಇದೆ. ಆದರೆ ಮಧ್ಯದಲ್ಲಿ ಒಂದೊಂದು ಗುಳ್ಳೆ ಎದ್ದಿದ್ದನ್ನು ತಾವು ನೋಡಿದ್ದೀರಿ. ಅದೆಲ್ಲ ಬಹಳ ಪ್ರಮುಖವಾದಂಥ ಸ್ಥಳಗಳು ಅಂತ. ಅಂಥ ಸ್ಥಳಗಳನ್ನು ಇಲ್ಲೊಂದು ಪಟ್ಟಿ ಮಾಡಿದ್ದೇವೆ ನಾವು. ಉದಾಹರಣೆಗೆ ತಲಕಾವೇರಿ ಅಂತಂದರೆ ತಲಕಾವೇರಿ ಬಗ್ಗೆ ವಿಶ್ವಕೋಶದಲ್ಲೇ ಇರುವಂಥ ಮಾಹಿತಿಯಿಂದ ಸ್ವಲ್ಪ ಮಾಹಿತಿಯನ್ನು ಇಲ್ಲಿ ಹಾಕಿರ್ತೇವೆ. ಆಮೇಲೆ ಅದು ಚಿತ್ರ ಕೊಟ್ಟಿರ್ತೇವೆ. ಇಲ್ಲಿ ಅಕಸ್ಮಾತ್ತಾಗಿ ಒಂದು ವಿಡಿಯೋ ತುಣುಕು ಕೂಡ ಇದೆ. ಒಂದೇ ಒಂದು ನಿಮಿಷ ಅದನ್ನು ಕೇಳ್ಬೋದು. ಬರೀ 25 ಸೆಕೆಂಡಿನ ವಿಡಿಯೋ ಇದು ನೋಡಿ, 25 ಸೆಕೆಂಡಿನ ವಿಡಿಯೋ ಕಾಣಿಸ್ತಾ ಇದೆ. 1 ಸೆಕೆಂಡ್. ಸ್ವಲ್ಪ ಇಲ್ಲಿ ವಂದನೆಗಳು ಸರ್. ಕಾವೇರಿ
ಕೋಟ್ಯಾಂತರ ಜನರಿಗೆ ಅನ್ನ ನೀಡುವ ತಾಯಿ. ಹಸಿರುಮಯವಾಗಿರುವ ಪರ್ವತ ಶ್ರೇಣಿ ಬ್ರಹ್ಮಗಿರಿಯ ತಲಕಾವೇರಿ, ಕಾವೇರಿಯ ಉಗಮ ಸ್ಥಳ. ಹೀಗೆ ನಾನು ಈ ಪ್ರಾತ್ಯಕ್ಷಿಕೆಗಳನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಇದಾದ ನಂತರ ನಾವೇನು ಮಾಡಿದ್ವಿ, ಇದರಲ್ಲಿ ಅನೇಕ ಇನ್ನೂ ಕೆಲವು ಸೌಲಭ್ಯಗಳಿದೆ. ಉದಾಹರಣೆಗೆ ಬೇರೆ ಬೇರೆ ವಿಭಾಗಗಳನ್ನು ಸುಮ್ಮನೆ ತೋರಿಸ್ತೇನೆ ನಾನು. ಇದು ಅನಿಮೇಷನ್ ಸೆಕ್ಷನ್ನು. ಹಾಗೆಯೇ ಧ್ವನಿ, ತಾವು ಈಗ ವಿಡಿಯೋದನ್ನು ನೋಡೋದಲ್ಲ, ಅದೇ ರೀತಿ ಕೆಲವು ಧ್ವನಿಗಳಿದೆ. ಧ್ವನಿಗಳಲ್ಲಿ ಹಕ್ಕಿಗಳ ಧ್ವನಿ ಇದೆ, ನಮ್ಮ ಪ್ರಸಿದ್ಧರಾದಂಥ ಇಂದಿರಾ ಗಾಂಧಿಯವರ ವಾಯ್ಸ್ ಇರೋವಂಥ ವಿಡಿಯೋ ಇದೆ, ಧ್ವನಿ ಇರೋವಂಥದ್ದು. ಮತ್ತು ನಮ್ಮ ಸಂಗೀತಗಾರರುಗಳು ಅನೇಕರು ಹಾಡಿರೋ ಅದಿದೆ, ಚಿದಾನಂದ ಮೂರ್ತಿಯವರು ಅಂಥವ್ರದ ಧ್ವನಿ ಇದೆ, ಎಲ್ಲ ಇದೆ. ಹಾಗೆಯೇ ಈ ವಿಡಿಯೋ ಅನ್ನೋದನ್ನು ನಾವು ಕ್ಲಿಕ್ ಮಾಡಿದ್ರೆ ಇಲ್ಲೂ ಸಹ ದೊಡ್ಡದಾಗಿ ಒಂದು ಪಟ್ಟಿ ಬರುತ್ತೆ. ಅಂತರಿಕ್ಷ ದೂರದರ್ಶಕ ಅನ್ನೋ ಪಟ್ಟಿ ನಾವು ನಾಸಾದವರು ತಯಾರು ಮಾಡಿದಂಥ ಸಿಡಿಯಿಂದ ಅದನ್ನು ಆ ಭಾಗವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿರುವಂಥ ಸಂಭಾಷಣೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನು ಇನ್ನೊಬ್ಬರ ಹತ್ರ ವಾಯ್ಸ್ ಓವರ್ ಮಾಡಿಸಿ ಆ ಕನ್ನಡದ ಧ್ವನಿಯಲ್ಲಿ ಅದನ್ನು ಹಾಕಿದ್ವಿ. ಅದೆಲ್ಲ ಒಂದು ರೋಮಾಂಚಕವಾದಂಥ ಅನುಭವ ಆ ಕಾಲದಲ್ಲಿ, ಚೆನ್ನಾಗಿತ್ತು. ಹೀಗೆ ಈ ವಿಶ್ವಕೋಶ ಎಲ್ರಿಗೂ ಸಿಕ್ಕಲಿ ಅನ್ನೋ ಕಾರಣಕ್ಕೆ ವಿಶ್ವವಿದ್ಯಾಲಯ ಬರೀ 500 ರೂಪಾಯಿ ಮಾತ್ರ ಇಡ್ತು. ನಮ್ಮ ಶಾಲೆಗಳವರು, ಕಾಲೇಜುಗಳವರು, ವಿದ್ಯಾರ್ಥಿಗಳು, ಆಮೇಲೆ ಆಚೆ ಕಡೆ ಇರುವಂಥ ಬೇರೆ ಬೇರೆ ವಿಷಯಗಳಲ್ಲಿ ಕುತೂಹಲ ಇಟ್ಕೊಂಡಂಥ ಸಾರ್ವಜನಿಕರು ಯಾರು ಬೇಕಾದ್ರೂ ಬಳಸ್ಬೋದು. ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದಲ್ಲಿ ಈ DVD ಸಿಗ್ತಾ ಇದೆ. ಬಹುಶಃ ಇಲ್ಲಿ ಬೆಂಗಳೂರಲ್ಲಿ ಸಪ್ನಾ ಬುಕ್ ಸ್ಟಾಲಲ್ಲೂ ಸಿಕ್ಬೋದು. ಹೀಗೆ ಇಲ್ಲಿ ದತ್ತ ಸಂಸ್ಕರಣೆ, ಅನಿಮೇಷನ್ನು, ಮತ್ತು ಧ್ವನಿ, ವಿಡಿಯೋ, ಚಿತ್ರ ಎಲ್ಲವೂ ಇರೋದು ಅಂತ ನಾವು ನೋಡಿದ್ದೀರಿ. ಇದು ಬಹುಮಾಧ್ಯಮದ ಅನ್ವಯ. ಇನ್ನು ಒಂದೇ ಒಂದು ಪ್ರಾತ್ಯಕ್ಷಿಕೆಯನ್ನು ತೋರಿಸಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಮೇಲೆ ಪ್ರಶ್ನೆಗಳಿದ್ದರೆ 1-2 ನಿಮಿಷ, 1-5 ನಿಮಿಷ ಅದ್ರ ಬಗ್ಗೆ ನಾವು ಮಾತಾಡ್ಬೋದು ಅಂದ್ಕೊಂಡಿದ್ದೀನಿ. 2006 ನಮ್ಮ ವಿಶ್ವಕೋಶದ ಕೆಲಸ ಒಂದು ನಿಲುಗಡೆಗೆ ಬಂತು. ಇನ್ನೇನು ಅದು ಬಿಡುಗಡೆ ಆಗುತ್ತೆ ಅಂತ ತೀರ್ಮಾನ ಆಗೋಯ್ತು. ನಾವು ಅದ್ರ ಕೆಲಸ ಮುಗಿಸಿದ್ವಿ. ಆಗ ಈ ಕರ್ನಾಟಕ ಸರ್ಕಾರದವರು 2006 ನಮಗೆ 50 ವರ್ಷ ಕನ್ನಡ ನಾಡು ಹುಟ್ಟಿ ಏಕೀಕರಣ ಆದ 50 ವರ್ಷದ ಇದು ಅಂತ ಹೇಳಿ ಯಾವುದಾದ್ರು ಯೋಜನೆಗಳಿದ್ದರೆ ತಗೊಂಬನ್ನಿ, ನಾವು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಸಹಾಯನ ಮಾಡ್ತೇವೆ ಅಂತಂದರು. ನನಗೆ ನಮ್ಮ ಮನೆಯಲ್ಲಿ ನನ್ನ ತಂದೆ, ನಾನು ಭಾಳ ಚಿಕ್ಕವನಿದ್ದಾಗ, ಇನ್ನೂ ಸ್ಕೂಲಿಗೆ ಸೇರಿದ್ದೆ ಅಂತ ಕಾಣುತ್ತೆ, ಆಗ ಈ ಕುಮಾರವ್ಯಾಸ ಭಾರತವನ್ನು ಓದ್ತಾ ಇದ್ರು. ನಮ್ಮ ಮನೇಲಿ ದಿವಸ ಆಗಲೂ ಓದ್ತಾ ಇದ್ರು. ಅದು ಸ್ವಲ್ಪ ಮಟ್ಟಿಗೆ ಎಲ್ಲೋ ನನಗೇನು ಅರ್ಥ ಆಗಿಲ್ಲ ಅವಾಗ, ಆದರೆ ಕೇಳಿಸ್ಕೊತಾ ಇದ್ದೆ ಆ ಒಂದು ಗೊಂಗು. ಆಮೇಲೆ ಎಲ್ಲ ಕಡೆನೂ ಪಠ್ಯವಾಗಿ ಅದು ಹೈಸ್ಕೂಲಲ್ಲಿ, ಕಾಲೇಜಲ್ಲಿ ಸ್ವಲ್ಪ ಮಟ್ಟಿಗೆ ಬಂತು. ಆ ಕುಮಾರವ್ಯಾಸ ಭಾರತವನ್ನು ಇಡಿಯಾಗಿ ನಾನು ಓದಿರಲಿಲ್ಲ. ಆದರೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಕೇಳಿದ್ದೆ. ಆರಾಮಿತ್ರ ಅವರು ಅಂತವ್ರು ಇಲ್ಲಿ ವ್ಯಾಖ್ಯಾನ ಮಾಡೋದನ್ನು, ಬೇರೆ ಬೇರೆಯವರು ಗಮಕ ವ್ಯಾಖ್ಯಾನ ಇದನ್ನೆಲ್ಲ ಕೇಳಿದ್ದೆ. ನಾವು ಯಾಕೆ ಪಂಪನ್ನು ಮಾಡಿದಾಗೇ ಕುಮಾರವ್ಯಾಸನ ಮಾಡಬಾರ್ದು ಅಂತ ಒಂದು ಆಲೋಚನೆ ಬಂತು. ಈ ಮಧ್ಯದಲ್ಲಿ ನಾವು ಪಂಪನ್ನು ಮಾಡಿದ್ದಾದ್ಮೇಲೆ ಆಧುನಿಕ ಕವಿ ಒಬ್ಬರ ಮೇಲೆ ಈ ಥರ ಮಾಡಬೇಕು ಅಂತ ನಿಸಾರ್ ಅಹಮದ್ ಅವರ ಸಮಗ್ರ ಕೃತಿಗಳನ್ನು ಇಟ್ಕೊಂಡು ಒಂದು ಅಡಕ ಮುದ್ರಿಕೆಯನ್ನು ತಂದ್ವಿ. ನಿಸಾರ್ ಸಮಗ್ರ ನೋಟ ಅಂತ ಹೇಳ್ಬಿಟ್ಟು ಒಂದು ಅಡಕ ಮುದ್ರಿಕೆಯನ್ನು ತೊಗೊಂಬಂದ್ವಿ. ಅದಾದ ನಂತರ ಈ ಕುಮಾರವ್ಯಾಸನ ಕೆಲಸಕ್ಕೆ ಕೈ ಹಾಕಿದ್ವಿ. ನಾನು ಭಾಳ ಉತ್ಸಾಹದಿಂದ ಕೆಲವರು ವಿದ್ವಾಂಸರಿಗೆ ಪತ್ರವನ್ನು ಬರೆದೆ. ಅವರೆಲ್ಲ ಒಪ್ಪಿಕೊಂಡ್ರು, ಮಾಡೋಣ ಅಂತಂದರು. ಆದರೆ ಅವ್ರಿಗೆಲ್ರಿಗೂ ಒಂದು ಅಧೈರ್ಯ ಇತ್ತು. ಹೇಗೆ ಈ ಪರಿಷತ್ನಲ್ಲಿ ಏನು ಇವ್ರಿಗೇನು ಗೊತ್ತಿರೋದಿಲ್ಲ, ಏನಿಲ್ಲ, ಹೇಗೆ ಮಾಡೋದು ಅಂತ. ನಿಜವೇ ನನಗೇನು ಗೊತ್ತಿರಲಿಲ್ಲ. ಆದರೆ ನಾನು ವಿದ್ವಾಂಸರಿಗೆ ಹೇಳಿದೆ, ಸರ್ ನೀವೆಲ್ಲ ಇರ್ತಿರಲ್ಲ, ನಾನು ಯಾಕೆ ಯೋಚನೆ ಮಾಡಲಿ, ಆ ಸಾಹಿತ್ಯದ ಭಾಗ ನೀವು ನೋಡ್ಕೋತೀರಿ, ತಂತ್ರಜ್ಞಾನದ ಬಗ್ಗೆ ನನ್ನ ಜೊತೆಲಿರೋ ಸ್ನೇಹಿತರು ಮಾಡಿಕೊಡ್ತಾರೆ, ನಾನು ನಿಮ್ಮಿಬ್ಬರು ನಡುವೆ ಓಡಾಡಿಕೊಂಡು ಆರಾಮಕ್ಕಿರ್ತೀನಿ ಅಂತ ಅವ್ರಿಗೆ ಒಂದು ಭರವಸೆಯನ್ನು ಕೊಟ್ಟೆ. ನಾನು ಯಾವುದಕ್ಕೂ ಇದು ಮಾಡೋದಿಲ್ಲ, ಅಡೆತಡೆ ನಿಮ್ಗೆ ಯಾವ ಕೆಲಸಕ್ಕೂ ಅಡೆತಡೆ ಉಂಟು ಮಾಡೋದಿಲ್ಲ, ನೀವು ದಯವಿಟ್ಟು ಬನ್ನಿ ಇದನ್ನು ಮಾಡಿಕೊಡಿ ಅಂತ ಒಂದು 12-13 ಜನರ ಒಂದು ಸಂಪಾದಕ ಮಂಡಳಿಯನ್ನು ಮಾಡಿ ಆ ಪಠ್ಯದ ಪರಿಷ್ಕರಣದ ಕೆಲಸ, ಅರ್ಥ ನಿಗದಿ ಮಾಡುವಂಥ ಕೆಲಸ, ಗದ್ಯಾನೋದದ ಕೆಲಸ ಇದೆಲ್ಲ ಪ್ರಾರಂಭ ಆಯಿತು. ಕಡೆಯಲ್ಲಿ ಒಂದು ರೂಪವನ್ನು ಪಡ್ಕೋತು. ಇನ್ನೂ ಪೂರ್ಣ ಆಗಿದೆ ಅಂತಿಲ್ಲ. ತುಮಕೂರು ವಿಶ್ವವಿದ್ಯಾಲಯದ ಕುಮಾರವ್ಯಾಸ ಅಧ್ಯಯನ ಪೀಠ ಅದನ್ನು ನಾವು ಮುದ್ರಣ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕಾಗಿ ಮತ್ತೆ ಅದನ್ನು ಮರುಪರಿಷ್ಕರಣವನ್ನು ಸಹ ನಾವು ಮಾಡಿದ್ದೇವೆ. ಆ ಮರುಪರಿಷ್ಕರಣದ ಕೆಲಸ ಈಗ ಮುಗಿತಾ ಬಂದಿದೆ. ಬಹುತೇಕ ಈ 2017ರಲ್ಲಿ ಬೇಗಲೇ ಇನ್ನೊಂದು 6-7 ತಿಂಗಳಲ್ಲಿ ಬಹುತೇಕ ಅದು ಮುದ್ರಣವನ್ನು ಕಾಣುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟು ಹೇಳ್ತಾ ಆ ಕುಮಾರವ್ಯಾಸ ಭಾರತ ಹೇಗಿರುತ್ತೆ ಅಂತ ಒಂದು ಗಳಿಗೆ ನೋಡೋಣ. ಕರ್ನಾಟಕ ಭಾರತ ಕಥಾಮಂಜರಿ ಅನ್ನೋ ಹೆಸರಲ್ಲಿ ಕುಮಾರವ್ಯಾಸ ಅದನ್ನು ರಚಿಸಿದ್ದಾನೆ ಅಂತ ತಮಗೆಲ್ಲ ಗೊತ್ತು. ಕುಮಾರವ್ಯಾಸನ ಬಗ್ಗೆ ವಿದ್ವಾಂಸರು ಒಂದು ಮಾತು ಹೇಳ್ತಾರೆ, ಅದು ಹೇಳ್ತೀನಿ. ಇದು ಹಳೆಯ ಪೇಟೆ ಪ್ರತಿಯ ಒಂದು ಚಿತ್ರ. ಪೇಟೆ ಪ್ರತಿ ಅಂತಂದರೆ ಮುಂಚೆ ಅಚ್ಚು ಮಾಡ್ಬೇಕಾದ್ರೆ ಭಾಮಿನಿ ಷಟ್ಪದಿಯಾಗಿ ಅವರೇನು ಹೊಡಿತಾ ಇರಲಿಲ್ಲ, ಸುಮ್ಮನೆ ಉದ್ದಕ್ಕೆ
ಹೇಗೆ ಓಲೆಗರಿಯಲ್ಲಿ ಹೇಗೆ ಉದ್ದಕ್ಕೆ ಬರೀತಾ ಇದ್ರೋ ಅದೇ ರೀತಿಯೇ ಬರೆದು ಅಚ್ಚು ಮಾಡ್ತಾ ಇದ್ರು. ಅದನ್ನು ನೆನಪಿಸ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಆ ಚಿತ್ರವನ್ನು ಅಲ್ಲಿ ಇಟ್ವಿ. ಕುಮಾರವ್ಯಾಸನ ಬಗ್ಗೆ ವಿದ್ವಾಂಸರು ಏನು ಹೇಳ್ತಾರೆ ಅಂತಾರೆ, ಅವನಿಗೆ ಇರುವಂಥ ಭಾವ ವಿಸ್ತಾರ, ಪದ ಸಂಪತ್ತು, ಕಾವ್ಯದ ಒಂದು ಪರಿಣತಿ, ಇದು ಸೃಜನಶೀಲ ಶಕ್ತಿ ಬಹುಶಃ ಹೆಚ್ಚಿಗೆ ಕವಿಗಳಿಗೆ ಬೇರೆ ಭಾಷೆಯದು ಸೇರ್ಕೊಂಡಾಗೆ ಈ ಮಾತನ್ನು ವಿದ್ವಾಂಸರು ಹೇಳ್ತಾರೆ. ಅದು ಬಹಳ ಅಪರೂಪ, ಈ ಮೂರು ಒಟ್ಟಿಗೆ ಸಂಗಮಿಸೋದು. ಅಂಥ ಅಪರೂಪದ ಕವಿಗಳಲ್ಲಿ ಕುಮಾರವ್ಯಾಸ ಒಬ್ಬ ಅಂತ ಅಭಿಪ್ರಾಯ ಪಡ್ತಾರೆ. ಆ ಅಭಿಪ್ರಾಯ ನಿಜವಾಗ್ಲೂ ಅದು ಅತಿಶಯೋಕ್ತಿ ಏನಲ್ಲ ಅಂತ ನನಗೆ ನಿಧಾನಕ್ಕೆ ಮನವರಿಕೆ ಆಗಕ್ಕೆ ಶುರುವಾಯಿತು. ವಿದ್ವಾಂಸರ ಜೊತೆ ಕೂತು ಆ ಕೆಲಸ ಮಾಡ್ತಾ ಇದ್ದಿದ್ದನ್ನು ಅವ್ರು ಮಾಡ್ತಾ ಇದ್ದಿದ್ದನ್ನು ನೋಡ್ತಾ 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 ಎಂಥ ದೊಡ್ಡ ಕವಿಯಪ್ಪ ಈ ಕುಮಾರವ್ಯಾಸ ಅಂಥೇಳಿ ಅನ್ಸೋಕ್ಕೆ ಪ್ರಾರಂಭ ಆಯಿತು. ಈ ಕಾವ್ಯ ಪ್ರವೇಶ ಅನ್ನೋದ್ರ ಮೇಲೆ ನಾವೇನಾದ್ರು ಕ್ಲಿಕ್ ಮಾಡಿದ್ರೆ ಆ ಪಂಪನ್ನು ಇದಾಗೇನೆ ಇಲ್ಲೂ ಹೀಗೆ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಪರ್ವ ಅಂತ ಇರುತ್ತಲ್ಲ, ಇಲ್ಲಿ ಎಲ್ಲ ಪರ್ವಗಳ ಹೆಸರುಗಳು ನಿಮಗೆ ಸಿಕ್ಕತ್ತೆ. ಯಾವುದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಗ್ಬೋದು. ಆಗಲೇ ಪಂಪನ್ನು ನೋಡೋದ್ರಿಂದ ತುಂಬ ಹೆಚ್ಚಿಗೆ ನಾನು ಹೇಳೋದೇ ಇರೋದಿಲ್ಲ, ಈ ಸೌಲಭ್ಯಗಳದ್ದೇ ನಿಮ್ಗೆ ಅರ್ಥ ಆಗಿರುತ್ತೆ. ಇದರಲ್ಲಿ ಈ ಸಂಧಿ, ಯಾವ ಸಂಧಿಗೆ ಬೇಕಾದ್ರೂ ನಾವು ಇಲ್ಲಿ ಹೋಗ್ಬೋದು. ಅಲ್ಲಿ ಹೇಗೆ ಆಶ್ವಾಸ ಇತ್ತೋ ಇಲ್ಲಿ ಪರ್ವ ಮತ್ತು ಸಂಧಿ ಎರಡೂ ಇದೆ, ಎರಡಕ್ಕೂ ನಾವು ಹೋಗ್ಬೋದು. ಹಾಗೇನೇ ಇಲ್ಲಿ ಪದ್ಯಗಳಿರುತ್ತೆ, ಅದನ್ನು ಸಹ ನಾವು ಇಲ್ಲಿ ಹೋಗ್ಬೋದು. ಇಲ್ಲೂ ಸಹ ಗಮಕವನ್ನು ನಾವು ಹಾಡಿಸಿದ್ದೇವೆ ಅನೇಕ ಜನರ ಕೈಯಲ್ಲಿ. ವಿಶೇಷ ಏನಪ್ಪ ಅಂತಂದರೆ ಸುಮಾರು 86 ಜನ ಗಮಕಿಗಳು ನಮಗೆ ಅವರ ಕಂಠವನ್ನು ನೀಡಿ ಉಪಕರಿಸಿದ್ದಾರೆ. ಈ 86 ಜನ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳನ್ನು ಪ್ರತಿನಿಧಿಸ್ತಾರೆ ಅಂದರೆ ಅದು ಒಂದು ವಿಶೇಷ ಅಂತ ನಾವು ಭಾವಿಸ್ಬೋದು, ತೊಂದರೆ ಇಲ್ಲ. ಕರ್ನಾಟಕದಲ್ಲಿ ಬಹುಶಃ ಪ್ರಚಲಿತ ಇರುವಂಥ ಎಲ್ಲ ಗಮಕದ ಶೈಲಿಗಳು ನಮ್ಮ ಈ ಅಡಕಮುದ್ರಿಕೆಯಲ್ಲಿ ಸಿಕ್ಕತ್ತೆ. ಆದ್ದರಿಂದ ಗಮಕದ ಅಭ್ಯಾಸ ಮಾಡೋರಿಗೂ ಸಹ ಇದು ಒಂದು ಒಳ್ಳೆಯ ಕೈಪಿಡಿ ಅನ್ನೋ ರೀತಿಯಲ್ಲೂ ಬಳಸ್ಕೋಬೇಕು ಅಂತಂದರೆ. ಇಲ್ಲೂ ಸಹ ಹೀಗೆ ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಹೀಗೆ ಎಲ್ಲಿ ನಮಗೆ ಕೇಳಬೇಕು ಅನಿಸುತ್ತೋ ಅಲ್ಲಿ ಆ ಗಮಕವನ್ನು ಧ್ವನಿ ಅಂತ ಇದ್ದಾಗ ಗಮಕ ಕೇಳಿಸುತ್ತೆ, ಅಲ್ಲಿ ನಾವು ಕೇಳ್ಕೋಬೋದು, ಏನು ತೊಂದರೆ ಇಲ್ಲ. ಯಾವುದನ್ನು ಬೇಕಾದ್ರೂ ನಾವು ಕೇಳ್ಬೋದು. ಈ ಉದಾಹರಣೆಗೆ ಈ ಕೇಳ ಗಮಕಿಗಳೆಲ್ಲರದ್ದು ಭಾವಚಿತ್ರವನ್ನು ನಾವು ಹಾಕಿದ್ದೇವೆ, ಯಾರು ಹಾಡಿದ್ದಾರೆ ಅಂತ ಅವ್ರ ಹೆಸರನ್ನು ಹಾಕಿದ್ದೇವೆ. ಅದರ ವಿಭಾಗನೂ ಬೇರೆ ಇದೆ, ಅದನ್ನು ಆಮೇಲೆ ತೋರಿಸ್ತೇನೆ. ಅಮರ ಕಿರೀಟ ಮಂಡಿತ ಚರಣ ಸಾರು ಚರಿತ್ರ ನಿರುಪಮ ಭಾಳ ಚಿಗಿನೇತ್ರ ಕರಣ ನಿರ್ಮಲ ಭಗತದ ಸಂಹರಣ ಕರಣ ನಿರ್ಮಲ ಭಜಕರಘ ಸಂಹರಣ ದಂತಿತ ಮೂರು ಚರ್ಮಾಂಬರಣೆ ಸಲಹುಗೆ ಭಕುತ ಜನರನು ಪಾರ್ವತಿ ರಮಣ ಭಕುತ ಜನರನು ಸಲಹುಗೆ ಪಾರ್ವತಿ ರಮಣ. ಇಲ್ಲೂ ಹಾಗೇನೆ ಪದ್ಯವನ್ನು ಓದೋದು ಅಭ್ಯಾಸ ಮಾಡ್ಕೋಬೇಕಂದ್ರೆ ಇದನ್ನು ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳೋ ಸೌಲಭ್ಯ ಇದೆ. ಈ ಚೌಕವನ್ನು ನಾವು ಎಲ್ಲಿ ಬೇಕಾದ್ರೂ ತೊಗೊಂಡೋಗಿ ಇಟ್ಕೋಬೋದು. ಹಾಗೆ ಆ ಪದ್ಯವನ್ನು ಅದರ ಪಠ್ಯದ ಜೊತೆಗೇ ಕೇಳೋದನ್ನು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಹಾಗೆಯೇ ಅಲ್ಲಿದ್ದಾಗೇ ಪಂಪ ಭಾರತದಲ್ಲಿದ್ದಾಗೇ ಇಲ್ಲಿ ಗದ್ಯಾನುವಾದ ಇರುತ್ತೆ, ಇಲ್ಲಿ ಕೆಳಗಡೆ ಕ್ಲಿಷ್ಟ ಪದಗಳ ಅರ್ಥ ಇರುತ್ತೆ. ಇಲ್ಲಿ ಪಾಠಾಂತರ ಏನಾದರೂ ಇದ್ದರೆ ನಾವು ಇಲ್ಲಿ ಒಂದು ವಿಷಯನ ತಿಳಿಸ್ಬೇಕು. ಪಾಠಾಂತರ ಅಂದಾಗ ನಾವು ಈ ಮಾಸ್ತಿ ಮತ್ತು ಕುವೆಂಪು ಸಂಪಾದಿಸಿದಂಥ ಕೆಂಗಲ್ ಹನುಮಂತಯ್ಯನವರು 2 ರೂಪಾಯಿಗೆ ಪ್ರಕಟಿಸಿದಂಥ ಮಾರಾಟ ಮಾಡೋಕ್ಕೆ ಪ್ರಕಟಿಸಿದಂಥ ಒಂದು ಮೂಲ ಏನು ಆವೃತ್ತಿ ಇದೆ ಅದನ್ನು ಆಧಾರವಾಗಿ ಇಟ್ಕೊಂಡಿದ್ದೀವಿ. ಆದರೆ ಅದರಲ್ಲಿ ಅನೇಕ ದೋಷಗಳಿದ್ವಂಥ ವಿದ್ವಾಂಸರು ಹೇಳ್ತಾ ಬಂದಿದ್ದರು. ಆ ದೋಷಗಳನ್ನು ಸರಿಪಡಿಸೋಕ್ಕೋಸ್ಕರ ಬೇರೆ ಬೇರೆ ಆಕಾರಗಳನ್ನು ನಾವು ಆಶ್ರಯಿಸಿದ್ವಿ. ಉದಾಹರಣೆಗೆ ಓರಿಯೆಂಟಲ್ ರಿಸರ್ಚ್, ಓರಿಯೆಂಟಲ್ ಪ್ರಾಕೃತಿ ಇದು ಅಧ್ಯಯನ ಕೇಂದ್ರ ಇದೆಯಲ್ಲ, ಸಂಶೋಧನಾ ಕೇಂದ್ರ ಇದೆಯಲ್ಲ, ಪ್ರಾಕ್ತ ಸಂಶೋಧನಾ ಕೇಂದ್ರ ಮೈಸೂರು ಮತ್ತು ಮೈಸೂರು ವಿಶ್ವವಿದ್ಯಾಲಯವೇ ಪ್ರಕಟಿಸಿರುವಂಥ ಅನೇಕ ಪರ್ವಗಳನ್ನು ಬೇರೆ ಬೇರೆ ಅಲ್ಲಿ ಒಬ್ಬ ಸಂಪಾದಕರಾದಂಥ ಶ್ರೀ ವಿ ಕೃಷ್ಣ ಅವರು ಇಲ್ಲೇ ನಮ್ಮ ನಡುವೆ ಇದ್ದಾರೆ ಅನ್ನೋದನ್ನು ನಾನು ನೆನಪಿಸ್ಕೋಬೇಕು. ಅವರು ಎಲ್ಲೂ ಯಾರಿಗೂ ಗೊತ್ತಾಗೋದಿಲ್ಲ, ಅವರು ಇದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗೆ ಕೆಲಸಗಳನ್ನು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. ಇತ್ತೀಚೆಗೆ ಅವರು ಒಂದು ಮಾತು ಹೇಳಿದ್ರೆ ಅಪ್ರಸ್ತುತವಾಗೋದಿಲ್ಲ, ಯಾಕೆಂದರೆ ಅವರು ಇಲ್ಲೇ ಇರೋದ್ರಿಂದ ಮಾತು ಹೇಳ್ತಿದ್ದೀನಿ. 3 ಸಂಪುಟಗಳಲ್ಲಿ ಕನ್ನಡ ಇಂಗ್ಲೀಷ್ ನಿಘಂಟನ್ನು
ತಂದಿದ್ದಾರೆ. ಸುಮಾರು 4750 ಪುಟ ಇದೆ. ಕಿಟ್ಟಲ್ನ ನಿಘಂಟು ಕೂಡ ಆ ಗಾತ್ರದಲ್ಲಿಲ್ಲ. ಕಿಟ್ಟಲ್ ನಿಘಂಟಷ್ಟು ದೊಡ್ಡ ನಿಘಂಟು ಬಂದೆ 100 ವರ್ಷಕ್ಕಿಂತ ಹೆಚ್ಚಿಗೆ ಆಗೋಗಿತ್ತು. ಇವರು ಒಬ್ಬರೇ, ಅವರು BCom ಪದವೀಧರರು, ಆದರೆ ಈ ಕೆಲಸವನ್ನು 30 ವರ್ಷಗಳ ಕಾಲ ಒಬ್ಬರೇ ಮಾಡಿ ಅದನ್ನು ಈಚೆಗೆ ತಂದಿದ್ದಾರೆ. ಅವರು ನಮ್ಮ ಜೊತೆಲಿ ಈ ಕುಮಾರವ್ಯಾಸದ ಭಾರತದ ಸಂಪಾದನೆಯಲ್ಲಿ ತೊಡಕೊಂಡಿದ್ರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಹಾಗೆಯೇ ಇಲ್ಲಿ ಕೂಡ ಹೆಚ್ಚಿನ ಶೋಧನೆ ಅನ್ನೋವಂಥದ್ದು ಇದೆ. ಇಲ್ಲಿ ನಾವು ಯಾವುದೇ ಒಂದು ಪದವನ್ನು ಬರಿಬೋದು. ನಾನು ಸುಮ್ಮನೆ ಅರಗಿನ ಅಂತ ಬರಿತೀನಿ. ಯಾಕೆ ಅಂತ ಆಮೇಲೆ ಅದನ್ನೇ ಯಾಕೆ ಬರದೆ ಅಂತ ಸುಮ್ಮನೆ ಹೇಳ್ತೀನಿ. ಈ ಅರಗಿನ ಅಂತ ಬರೆದ್ರೆ ಇಲ್ಲಿ ಅರಗಿನಲ್ಲಿ ಭಿತ್ತಿಗಳಲ್ಲಿ ಅಂಥೇಳಿ, ಈಗ ಅರಗಿನ ಅನ್ನೋದು 3 ಪದ್ಯದಲ್ಲಿ ಬಂದಿದೆ. ಆ 3 ಪದ್ಯಗಳ ಮೊದಲನೇ ಸಾಲು ಇಲ್ಲಿ ಬಂದಿದೆ. ನಾನು ಇದನ್ನು ಕ್ಲಿಕ್ ಮಾಡಿದ್ರೆ ಆ ಪದ್ಯಕ್ಕೆ ನನ್ನನ್ನು ಕರ್ಕೊಂಡು ಹೋಗುತ್ತೆ. ಬಂತು ನೋಡಿ. ಇಲ್ಲಿ ಯಾತಕ್ಕೆ ಈ ಪದ್ಯ ಆಯ್ಕೆ ಮಾಡೋದಂದರೆ, ಕುಮಾರವ್ಯಾಸ ಬಹುಶ್ರುತ ವಿದ್ವಾಂಸ. ಅವನಿಗೆ ಅನೇಕ ರೀತಿಯ ಜ್ಞಾನ ಶಿಸ್ತುಗಳ ಪರಿಚಯ ಆಳವಾಗಿತ್ತು ಅನ್ನೋದಕ್ಕೆ ಈ ಪದ್ಯ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ. ಉದಾಹರಣೆಗೆ ಅವನಲ್ಲಿ ನವಸೌಧ, ಭದ್ರಾಸ್ತರಣ, ನಂದ್ಯಾವರ್ತ ಅಂತೆಲ್ಲ ಪದಗಳನ್ನು ಬಳಸಿದ್ದಾನೆ. ಇದೆಲ್ಲ ನಮಗೆ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಅಲ್ಲೋಗಿ ನೋಡಿದ್ರೆ ನಮ್ಮ ಜ್ಞಾನಾನಂದ ಅವರು ಕನ್ನಡ ಸಾಹಿತ್ಯದಲ್ಲಿ ಶಿಲ್ಪ ಅಂತ ಹೇಳಿ ಒಂದು ಪ್ರೌಢ ಪ್ರಬಂಧವನ್ನು ಅವ್ರು ಥೀಸಿಸ್ ಆಗಿ ಬರೆದಿದ್ರು. ಆಮೇಲೆ ನಮ್ಮ ಇನ್ನೊಬ್ಬರು ಗೆಳೆಯರು ಹರಿಹರ ಶ್ರೀನಿವಾಸ ಅಂತ ಅವ್ರು ಹೇಳಿದ್ರು, ಮಾನಸಾರನ ಶಿಲ್ಪಶಾಸ್ತ್ರದಲ್ಲಿ ಇದಿದೆ ನಂದ್ಯಾವರ್ತ ಅನ್ನೋದು ಉಲ್ಲೇಖ ಆಗುತ್ತೆ. ಅದು 6 ಅಂತಸ್ತುಗಳುಳ್ಳ ಕಟ್ಟಡ ಅಂತ ಹೇಳಿ ಅವರೊಂದು ಟಿಪ್ಪಣಿಯನ್ನು ನಮಗೆ ಒದಗಿಸ್ಕೊಟ್ರು. ಅನೇಕ ಜನ ವಿದ್ವಾಂಸರಂಥ ಟಿಪ್ಪಣಿಯನ್ನು ಒದಗಿಸ್ಕೊಟ್ಟಿದ್ದಾರೆ ನೋಡಿ. ಕುಮಾರವ್ಯಾಸನ ಅರ್ಥ ಮಾಡ್ಕೊಳ್ಳೋಕ್ಕೆ ಅನೇಕ ಜನ ವಿದ್ವಾಂಸರು ಬೇರೆ ಬೇರೆ ಜ್ಞಾನಶಿಸ್ತನ್ನು ಅಧ್ಯಯನ ಮಾಡಿರೋರು ಇಲ್ಲ ಸೇರಿ. ಅನಂತರಾಮ್ ಅವರು ಒಂದು ಒಳ್ಳೆಯ ಟಿಪ್ಪಣಿಯನ್ನು ನಮಗೆ ಕೊಟ್ಟರು. ಚಿನ್ನದ ಅದರು ಗದಗಿನ ಸಮೀಪದಲ್ಲಿ ಇತ್ತು ಅನ್ನೋದನ್ನು ಇಲ್ಲೆಲ್ಲೋ ಒಂದು ಕಡೆ ಉಲ್ಲೇಖಿಸ್ತಾನೆ ಅವನು. ಹಾಗೆ ಇಂಥ ಒಂದು ಕವಿ ಇವನು ಬರೀ ಕಾವ್ಯವನ್ನು ಕಥೆಯಾಗಿ ಬರಲಿಲ್ಲ, ಅದರ ಮಧ್ಯದಲ್ಲಿ ಅನೇಕ ಅದ್ಭುತವಾದಂಥ ಸಂಗತಿಗಳನ್ನು ಅವನು ಸೇರಿಸ್ತಾನೆ. ಅವನನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಪದ್ಯ ಸರಳವಾಗಿರುತ್ತೆ. ಎಲ್ಲರೂ ಹೇಳೋದೇನೆಂದರೆ ಕುಮಾರವ್ಯಾಸ ನಡುಗನ್ನಡ ಕವಿ, ಅವನೇನು ಪಂಪನ ಹಾಗೆ ಹಳಗನ್ನಡ ಭೂಯಿಷ್ಠ ಇರೋದಿಲ್ಲ, ನಮಗೆ ಭಾಳ ಸುಲಭ ಅಂಥೇಳಿ. ಆದರೆ ಕೆಲವು ಪದ್ಯಗಳು ಭಾಳ ಸರಳವಾಗಿರುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಆದರೆ ಕೆಲವು ಪದ್ಯಗಳು ಇನ್ನೂ ವಿದ್ವಾಂಸರು ಅರ್ಥವನ್ನು ನಿರ್ಣಯ ಮಾಡೋಕ್ಕೆ ಇನ್ನೂ ಸಹ ಅವರು ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ಹಾಗೇನೆ ನಿಜ. ಯಾರಿಗಾದರೂ ಕುಮಾರವ್ಯಾಸನ ಒಂದು ಪದ್ಯ ಕೊಟ್ಟು ಗದ್ಯ ಅನುವಾದ ಮಾಡಿಕೊಡಿಪ್ಪ ಅಂತ ಹೇಳಿದ್ರೆ ಅವರು ಅದನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗೋಗುತ್ತೆ. ಹಾಗೆ ಒಂದು ಸರಳವಾದಂಥ ಒಂದು ಕಾಲದಲ್ಲಿ ಕುಮಾರವ್ಯಾಸನ ಗದಗು ಮತ್ತು ಭೈರಪ್ಪನವ್ರು ಒಂದು ಕಡೆ ಅವ್ರ ಭಿತ್ತಿಯಲ್ಲಿ ಬರೀತಾರೆ. ಗದಗು ಮತ್ತು ಜೈಮಿನಿ ಭಾರತಗಳನ್ನು ಓದೋಕೆ ಬಂದರೆ ಅವನು ಇದ್ದಿದ್ರಲ್ಲಿ ಪರವಾಗಿಲ್ಲ, ಏನಾದ್ರು ಕೆಲಸ ಮಾಡಿ ಜೀವನ ಮಾಡ್ತಾನೆ, ಅವನಿಗೆ ಹೆಣ್ಣು ಕೊಡ್ಬೋದು ಅಂತ ತೀರ್ಮಾನ ಮಾಡ್ತಾ ಇದ್ರಂತೆ ಆ ಕಾಲದಲ್ಲಿ. ಅದೊಂದು ಅವರು ಉಲ್ಲೇಖ ಮಾಡ್ತಾರೆ, ಭಿತ್ತಿನಲ್ಲಿ ಅವರು ಅದನ್ನು ಉಲ್ಲೇಖಿಸ್ತಾರೆ. ಹಾಗೆ ಅಂಥ ಒಂದು ಪರೀಕ್ಷೆಯ ನಿಕಷವಾಗಿ ಕೂಡ ಕುಮಾರವ್ಯಾಸ ನಮಗೆ ಸವಾಲನ್ನು ಒಡ್ತಾನೆ ಅನ್ನೋದು ನಿಜ. ಹಾಗೆ ಅವನು ಬಹುಶ್ರುತಿ ವಿದ್ವಾಂಸ, ಅವನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಆಧ್ಯಾತ್ಮದ ವಿಷಯ ಹೇಳ್ತಾನೆ, ಲಲಿತ ಕಲೆಗಳ ವಿಷಯ ಹೇಳ್ತಾನೆ, ಶಿಲ್ಪಶಾಸ್ತ್ರದ ಹೇಳ್ತಾನೆ, ಯುದ್ಧದ್ದು ಹೇಳ್ತಾನೆ. ಅವನು ಯಾವಾಗ ಹೋಗಿ ಯುದ್ಧ ಮಾಡಿದ್ನೋ ಗೊತ್ತಿಲ್ಲ ನಮಗೆ. ಅವನ ಬಗ್ಗೆ ಮಾಹಿತಿ ಭಾಳ ಕಡಿಮೆ. ನಮಗೆ ವಿದ್ವಾಂಸರು ಸಂಪಾದನೆ ಮಾಡೋಕ್ಕೂ ಭಾಳ ಕಷ್ಟಪಟ್ಟಿದ್ದಾರೆ, ಆದರೆ ಇನ್ನೂ ಮಾಹಿತಿ ಸರಿಯಾಗಿ ಸಿಕ್ಕಿಲ್ಲ ನಮಗೆ. ಏನೇ ಇರಲಿ, ಇಲ್ಲಿ ಅವನು ಅನೇಕ ಗಾದೆಗಳನ್ನು, ಹೆಚ್ಚು ನಾನು ಹೇಳಕ್ಕೆ ಹೋಗಲ್ಲ, ಈ ಗಾದೆಗಳನ್ನು ಬಳಸಿಯಾನೆ. ಆ ಗಾದೆಗಳ ಇಡೀ ಸೂಚಿಯನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ. ಕುಮಾರವ್ಯಾಸ ಒಬ್ಬನೇ ಇಷ್ಟೊಂದು ಮಟ್ಟಿಗೆ ಜನರ ಮಧ್ಯೆ ಇರುವಂಥ ನುಡಿಗಟ್ಟುಗಳನ್ನು ಮತ್ತು ಗಾದೆಗಳನ್ನು ಬಳಸಿರುವಂಥ ಕವಿ ಅಂದರೆ ಖಂಡಿತವಾಗಲೂ ಅದೇನು ಅತಿಶಯೋಕ್ತಿ ಅಲ್ಲ, ಅದು ವಾಸ್ತವೇ. ನಮ್ಮ ಕುವೆಂಪು ಅವರು ಅವರ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿಯಲ್ಲಿ ಅನೇಕ ಈ ಥರ ಗ್ರಾಮೀಣ ನುಡಿಕಟ್ಟನ್ನು ಬಳಸ್ತಾರೆ. ಆದರೆ ಎಷ್ಟಾದ್ರೂ ಕುಮಾರವ್ಯಾಸನ ಮಟ್ಟಕ್ಕೆ ಬಹುಶಃ ಬರೋದಿಲ್ಲ. ಅದು ಅಷ್ಟರ ಮಟ್ಟಿಗೆ ಇವನು ಬಳಸ್ತಾನೆ. ಯಾರಾದರೂ ಒಬ್ಬರು ಕುಮಾರವ್ಯಾಸನ ಕಾಲಕ್ಕೂ ಈ ನಮ್ಮ ಕಾಲಕ್ಕೂ ಈ ಗಾದೆಗಳಲ್ಲಿ ಏನಾದರೂ ಅರ್ಥ ಪಲ್ಲಟ ಆಗಿದೆಯೇ, ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ಬದಲಾಗಿದೆಯೇ ಅನ್ನೋದನ್ನು ಒಂದು ಅಧ್ಯಯನಕ್ಕೆ ಇದನ್ನು ತಗೋಬೋದು ಅನ್ನೋ ಮಟ್ಟಿಗೆ ಅಷ್ಟೊಂದು ಗಾದೆಗಳನ್ನು ಅವನು ತನ್ನ ಕಾವ್ಯದ ಮಧ್ಯೆ ತಂದಿರಿಸ್ತಾನೆ. ಇದು ಯಾವುದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪದ್ಯಕ್ಕೆ ಹೋಗುತ್ತೆ, ಅದು ಆ ಗಾದೆ ಎಲ್ಲಿರುತ್ತೋ ಆ ಪದ್ಯಕ್ಕೆ ಹೋಗುತ್ತೆ. ನಾನು ಅದನ್ನು ತೋರಿಸೋದಿಲ್ಲ, ಸಮಯ ಮುಗಿದು ಹೋಗ್ತಾ ಇದೆ, ನಾನು ಬರ್ತೀನಿ. ಹಾಗೆಯೇ ಇಲ್ಲಿ ಗಮಕದ್ದು ಒಂದು ತೋರಿಸ್ತೇನೆ ನಾನು. ಗಮಕ ಇಲ್ಲಿ ನಮಗೆ ಏನಂತಂದರೆ 10 ವರ್ಷದ ಕಿರು ವಯಸ್ಸಿನ ಗಮಕಿಯಿಂದ ಹಿಡಿದು 86-87 ವರ್ಷದ ಪ್ರೌಢ ಗಮಕಿಗಳವರೆಗೆ ಅವರು ನಮಗೆ ಧ್ವನಿಯನ್ನು ನೀಡಿ ಉಪಕರಿಸಿದ್ದಾರೆ ಅಂತ ನಾನು ಆಗಲೇ ಹೇಳಿದೆ. ಅವರೆಲ್ಲರದ್ದು ಅಕಾರಾದಿಯಲ್ಲಿ ಹೆಸರುಗಳನ್ನು ಇಲ್ಲಿ ಜೋಡಿಸಿದ್ದೀವಿ. ನಾವು ಬೇಕು ಅಂತಂದರೆ ಇಲ್ಲಿ ಅವ್ರ ಹೆಸರನ್ನ ಟೈಪ್ ಮಾಡಿ ಕೂಡ ನಾವು ತಗೋಬೋದು, ಹುಡ್ಕೋಬೋದು. ಬೇಕಾದ್ರೆ ಗಂಗಮ್ಮ ಅಂತ ನಾನು
ಮಾಡಿದ್ದೀನಿ. ಇಲ್ಲಿ ಗಂಗಮ್ಮ ಕೇಶವಮೂರ್ತಿ ಅವ್ರದ್ದು ನಮಗೆ ಸಿಕ್ಕೋಗುತ್ತೆ. ಈಗ ಗಂಗಮ್ಮ ಕೇಶವಮೂರ್ತಿ ಅವರು ವಾಚನ ಮಾಡಿರುವಂಥ ಇದನ್ನೇ ಕೇಳಬೇಕು ಅಂತಂದರೆ ಇದನ್ನೆಲ್ಲ ನಾವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಅವ್ರ ಚಿತ್ರ ಬರುತ್ತೆ. ಅವಾಗ ಆ ಹಾಡಲ್ಲಿ ಇದೆ ಅಂತ ನಾವು ಭಾವಿಸ್ಬೋದು. ಆದರೆ ನಾನು ಅದನ್ನು ಕೇಳಿಸ್ತಾ ಇಲ್ಲ ಇವಾಗ, ದಯವಿಟ್ಟು ಕ್ಷಮಿಸಬೇಕು. ಹೀಗೆ ಇಲ್ಲಿ ಅನುಬಂಧದಲ್ಲಿ ಕೆಲವು ಅಧ್ಯಯನಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವಿಲ್ಲಿ ಕೊಟ್ಟಿದ್ದೇವೆ. ಉದಾಹರಣೆಗೆ ಕುವೆಂಪು ಮತ್ತು ಮಾಸ್ತಿ ಆ ಆವೃತ್ತಿ, ಜನಪ್ರಿಯ ಆವೃತ್ತಿಗೆ ಬರೆದಂಥ ಮುನ್ನುಡಿ ಪೂರ್ತಿ ಇಲ್ಲಿದೆ. ಹಾಗೆಯೇ ಕುಮಾರವ್ಯಾಸ ಕವಿಯ ಕಾಲ ಮತ್ತು ಕಾವ್ಯದ ವಿಚಾರವಾಗಿ ನಮ್ಮ ವೆಂಕಟಾಚಲ ಶಾಸ್ತ್ರಿಗಳು ಬರೆದಿರುವಂಥ ಸುಮಾರು 30-40 ಪುಟದ ದೀರ್ಘವಾದಂಥ ಲೇಖನ ಇಲ್ಲಿ ಇದೆ. ಹಾಗೆಯೇ ಮಾಸ್ತಿಯವರು ಕುಮಾರವ್ಯಾಸನ ಮೇಲೆ ಒಂದು ಸ್ವತಂತ್ರವಾಗುವಂಥ ಲೇಖನವನ್ನು ಬರೆದಿದ್ದರು, ಆ ಮುನ್ನುಡಿ ಅಲ್ಲದಲ್ಲದೆ ಅದನ್ನು ಇಲ್ಲಿ ಕೊಟ್ಟಿದ್ದೇವೆ. 2 ಪ್ರೌಢ ಪ್ರಬಂಧಗಳು, ನಿಬಂಧಗಳು ಅಂತ ಚಿದಾನಂದ ಮೂರ್ತಿ ಅವರು ಕರೀತಾರೆ ಅದನ್ನು. ಡಾಕ್ಟರೇಟ್ ಥೀಸಿಸ್ಗೆ ಅವರು ನಿಬಂಧಗಳು ಅಂತ ಕರೀರಿ ಅಂತ ಮೊನ್ನೆ ಒಂದು ಸಭೆಯಲ್ಲಿ ಹೇಳಿದ್ರು. ಆ 2 ನಿಬಂಧಗಳನ್ನ ಇಲ್ಲಿ ನಾವಿಟ್ಟಿದ್ದೇವೆ. ಒಂದು ಕುಮಾರವ್ಯಾಸ ಭಾರತದ ಭಾಷಾ ವೈಜ್ಞಾನಿಕ ವಿಶ್ಲೇಷಣೆ ಅಂತ ಒಂದು, ಅದನ್ನು ಡಾಕ್ಟರ್ ಸಿ ಓಂಕಾರಪ್ಪನವರು ಇಂಗ್ಲೀಷ್ನಲ್ಲಿ ಬರೆದು ಪೂನಾ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿದ್ರು. ಅದನ್ನು ಅಲ್ಲಿಂದ ಅವರಿಗೆ ಡಾಕ್ಟರೇಟ್ ಸಿಕ್ಕಿತ್ತು. ಅದನ್ನು ಅವರು ತಿರ್ಗಾ ಕನ್ನಡದಲ್ಲಿ ಅವರೇ ಮಾಡಿ ಸಾಹಿತ್ಯ ಪರಿಷತ್ ಅದನ್ನು ಪ್ರಕಟಣೆ ಮಾಡಿತು. ಹಾಗೆಯೇ ಡಾಕ್ಟರ್ ಕೆ ವೆಂಕಟರಾಮಪ್ಪನವರು ಒಂದು UGCಗೆ ಒಂದು ಥೀಸಿಸ್ ಮಾಡಿದ್ರು ಅವರ ನಿವೃತ್ತಿ ಆದಮೇಲೆ, ಕುಮಾರವ್ಯಾಸ ಭಾರತದ ವ್ಯಾಕರಣಾಂಶಗಳು ಅಂತ. ಇದು ಇನ್ನೂ ಪ್ರಕಟಗೊಂಡಿಲ್ಲ, ನಮ್ಮ CDL ಮಾತ್ರ ಇದು ಲಭ್ಯ ಇದೆ, ಇನ್ನೊಂದು ಪುಸ್ತಕ ರೂಪದಲ್ಲಿ ಅದು ಪ್ರಕಟ ಆಗಿಲ್ಲ. ಹಾಗೆಯೇ ವೆಂಕಟಾಚಲ ಶಾಸ್ತ್ರಿ ಅವರ ಇನ್ನೊಂದು ಲೇಖನ ಬರೆದಿದ್ದಾರೆ ಕುಮಾರವ್ಯಾಸನ ಬಗ್ಗೆ, ಇನ್ನೇನೇನು ಕೆಲಸ ಆಗಬೇಕಾಗಿದೆ ಅಂತ. ಅದೆಲ್ಲ ಇಲ್ಲಿ ಆಗಿದೆ. ಯಾರಾದರೂ ಆ ಕೆಲಸಗಳನ್ನು ಕೈಗೆತ್ಕೊಂಡ್ರೆ ನಾವು ಆ ಕೆಲಸದಲ್ಲಿ ತೊಡಗದಂಥ ಎಲ್ರಿಗೂ, ಎಲ್ಲ ಹಿರಿಯರಿಗೂ ಸಂತೋಷ ಆಗುತ್ತೆ. ಹೀಗೆ ಟಿಪ್ಪಣಿ ಅನ್ನೋದನ್ನು ಮಾತ್ರ ಒಂದು ವಿಶೇಷವಾಗಿ ತೋರಿಸ್ಬೇಕು. ಕುಮಾರವ್ಯಾಸ ಎಷ್ಟು ಅದ್ಭುತವಾದಂಥ ಮನುಷ್ಯ ಅಂತಂದರೆ ನಮಗೆ ಇಂಥದ್ದನ್ನು ನೋಡಿದಾಗ ಗೊತ್ತಾಗುತ್ತೆ. ಉದಾಹರಣೆಗೆ ನಾನು ಕಡ್ಡಿ ಅಂತ ಇಲ್ಲಿ ಬರೆದಿದ್ದೀನಿ, ಶೋಧಿಸಿದ್ರೆ ನಮಗೆ ಕಡ್ಡಿ ಮುರಿಯೋದು ಅಂತ ಬರುತ್ತೆ. ಅವನೊಂದು ಪದ್ಯದಲ್ಲಿ ಹೇಳ್ತಾನೆ, ಏನಪ್ಪ ಅಂತಂದರೆ ಜಯಲಕ್ಷ್ಮಿ ಅವನು ಯಾರ ಜೊತೆ ಇದ್ನೋ ಆ ಸಂಸಾರ ಮುರಿದ್ಬಿಟ್ಟು ವಿಚ್ಛೇದನ ತಗೊಂಡು ಹೊಟ್ಟೋದ್ಲು ಅನ್ನೋ ಥರದಲ್ಲಿ ಅವನು ಹೇಳ್ತಾನೆ. ಒಕ್ಕತನದಲ್ಲಿ ಕಡ್ಡಿ ಮುರಿದಳು ಅಂತ ಹೇಳ್ತಾನೆ. ಅಂದರೆ ಏನಪ್ಪ ಅಂದರೆ ಈ ಕಡ್ಡಿ ಮುರಿಯೋದು ಅನ್ನೋದಕ್ಕೆ ಒಂದು ಬಹಳ ಸ್ವಾರಸ್ಯವಾದಂಥ ವಿವರಣೆ ಇದೆ. ಈ ಟಿಪ್ಪಣಿ ನೋಡಿದ್ರೆ ತಮಗೆ ಗಮನ ಆಗುತ್ತೆ. ಮುಂಚೆ ಎಲ್ಲ ವಿವಾಹ ವಿಚ್ಛೇದನ ಅನ್ನೋದು ಇವಾಗ ಜಾಸ್ತಿ ಆಗಿರ್ಬೋದು, ಆದರೆ ತುಂಬ ಹೊಸದೇನಲ್ಲ ನಮ್ಮ ಪರಂಪರೆಗೆ. ಅವಾಗ ಗಂಡ ಹೆಂಡತಿ ಇಬ್ಬರು ತೀರ್ಮಾನ ಮಾಡಿ ನಮ್ಮಿಬ್ಬರಿಗೂ ಬದುಕೋಕೆ ಸಾಧ್ಯ ಇಲ್ಲ ಅಂದರೆ ಪಂಚರು ಮುಂದೆ ಹೋಗಿ ಒಂದು ಕಡ್ಡಿ ಮುರಿದ್ರೆ ಆ ಸಂಬಂಧ ಮುರಿತು ಅಂತ ತೀರ್ಮಾನ ಮಾಡ್ತಿದ್ರಂತೆ ಆ ಕಾಲದಲ್ಲಿ. ಕುಮಾರವ್ಯಾಸನ ಕಾಲದಲ್ಲಿ ಎಷ್ಟು ಹಿಂದಿಂದ ಇತ್ತೋ ನನಗೆ ಗೊತ್ತಿಲ್ಲ, ಆದರೆ ಅದನ್ನು ಅವನು ಬಳಸ್ಕೋತಾನೆ, ಅದು ದೊಡ್ಡದು ಹೇಳೋದು. ಹೀಗೆ ಒಂದು ಸಾಂಸ್ಕೃತಿಕ ಇತಿಹಾಸವೇ ಈ ಕುಮಾರವ್ಯಾಸನ ಕಾವ್ಯದಲ್ಲಿ ಅಡಗಿದೆ ಅನ್ನೋದಕ್ಕೆ ಇಂತಹ ದೃಷ್ಟಾಂತಗಳು ಸಾಕ್ಷಿಯನ್ನು ಒದಗಿಸುತ್ತವೆ ನಮಗೆ. ಹೀಗೆ ಇರುತ್ತೆ. ಏನೇನೋ ಹೇಳ್ತಾ ಹೋದಷ್ಟು ಇನ್ನೂ ಇದೆ ಇದರಲ್ಲಿ. ಗದಗಿನ ಬಗ್ಗೆ ಒಂದು ವಿಡಿಯೋವನ್ನು ಇಟ್ಟಿದ್ದೇವೆ. ಅನೇಕ ಬೇರೆ ಬೇರೆ ಮಾಹಿತಿಯನ್ನು ಚಿತ್ರ ಸಂಪುಟದಲ್ಲಿ ಒಂದು ಮಾತ್ರ ನಾನು ತೋರಿಸ್ತೇನೆ. ಅವನ ಹಸ್ತಪ್ರತಿ ಇಲ್ಲಿ ಒಂದು ಕಡೆ, ಹಸ್ತಪ್ರತಿ ಅಂದರೆ ಅವನು ಬರೆದಿದ್ದು ಸಿಕ್ಕಿದೆ ಅಂತಲ್ಲ, ಇದೆಲ್ಲ ಅಲ್ಲಿ ಕೆಲಸ ಮಾಡಿದಂಥ ದಾಖಲೆ. ಇಲ್ಲಿ ಒಂದು ಶಾಸನ ಇದೆ. ಆ ಶಾಸನ ತಾವು ನೋಡ್ತಾ ಇದ್ದೀರಿ. ಆ ಕಡೆಯಲ್ಲಿ ಆ ಶಾಸನದ ಒಂದು ಪಾಠವನ್ನು ನಾವು ಕೊಟ್ಟಿದ್ದೀವಿ. ಈ ಶಾಸನದ ವಿಷಯ ಏನಪ್ಪ ಅಂದರೆ, ಅಚ್ಯುತದೇವರಾಯ ಅನ್ನೋ ವಿಜಯನಗರದ ಒಬ್ಬ ರಾಜ ಇದನ್ನು ಬರೆಸಿಯಾನೆ. ಇದರಲ್ಲಿ ಕುಮಾರವ್ಯಾಸಂಗೆ ಪ್ರಸನ್ನನಾದ ಗದಗಿನ ವೀರನಾರಾಯಣನ ಸನ್ನಿಧಿಯಲ್ಲಿ ನಾನು ಇದೇನೋ ಮಾಡಿದ್ದೇನೆ ಅಂತ ಬರೀತಾನೆ. ಅದರಲ್ಲಿ ಏನು ವಿಶೇಷ ಇದೆ ಅಂತಂದರೆ, ಆನಂದ ನಿಧಿಯನ್ನು ಸ್ಥಾಪನೆ ಮಾಡಿದ್ದೀನಿ ಅಂತ ಬರೀತಾನೆ. ಆನಂದ ನಿಧಿ ಅನ್ನೋದು ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದರಿಂದ ನಮಗೆ ಶ್ರೀನಿವಾಸ ಅವರು ಹೇಳ್ಕೊಟ್ರು, ನೋಡಪ್ಪ ಮೊದಲನೇ ಬ್ಯಾಂಕು ಅಂದರೆ ಇದೇನೇನೆ ಈ ಶಾಸನದಲ್ಲಿ ಉಲ್ಲೇಖ ಆಗಿದೆ ಅಂತ. ಆನಂದ ನಿಧಿ ಅಂದರೆ ಸುಮ್ಮನೆ ಗ್ರಾಂಟ್ ಕೊಡ್ತಾ ಇರಲಿಲ್ಲ, ಅದನ್ನು ಕೊಟ್ಟು ಅವರು ಅದನ್ನು ಬಳಸ್ಕೊಂಡು ತಿರ್ಗಾ ವಾಪಸ್ ಕೊಡಬೇಕು. ಆ ಥರದ್ದೊಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಆಗ್ಲಿಂದ ಚಾಲ್ತಿಗೆ ಬಂತು ಅಂತ ಹೇಳಿ ಹಾವನೂರವರು ನಮಗೆ ಇದನ್ನು ತಿಳಿಸ್ಕೊಟ್ರು. ಅದಕ್ಕೆ ಆ ಶಾಸನವನ್ನು 2 ತರಹದ ಕುತೂಹಲದಿಂದ ನಾವಿಲ್ಲಿ ಬೆಳೆಸ್ಕೊಂಡಿದ್ವಿ. ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಹೀಗೆ ಶಾಸನಗಳಲ್ಲಿ, ಹಳೆ ಕಾವ್ಯಗಳಲ್ಲಿ ಅನೇಕ ಕುತೂಹಲದ ಅಂಶಗಳು ಕರೀತಾ ಇದೆ. ಹೀಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಕೆಲಸವನ್ನು ತಂತ್ರಜ್ಞಾನನ ಉಪಯೋಗಿಸ್ಕೊಂಡು ಖಂಡಿತವಾಗ್ಲೂ ನಾವು ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಅಂತನ್ನೋದಕ್ಕೆ ಈ ಕೆಲವು ನಿದರ್ಶನವಾಗಿ ನಿಲ್ಬೋದು ಅಂತ ಮಾತ್ರ ನಾನು ಹೇಳ್ತೇನೆ. ಎಲ್ಲದನ್ನು ಮಾಡಿಬಿಟ್ಟಿದ್ದೇನೆ ಅಂತಲ್ಲ. ಸಾಹಿತ್ಯ ಅಕಾಡೆಮಿಯ ಒಂದು ಅಂತರ್ಜಾಲ ತಾಣದಲ್ಲಿ ಅನೇಕ ಕವಿಗಳು ಅವರೇ ಪದ್ಯವನ್ನು ಓದಿರುವಂಥ ವಿಡಿಯೋವನ್ನು ಹಾಕಿ ಪಕ್ಕದಲ್ಲಿ ಆ ಪಠ್ಯ ಬರೋ ಹಾಗೆ ಕೂಡ ನಾವು ಮೊದಲ ಪ್ರಯತ್ನವನ್ನು ಮಾಡಿದ್ವಿ. ಹೀಗೆ ತಂತ್ರಜ್ಞಾನ ಇರೋದನ್ನು ಬಹಳ ರಚನಾತ್ಮಕವಾಗಿ ನಾವು ಬಳಸ್ಕೊಳ್ಳೋದು ಸಾಧ್ಯ ಅನ್ನೋದನ್ನು ನಿರೂಪಿಸೋದು ಮಾತ್ರ ಇವತ್ತು ನನ್ನ ಮಾತಿನ ಉದ್ದೇಶ ಆಗಿತ್ತು. ಮತ್ತೊಮ್ಮೆ ಅತ್ಯಂತ ತಾಳ್ಮೆಯಿಂದ, ಆಸಕ್ತಿಯಿಂದ ನನ್ನಂಥವನ ಮಾತನ್ನು ತಾವೆಲ್ಲ ಸಹಿಸ್ಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ನಾನು ಅತ್ಯಂತ ಹಾರ್ದಿಕವಾದಂಥ
ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಇಲ್ಲಿಗೆ ಬಂದು ತಮ್ಮೊಂದಿಗೆ ನನ್ನಂಥವನು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಗೋಖಲೆ ಸಂಸ್ಥೆಯ SR ರಾಮಸ್ವಾಮಿ ಅವರು ಮತ್ತೆ ಶ್ರೀ ರಾಮು ಅವರು ಸೇರ್ಕೊಂಡಾಗೆ ಇತರ ಎಲ್ಲ ಪದಾಧಿಕಾರಿಗಳಿಗೂ ನಾನು ವಿಶೇಷವಾಗಿ ಅನಂತರಾಮ್ ಅವ್ರನ್ನ ಇಲ್ಲಿ ನೆನಪಿಸ್ಕೊತೀನಿ, ಸುಬ್ರಹ್ಮಣ್ಯಂ ಅವ್ರನ್ನ ಇಲ್ಲಿ ನೆನಪಿಸ್ಕೊತೀನಿ. ಅವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇನ್ನೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ತಮ್ಮೊಡನೆ ಹಂಚಿಕೊಂಡ ಚಿಂತನೆ ಬಗ್ಗೆ ನಿಮಗೇನಾದರೂ ಸಂದೇಹ ಇದ್ದರೆ ದಯಮಾಡಿ ವೇದಿಕೆಗೆ ಬಂದು ಕೇಳಿ. ಒಂದು 5 ನಿಮಿಷದ ಅವಕಾಶವನ್ನು ಮಾಡಿಕೊಡ್ಬೋದು. ಹೌದು, ತಾವು ಹೇಳಿಸಿದ ನುಡಿ ಬಗ್ಗೆ ನಾನು ಹೇಳಿದೆ. ಆದರೆ 90ರ ದಶಕದ ಕೊನೆಯಲ್ಲಿ ಬರಹ ಬಂತು. ಬರಹ ಕನ್ನಡದ ಮೊದಲ ಉಚಿತ ತಂತ್ರಾಂಶ. ನುಡಿ ಇದು ನಾನು ಸಾಕಷ್ಟು ದೀರ್ಘವಾಗಿ ಪ್ರಸ್ತಾಪಿಸಿದೆ ಅನ್ಕೋತೀನಿ. ಅದರಲ್ಲಿರೋ ಏನು ಸೌಲಭ್ಯಗಳಿದೆ ಅದನ್ನ ಇವತ್ತು ಅದು ವೇದಿಕೆ ಅಲ್ಲ ಇದು. ಯಾಕಂದ್ರೆ ವಿಷಯ ನಾನು ಸಾಹಿತ್ಯ ಅಂತ ತಗೊಂಡ್ರೋದ್ರಿಂದ ನುಡಿಯಲ್ಲಿ ಏನು ಸೌಲಭ್ಯ ಸಿಕ್ಕತ್ತೆ ಅನ್ನೋದನ್ನ ಅಷ್ಟು ಹೇಳೋದು ಅಷ್ಟೊಂದು ಸೂಕ್ತ ಅಲ್ಲ. ಆದರೆ ಬರಹ ಮೊದಲು ಜನರಿಗೆ ಸಿಕ್ಕಂತ ಉಚಿತ ತಂತ್ರಾಂಶ, ಅದನ್ನು ಕೂಡ ಕನ್ನಡದ ಕಟ್ಟ ಅಭಿಮಾನಿಯಾದಂಥ ಶ್ರೀ ಚಂದ್ರಶೇಖರ್ ಅನಾಕ್ರು ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದರು. ಅವ್ರ ಮಗ ಶೇಷಾದ್ರಿ ವಾಸು ಅಂತ ಹೇಳಿ ಅವರು ಅಮೆರಿಕದ ಸಿಟಿ ಬ್ಯಾಂಕಲ್ಲಿ ಸಾಫ್ಟ್ವೇರ್ ಡಿವಿಷನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಅದನ್ನ ಮಾಡಿದ್ಮೇಲೆ ನಮ್ಮಲ್ಲಿಗೆ ಬಂತು ಅದು. ನಾವು ನಮ್ಮ ನುಡಿ ಸಿಡಿಯಲ್ಲಿ ಅದನ್ನು ಉಚಿತವಾಗಿ ಎಲ್ರಿಗೂ ಕೊಡ್ತಾ ಇದ್ವಿ. ಅವರೇನು ಮಾಡಿದ್ರು ಅಂದರೆ ಅಮೆರಿಕದಲ್ಲಿರುವಂಥ ಅಂದರೆ ಇಂಗ್ಲಿಷ್ ಬಳಸುವಂಥ ವಾತಾವರಣದಲ್ಲಿರೋ ಜನರಿಗೆ ಒಂದು ಕೀಲಿಮಣಿಯನ್ನು ಸಿದ್ಧ ಮಾಡಿದ್ರು. ಆಮೇಲೆ ಅವರ ಅಕ್ಷರ ಸಂಕೇತಗಳ ವ್ಯವಸ್ಥೆ ಬೇರೆ ಇತ್ತು. ನಾವು ಅವ್ರಿಗೆ ಹೇಳಿದ್ವಿ, ಇಲ್ಲ ಕನ್ನಡದ ನಾವು ಇಬ್ಬರು ಕೆಲಸ ಮಾಡ್ತಾ ಇದ್ದೀವಿ, ಇಬ್ಬರು ಒಂದೇ ಥರದಲ್ಲಿ ಮಾಡೋದು ಒಳ್ಳೆಯದು ಅಂತ ಹೇಳಿದಾಗ ಅವರು ಆ ಸಂಕೇತ ವ್ಯವಸ್ಥೆಯನ್ನು ನಮ್ಮ ನುಡಿ ಅಕ್ಷರ ಸಂಕೇತ ವ್ಯವಸ್ಥೆಗೆ ಹೊಂದಿಸ್ಕೊಂಡ್ರು. ಹೀಗಾಗಿ ಇವತ್ತು ಬರಹದ ಕಡತಗಳು ಸಲೀಸಾಗಿ ನುಡಿಯಲ್ಲಿ ತೆರ್ಕೊಳ್ಳುತ್ತವೆ, ನುಡಿಯ ಕಡತಗಳು ಬರಹದಲ್ಲಿ ತೆರ್ಕೊಳ್ಳುತ್ತವೆ, ಏನೂ ವ್ಯತ್ಯಾಸ ಇಲ್ಲ. ಹೀಗಾಗಿ ನಮ್ಮ ಸ್ನೇಹಿತರೆ ಅವರು ಬೇರೆ ಕಡೆ ಕೆಲಸ ಮಾಡಿದ್ದಾರೆ, ನಾವು ಇಲ್ಲಿ ಮಾಡಿದ್ದೀವಿ. ಅಷ್ಟು ಬಿಟ್ಟರೆ ಇಬ್ಬರು ಒಂದೇ ಕೆಲಸವನ್ನು ಮಾಡಿದ್ದೇವೆ. ಅವರನ್ನು ನಾನು ನೆನಪಿಸ್ಕೋಬೇಕಾದ್ದು ಪ್ರಾಣೇಶ್ ರಾಯರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ತಂತ್ರಾಂಶ ಮತ್ತು ಈ ಗೂಗಲ್ನಲ್ಲಿ ಸಿಕ್ಕುವಂಥ ಮಾಹಿತಿಗಳು ತುಂಬ ಕಡಿಮೆ ಇದೆ. ಅದು ಬೇರೆ ಭಾಷೆಗಳಿಗೆ ಹೋಲಿಸಿದಾಗ ಎಷ್ಟೋ ಸಲ ನಮಗೆ ಬಹಳ ಬೇಜಾರಾಗುವಂಥದ್ದು. ಒಂದು ಯಾವುದಾದ್ರು ಒಂದು ಪದದ ಅರ್ಥದ ವಿವರಣೆಯನ್ನು ತಗೋಬೇಕಂತಂದ್ರೆ ತುಂಬ ಸಣ್ಣ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ, ತುಂಬ ಚಿಕ್ಕದಾದಂಥ ಒಂದು ವಿವರಣೆ ಸಿಗುತ್ತಷ್ಟೇ. ಅದೇ ಒಂದು ಮಲಯಾಳಂ ಅಂತ ಈ ಇತ್ತೀಚಿನ ಬಂದಂಥ ಭಾಷೆಗಳು ಕೂಡ ಎಷ್ಟೊಂದು ದೊಡ್ಡದಾದಂಥ ವಿವರಣೆಗಳು ಮಾಹಿತಿಗಳು ಸಿಗ್ತಾ ಇದೆ. ಕನ್ನಡದ ಬಗ್ಗೆ ಈ ರೀತಿ ಅಸಡ್ಡೆ ಆಗೋದಕ್ಕೆ ಯಾಕೆ, ಏನು ಕಾರಣ ಇದೆ? ಕನ್ನಡಿಗರಲ್ಲಿ ಅಭಿಮಾನ ಸ್ವಲ್ಪ ಕಡಿಮೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಅದರಲ್ಲೇನು ರಹಸ್ಯ ಮುಚ್ಚುಮರೆ ಏನು ಮಾಡ್ಕೋಬೇಕಾದಿಲ್ಲ. ನಮ್ಮ ಅಭಿಮಾನ ಎಲ್ಲ ನಾವೆಲ್ಲ ಒಳಗಡೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಈಚೆ ಕಡೆ ನಿಜವಾದ ಕೆಲಸಕ್ಕೆ ಬೇಕಾದಂಥ ರೀತಿಯಲ್ಲಿ ನಾವು ಅದನ್ನು ಅಭಿವ್ಯಕ್ತಿಸೋದಿಲ್ಲ ಅನ್ನೋದು ನನ್ನ ಖಚಿತವಾದಂಥ ಅಭಿಪ್ರಾಯ. ನಾವು ಈಗೇನು ಮಾಡಿದ್ವಿ, ಈ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ನಾವು ಅನೇಕರಿಗೆ ಅನೇಕ ಯೋಜನೆಗಳನ್ನು ಕೊಟ್ವಿ. ಅದರಲ್ಲಿ ಮುಖ್ಯವಾಗಿ ಸಾಹಿತ್ಯ ಪರಿಷತ್ಗೆ ಹೇಳಿದ್ದು, ಮೊದಲು ನೀವು ನಿಮ್ಮ ಎಲ್ಲ ಪರಿಷತ್ ಪತ್ರಿಕೆ ಏನಿದೆ ಅದನ್ನು ಮತ್ತು ನಿಮ್ಮ ನಿಘಂಟನ್ನ ನೀವು ಅಂಕೀಕರಣ ಮಾಡಿ ಎಲ್ರಿಗೂ ಸಿಕ್ಕುವಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿ. ಆದರೆ ಏನಾಗುತ್ತೆ, ಇದಕ್ಕೆಲ್ಲದಕ್ಕೂ ಅವ್ರಿಗೆ ಇದರ ಪ್ರಯೋಜನಗಳು ಮನದಟ್ಟಾಗಿ ಯಾರಾದರೂ ಮಾಡಿ ತೋರಿಸ್ಬೇಕು. ಮತ್ತು ಅಲ್ಲಿ 3 ವರ್ಷಕ್ಕೊಂದ್ಸತಿ ಅಧ್ಯಕ್ಷರು ಬೇರೆ ಬೇರೆ ಆಗ್ತಾ ಇರ್ತಾರೆ, ಬೇರೆ ಬೇರೆಯವರ ಒಂದು ಆದ್ಯತೆಗಳು ಬೇರೆ ಬೇರೆ ಇರುತ್ತೆ. ಹಾಗೆ ನಾವು ಇದನ್ನು ಯಾರು ಮಾಡಬೇಕು ಅಂತ ನಿರೀಕ್ಷೆ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಒಂದು ಗೋಜಲಾಗಿದೆ. ಯಾವುದೇ ಕನ್ನಡದ ಕೆಲಸ ನೀವು ತಗೊಳ್ಳಿ, ಯಾರು ಅದಕ್ಕೆ ಮುಂದಾಳತ್ವ ವಹಿಸಿ ಮಾಡಬೇಕು, ಯಾರಾದ್ರ ಜವಾಬ್ದಾರಿ ವಹಿಸ್ಕೋಬೇಕು, ಅದನ್ನು ಮಾಡಬೇಕಾದವ್ರು ಯಾರು, ತಮಗೆಲ್ಲರಿಗೂ ಗೊತ್ತಿದೆ. ಅದು ಕಷ್ಟದ ಪ್ರಶ್ನೆ. ಆದರೆ ಏನಪ್ಪ ಅಂತಂದರೆ ಈಗ ನಾವು ತುಂಬ ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅನೇಕ ಜನ ಈ ಕೆಲಸದಲ್ಲಿ ಇವಾಗ ತೊಡ್ಕೊಂಡಿದ್ದಾರೆ. ವಿಶೇಷವಾಗಿ ಇವಾಗ ಕೇಂದ್ರ ಸರ್ಕಾರದ ಒಂದು ಡಿಜಿಟಲ್ ಇಂಡಿಯಾ ಅನ್ನೋ ಕಾರ್ಯಕ್ರಮದಲ್ಲಿ ಭಾರತವಾಣಿ ಅನ್ನೋ ಒಂದು ಪರಿಯೋಜನೆ ಜಾರಿಗೆ ಬಂದಿದೆ. ಅದರಲ್ಲವರು ಎಲ್ಲ ಭಾಷೆಗಳ ನಿಘಂಟುಗಳನ್ನು ಮೊದಲು ಅಂಕೀಕರಿಸಿ ಅಲ್ಲಿಡಿ ಅಂತ ಹೇಳಿದ್ದಾರೆ. ಜೊತೆಗೆ ಅಲ್ಲಿಯ ಎಲ್ಲ ಮುಖ್ಯ ಕೃತಿಗಳನ್ನು ಅಂಕೀಕರಿಸಿ ಅಲ್ಲಿಡಿ ಅಂತ ಹೇಳಿದ್ದಾರೆ. ಆ ಕೆಲಸ ಈಗ ಪ್ರಾರಂಭ ಆಗಿದೆ. ಜೊತೆಗೆ ಅನೇಕ ಜನ, ಈಗ ಉದಾಹರಣೆಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ತಮ್ಮ ಹತ್ರ ಇದ್ದಂಥ ಕನ್ನಡದ ಕೃತಿಗಳನ್ನ ಒಂದು PDF ರೂಪದಲ್ಲಿ ಮಾಡಿ
ಅಂತರ್ಜಾಲದಲ್ಲಿ ಇಟ್ಟಿದ್ದಾರೆ. ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟಗಳು ನನಗೆ ಮೊದಲು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ವೆಬ್ಸೈಟಲ್ಲಿ ನನಗೆ ಸಿಕ್ತು. ಆ ಥರ ಈಗ ಒಂದು ಈ ಕಾರ್ನೆಗಿ ಮೆಲ್ಲಾನ್ ಯೂನಿವರ್ಸಿಟಿ ಅಂತ ಹೇಳಿ ಒಂದು ಅಮೆರಿಕದ ವಿಶ್ವವಿದ್ಯಾಲಯ ಒಂದು ದೊಡ್ಡ ಯೋಜನೆಯನ್ನು ಈಗ 10 ವರ್ಷದ ಕೆಳಗಡೆ ತಗೊಂಬಂತು. ಅದು ಮಿಲಿಯನ್ ಬುಕ್ಸ್ ಪ್ರಾಜೆಕ್ಟ್ ಅಂತ ಹೇಳಿ ಎಲ್ಲ ಭಾಷೆಗಳ ಒಂದು ಭಾರತದ 10 ಲಕ್ಷ ಪುಸ್ತಕಗಳನ್ನ, ಯಾವುದೇ ಭಾಷೆ ತಗೊಳ್ಳಿ, ಒಟ್ಟು 10 ಲಕ್ಷ ಪುಸ್ತಕಗಳನ್ನ ನೀವು ಡಿಜಿಟೈಸ್ ಮಾಡಿ ಅಂತರ್ಜಾಲ ಒದಗಿಸ್ಬೇಕು ಅನ್ನೋ ಷರತ್ತಿನ ಮೂಲಕ ಅದು ಬಂತು. ಕನ್ನಡದಲ್ಲಿ 1 ಲಕ್ಷ ಪುಸ್ತಕಗಳಿಗೆ ಅದು ನೀವು ಮಾಡ್ಕೋಬೋದು ಅಂಥೇಳಿ ಅವಕಾಶ ನಾವು ಒದಗಿಸ್ತು. ಅದಕ್ಕೆ ನಾನು ಸಹಿತ ಒಂದು ಸಭೆಗೆ ಹೋಗಿದ್ದೆ, ಪೂರ್ವಭಾವಿ ಸಭೆಯಲ್ಲಿ. ಅಲ್ಲಿ ಇದು ನಮ್ಮ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಅದರ ಕೇಂದ್ರ ಆಯಿತು. ಇಲ್ಲಿವರೆಗೆ ಅವರು ಸುಮಾರು 3300 ಪುಸ್ತಕಗಳನ್ನು, ಕನ್ನಡದ ಪುಸ್ತಕಗಳನ್ನು ಡಿಜಿಟೈಸ್ ಮಾಡಿ ಇಟ್ಟಿದ್ದಾರೆ. ಅದೆಲ್ಲ ನಮಗೆ ಸಿಗ್ತಾ ಇದೆ. ಅದರಲ್ಲಿ ಒಂದು 2500 ಪುಸ್ತಕ ಅಂತೂ ನಮಗೆ ಪ್ರಯೋಜನಕ್ಕೆ ಬರುತ್ತೆ ಅನ್ನೋ ಲೆಕ್ಕದಲ್ಲಿ ಇದೆ. ಒಳ್ಳೊಳ್ಳೆಯ ಪುಸ್ತಕಗಳನ್ನು ಮಾಡಿಡ್ತಾ ಇದ್ದಾರೆ. ಹಾಗೆಯೇ ಉಸ್ಮಾನಿಯಾ ವಿಶ್ವವಿದ್ಯಾಲಯದವರು ಅವರ ಗ್ರಂಥ ಭಂಡಾರದಲ್ಲಿದ್ದಂಥ ಪುಸ್ತಕಗಳನ್ನೆಲ್ಲ ಡಿಜಿಟೈಸ್ ಮಾಡಿ ಅವರು ಸುಮಾರು 2000 ಪುಸ್ತಕವನ್ನು ಇಟ್ಟಿದ್ದಾರೆ. ಹಾಗೆ ಆಗಿಲ್ಲ ಅಂತಿಲ್ಲ, ಆದರೆ ಅದನ್ನ ಈ ಪ್ರಜಾವಾಣಿಯಲ್ಲಿ ನೀವು ಗಮನಿಸಿರ್ಬೋದು. ಪ್ರತಿ ಗುರುವಾರ ಕಾಮನ್ ಬಿಲ್ಲು ಅನ್ನೋದಲ್ಲಿ ಒಂದು ಪುಸ್ತಕದ ಒಂದು ಇರುವಿಕೆಯನ್ನು ಅವ್ರು ಎಲ್ಲಿದೆ ಅಂತೇಳಿ ಒಂದು ವಿಳಾಸವನ್ನು ಕೊಡ್ತಾರೆ. ಅದಕ್ಕೆ ಹೋದರೆ ನಿಮ್ಗೆ ಇಲ್ಲಿ ಸಿಕ್ಕುತ್ತೆ ಅಂತ. ಆ ಪುಸ್ತಕಗಳೆಲ್ಲ ಇಲ್ಲಿ ಇಟ್ಟಿರೋದೇನೆ. ಈಗೊಬ್ಬರು ಏನು ಮಾಡಿದ್ರು, ನಮ್ಮ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ IISc ಮಾಡೋದು ಅಂತ ಹೇಳಿದ್ನಲ್ಲ, ಅವ್ರು ಮಾಡಿರೋದನ್ನೆಲ್ಲ ಅವರು ಕಂಪ್ಯೂಟರ್ಗೆ ಇಳಿಸ್ಕೊಂಡು PDF ಮಾಡಿ ಗೂಗಲ್ ಡ್ರೈವಲ್ಲಿ ಇಟ್ಟಿದ್ದಾರೆ. ಯಾರು ಬೇಕಾದರೂ ಅಲ್ಲಿ ಹೋದರೆ ಕ್ಲಾಸಿಫೈ ಮಾಡಿ ಇಟ್ಟಿದ್ದಾರೆ. ಒಂದು ವೆಬ್ಸೈಟ್ ಆ ಕ್ಲಾಸಿಫೈ ಮಾಡಿರೋ ಆ URLಗೆ ಟೈಪ್ ಮಾಡಿದ್ರೆ ನೀವು ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಇರೋದನ್ನು ನೋಡ್ಬೋದು. ಉದಾಹರಣೆಗೆ ಕಾದಂಬರಿ ಅನ್ನೋದು ಒಂದು ಸೆಕ್ಷನಲ್ಲಿದೆ, ಸಂಶೋಧನಾ ಕೃತಿಗಳು, ಕಾವ್ಯ, ಈ ಥರ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಹೀಗೆ ಬೇರೆ ಪ್ರಬಂಧಗಳು, ಈ ಥರ ವಿಂಗಡಣೆ ಮಾಡಿ ಇಟ್ಟಿದ್ದಾರೆ. ಅದನ್ನು ನೀವು ಪಡ್ಕೋಬೋದು. ಆದರೆ ಇಷ್ಟಾಗಿಯೂ ನಾನು ಹೇಳೋದು, ನಿಮ್ಮ ಮಾತಿನಲ್ಲಿ ಪೂರ್ತಿಯಾಗಿ ಸಹಮತವಿದೆ. ಕನ್ನಡದಲ್ಲಿ ಆಗಿರೋ ಕೆಲಸಕ್ಕಿಂತ ಆಗಬೇಕಾಗಿರೋ ಕೆಲಸವೇ ಜಾಸ್ತಿ ಅಂತ, ಅದರಲ್ಲೇನು ಅನುಮಾನ ಇಲ್ಲ. ಅದಕ್ಕೆ ನಾನು ಗೋಖಲೆ ಸಂಸ್ಥೆಯಲ್ಲೂ ಒಂದು ಬೇಡಿಕೆಯನ್ನು ಈ ನೀವು ಹೇಳಿದ್ರೆ ಹಿನ್ನೆಲೆ ಒಳಗೆ ಇಡ್ತೀನಿ. ಅವರಲ್ಲಿರೋವಂಥ ಕಾಪಿರೈಟ್ ಇಲ್ಲದೇ ಇರೋವಂಥ ಪುಸ್ತಕವನ್ನು ಬಹಳ ಸಲೀಸಾಗಿ ಇವತ್ತು ಡಿಜಿಟೈಸ್ ಮಾಡ್ಬೋದು. ಮೊಬೈಲ್ ಫೋನಲ್ಲಿ ಒಂದು ತಂತ್ರಾಂಶ ಬಂದಿದೆ, ಕ್ಯಾಮ್ ಸ್ಕ್ಯಾನ್ ಅಂತ. ಅದು ಸುಮ್ಮನೆ ಎಲ್ಲರೂ ಒಂದು ಕಡೆ ಈ ಥರ ನಿಗದಿ ಮಾಡಿ ಇದನ್ನಿಟ್ಟು ಕ್ಲಿಕ್ ಮಾಡಿ ಪೇಜ್ ತಿರುಗಿಸ್ತಾ ಇದ್ರೆ ಫೋಟೋ ತೆಕ್ಕೊಡುತ್ತೆ. ಎಲ್ಲ ಆದಮೇಲೆ ಏನು ಮಾಡ್ತಾರೆ, ಅದು PDF ಆಗಿ ನಮಗೆ ಸಿಕ್ಕುತ್ತೆ. ಅದರಿಂದಾಗಿ ಇವಾಗ ಬಹಳ ಸುಲಭ ಆಗಿದೆ ಡಿಜಿಟೈಸ್ ಮಾಡೋದು. ಅದಕ್ಕೆ ಯಾರಾದರೂ ಪ್ರಾಯೋಜಕರು ಈ ಸಂಸ್ಥೆಗೆ ನೆರವಿಗೆ ಬಂತು ಅಂತಂದರೆ ಖಂಡಿತವಾಗಲೂ ಅವರು ಅದನ್ನು ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಆ ಬೇಡಿಕೆಯನ್ನು ಸಂಸ್ಥೆ ಮುಂದೆ ನಿಮ್ಮೆಲ್ಲರ ಪರವಾಗಿ ಇಡ್ತಾ ಇದ್ದೇನೆ. ಸ್ನೇಹಿತರೆ, ಕನ್ನಡ ವಿಶ್ವಕೋಶ ಆನ್ಲೈನ್ ಇವಾಗ ಕೆಲವು ಭಾಗ ಮಾತ್ರ ಹಾಕಿದ್ದಾರೆ, ಇನ್ನೂ ಪೂರ್ತಿ ಹಾಕಿಲ್ಲ. ಅದು ರಿವೈಸ್ ಆಗಬೇಕು. ಆಮೇಲೆ ಹಳೆಯದು ಕೆಲವು ಆವೃತ್ತಿಗಳು ನಿಮಗೆ ವಿಕಿ ಕಾಮನ್ಸ್ ಅಲ್ಲಿ ಸಿಕ್ಕುತ್ತೆ ಕೆಲವು. ಸ್ನೇಹಿತರೆ, ಇದುವರೆಗೂ ಬಹಳ ಮನಸ್ಸನ್ನು, ಹೃದಯವನ್ನು, ಬುದ್ಧಿಯನ್ನು ಪ್ರಚೋದಿಸುವಂತಹ ವಿಚಾರವನ್ನು ಕೇಳಿದ್ದೇವೆ. ಒಂದೆರಡು ಸ್ಪಷ್ಟೀಕರಣವನ್ನು ನೀಡಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ಗೋಖಲೆ ಸಂಸ್ಥೆಯಿಂದ DVG ಅವರು ತಮ್ಮ ಪ್ರಾರಂಭಿಕ ಜೀವನದಲ್ಲಿ ತಂದಂತಹ ಪತ್ರಿಕೆಗಳೇನಿದೆ, ಸುಮಾರು 25,000 ಪುಟಗಳನ್ನು ನಾವು ಡಿಜಿಟೈಸ್ ಮಾಡಿ ಸಂಗ್ರಹ ಮಾಡಿದ್ದೇವೆ. ಹಾಗೆಯೇ DVG ಅವರ ಸಮಗ್ರ ಸಾಹಿತ್ಯ ಕೂಡ ಡಿಜಿಟೈಸ್ ಆಗಿ ಇ-ಬುಕ್ ಆಗಿ ಸಿಗ್ತಾ ಇದೆ. ಅದನ್ನು ಶ್ರೀರಂಗಪಟ್ಟಣದ ಶ್ರೀರಂಗ ಡಿಜಿಟಲ್ ವರ್ಕ್ಸ್ ಪ್ರೊಫೆಸರ್ ಯೋಗಾನಂದ ಅವರು ಅದನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಡಿಜಿಟಲೈಸೇಷನ್ ಮಾಡುವ ದೃಷ್ಟಿಯಲ್ಲಿ ಸಂಸ್ಥೆ ಕೆಲಸ ಮಾಡಿದರೂ ಕೂಡ ಅದಕ್ಕೆ ಸಲ್ಲಿಸಬೇಕಾದಂತಹ ಆರ್ಥಿಕ ಸಂಭಾವನೆ ಏನಿದೆ ಅದರಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಅದಕ್ಕೆ ಸಾರ್ವಜನಿಕರ, ಆಸಕ್ತರ ಸಹಾಯ ಒದಗಿ ಬರಬೇಕು. ಇನ್ನು ಶ್ರೀ ನರಸಿಂಹಮೂರ್ತಿಯವರು ಅವರ ವಿಚಾರ ಮಂಡನೆಯಲ್ಲಿ ತಿಳಿಸ್ತಿದ್ದಾಗ ನಮ್ಮ ಮನಸ್ಸಿಗೆ ಸಹಜವಾಗಿಯೇ ಬರುತ್ತೆ. ಕುಮಾರವ್ಯಾಸ ಇರ್ಬೋದು, ಪಂಪ ಇರ್ಬೋದು, DVG ಇರ್ಬೋದು, ಈ ಒಂದು
ಮಹಾನ್ ಚೇತನಗಳು ಮಾಡಿದಂತಹ ಕಾರ್ಯವನ್ನು ಇಡಿಯಾಗಿ ಗ್ರಹಿಸಲಿಕ್ಕೆ ನಾವು ಅಸಮರ್ಥರಾದಾಗ ಪುಡಿ ಪುಡಿಯಾಗಿ ಕೆಲವು ಕ್ಷೇತ್ರದಲ್ಲಿ ಪ್ರತಿಭಾನ್ವಿತರು, ಉದಾಹರಣೆಗೆ ಕುಮಾರವ್ಯಾಸವನ್ನು ತೆಗೆದುಕೊಂಡ್ರೆ ಒಬ್ಬ ಸಾಹಿತಿ ಹೇಗೆ ಕುಮಾರವ್ಯಾಸನನ್ನು ನೋಡ್ತಾನೆ, ಒಬ್ಬ ಸಂಗೀತಗಾರ ಹೇಗೆ ನೋಡ್ತಾನೆ, ಒಬ್ಬ ವ್ಯಾಕರಣ ಪಂಡಿತ ಹೇಗೆ ನೋಡ್ತಾನೆ, ಒಬ್ಬ ದಾರ್ಶನಿಕ ಹೇಗೆ ನೋಡ್ತಾನೆ, ತತ್ವಜ್ಞಾನಿ ಹೇಗೆ ನೋಡ್ತಾನೆ, ಭಕ್ತ ಹೇಗೆ ನೋಡ್ತಾನೆ, ಇತ್ಯಾದಿ ಮಜಲುಗಳಲ್ಲಿ ನಾವು ಏಕಕಾಲದಲ್ಲಿ ಈ ಮಾಹಿತಿ ತಂತ್ರಜ್ಞಾನದಿಂದ ಗ್ರಹಿಸಬಹುದು. ಹಾಗಿದ್ರೆ ಒಂದು ಪ್ರಶ್ನೆ ಬರುತ್ತೆ, ಈ ಸಾಮರ್ಥ್ಯ ಮೊದಲು ಇರಲಿಲ್ವೇ ಅಂತ. ಅದು ಮನುಷ್ಯನಲ್ಲಿ ಹುದುಗಿಕೊಂಡಿತ್ತು. ಈಗ ಅದು ಹ್ರಸ್ವವಾಗಿ ನಾನಾ ಕಾರಣಕ್ಕೆ ಅದು ಹ್ರಸ್ವವಾಗ್ತಾ ಬಂತು. ಹೀಗಾಗಿ ಈ ತಂತ್ರಜ್ಞಾನದ ಅವಶ್ಯಕತೆ ನಮಗಿವತ್ತು ಹೆಚ್ಚು ಅವಶ್ಯಕತೆ ಇದೆ. ಸುಮ್ಮನೆ ನಿಮ್ಮ ಮುಂದೆ ಇಡಲಿಕ್ಕೆ ಹುಟ್ಟಿದಂಥ ಮಗುಗೆ ತಾಯಿ ಹಸುವನ್ನು ಹೇಗೆ ಪರಿಚಯಿಸ್ತಾಳೆ? ಮೊದಲನೇ ಬಾರಿಗೆ ತಾಯಿ ಹೇಳಿಕೊಡುವ ಶಬ್ದದಲ್ಲಿ ಆ ಹೆಸರು ತಾಯಿ ಹೇಳಿಕೊಡ್ತಾಳೆ, ಅಂಬಾ ಅಂತ. ಆ ಶಬ್ದದಲ್ಲುಂಟು, ಉಚ್ಚಾರಣೆಯಲ್ಲುಂಟು, ತೋರಿಸೋದ್ರಲ್ಲುಂಟು. ಕ್ರಮೇಣ ಮಗು ಇನ್ನೊಂದು ಸತಿ ಕೇಳಿದಾಗ ಅದು ಅಂಬಾ ಅಂತ ಹೇಳುತ್ತೆ. ಇದೇ ರೀತಿಯಲ್ಲಿ ಕಂಪ್ಯೂಟರ್ನಲ್ಲೂ ಕೂಡ ಕೆಲಸ ಆಗುವ ಕ್ರಮ, ಈ ಕ್ರಮವನ್ನು ಅನುಸರಿಸಿಯೇ ಸಂಶೋಧಕರು ಇವುಗಳನ್ನೆಲ್ಲ ಆವಿಷ್ಕಾರ ಮಾಡಿದ್ದಾರೆ. ಏನೇ ಆದರೂ ಇದರಿಂದ ಬಂದಿರತಕ್ಕಂತಹ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ನಮ್ಮ ಬದುಕು ಮತ್ತು ಸಮಾಜ ಇನ್ನಷ್ಟು ಆರೋಗ್ಯಪೂರ್ಣಕ್ಕೆ ಆಗುವುದಾದರೆ ಬಹುಶಃ ಈ ಮಾಹಿತಿ ತಂತ್ರಜ್ಞಾನದ ಕೊಡುಗೆ ಅಪಾರ ಅಂತ ಹೇಳ್ಬೋದು ಅನಿಸುತ್ತೆ. ಸ್ನೇಹಿತರೆ, ಈ ಅಮೂಲ್ಯವಾದ ವಿಚಾರಗಳನ್ನು ತಮ್ಮ ಸಮಯವನ್ನು ನೀಡಿ ಪ್ರೀತಿ ಮತ್ತು ಅಭಿಮಾನದಿಂದ ಬಂದು ನಮ್ಮೊಡನೆ ಇದ್ದು ಚಿಂತನೆಯನ್ನು ಹಂಚಿಕೊಂಡಂತಹ ಶ್ರೀ ನರಸಿಂಹಮೂರ್ತಿ ಅವರಿಗೆ ಕನ್ನಡ ವಿಜ್ಞಾನ ಪರಿಷತ್ ಪರವಾಗಿ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.